ರೈಟ್. ಎಲ್ರಿಗೂ ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾನು CNT ಜೊತೆ CNT ಮಾಡೋ 5 ಪಾಯಿಂಟ್ಗಳನ್ನ ಹೇಳ್ತಾ ನಿಮಗೆ CNTನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವುದೇ ಒಂದು CNT ಮಾಡಬೇಕಾದ್ರೆ, ಯಾವುದೇ ಒಂದು 1-to-1 ಮಾಡಬೇಕಾದ್ರೆ, ಯಾವುದೇ ಒಂದು ಹೋಮ್ ಮೀಟಿಂಗ್ ಮಾಡಬೇಕಾದ್ರೆ ನೀವು 5 ಪಾಯಿಂಟ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಮೊದಲನೇದು ಮೈಂಡ್ ಓಪನ್, ಎರಡನೇದು ಕಂಪನಿ ಬ್ಯಾಕ್ಗ್ರೌಂಡ್, ಮೂರನೇದು ಪ್ರಾಡಕ್ಟ್ ಇನ್ಫಾರ್ಮೇಶನ್, ನಾಲ್ಕನೇದು ಮಾರ್ಕೆಟಿಂಗ್ ಪ್ಲಾನ್, ಐದನೇದು ಟೆಸ್ಟಿಮೋನಿಯಲ್ಸ್. ಟೆಸ್ಟಿಮೋನಿಯಲ್ಸ್ ಇಸ್ ನಥಿಂಗ್ ಬಟ್ ಸಕ್ಸಸ್ ಸ್ಟೋರಿ. ರೈಟ್. ಮೈಂಡ್ ಓಪನ್ ಅಲ್ಲಿ ಏನಾಗುತ್ತೆ, ನಾವು ಜನ ಬಂದು ಕುಂತಿರ್ತಾರೆ. ಅವರು ತುಂಬಾ ಜನ ಯಾವ್ದಾವ್ದೋ ಕೆಲಸ ಬಿಟ್ಟು ಬಂದು ಕುತ್ಕೊಂಡಿರ್ತಾರೆ. ರೈಟ್. ಸೊ ಎಲ್ಲೆಲ್ಲಿಂದಾನೋ ಬಂದು ಕುಂತಿರ್ತಾರೆ. ಅವ್ರ ಮೈಂಡ್ ಆ ಕಡೆಗೆ ಇರುತ್ತೆ, ಬಾಡಿ ಈ ಕಡೆ ಇರುತ್ತೆ. ಬಾಡಿ ಪ್ರೆಸೆಂಟ್ ಇರುತ್ತೆ, ಮೈಂಡ್ ಆಬ್ಸೆಂಟ್ ಇರುತ್ತೆ. ಸೊ ಅದರಿಂದ ಅವರಿಗೆ ನಾವು ಮೈಂಡ್ ಓಪನ್ ಅಂತ ಮಾಡ್ತೀವಿ. ಒಂದು ರೀಸನಿಂಗ್ ಕ್ವಶನ್ ಅಂತ ಹೇಳ್ತೀವಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ. ರೀಸನಿಂಗ್ ಕ್ವಶನ್ ಅವ್ರ ಲಾಜಿಕಲ್ ಮೈಂಡೆಡ್ ಕ್ವಶನ್ ಅಂತ ಹೇಳ್ತೀವಿ. ನೀವು ಒಂದು ಫೇಮಸ್ ಕ್ವಶನ್ ಇದೆ, ಆ ಕ್ವಶನ್ ಅನ್ನ ಅವ್ರಿಗೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೋಸ್ಕರ, ಅವರ ಗಮನ ಅವರ ಕಾನ್ಸಂಟ್ರೇಷನ್ ನಿಮ್ ಕಡೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಕ್ವಶನ್ ಕೇಳ್ತಾರೆ. ಸೊ ಅದು ಕ್ವಶನ್ ಏನೇ ಆಗಿರ್ಬೋದು, ನೀವು ಯಾವ್ದು ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಒಂದು ಸಿಸ್ಟಮ್ ಪ್ರಕಾರ ನಾವು ಒಂದು ಕ್ವಶನ್ ಕೇಳ್ತೀವಿ ಅಂತಂದ್ರೆ, ಇದೇ ಇದೇ ಊರಿನ ಇದೇ ಸಿಟಿಯಿಂದ ಒಂದು 20 ಕಿಲೋಮೀಟರ್ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ 2 ಗುಡಿಸಲಿದಾವೆ, ಒಂದು ಸಣ್ಣದು ಒಂದು ದೊಡ್ಡದು. ಸಣ್ಣ ಗುಡಿಸಲಿ ತುಂಬಾ ಹಳೇದಿದೆ, ದೊಡ್ಡ ಗುಡಿಸಲು ತುಂಬಾ ಹೊಸದಿದೆ. ಸಣ್ಣ ಗುಡಿಸಲಲ್ಲಿ 15 kg ಬಂಗಾರ ಇದೆ, ದೊಡ್ಡ ಗುಡಿಸಲಲ್ಲಿ 15 ಜನ ಜೀವನ ಮಾಡ್ತಾ ಇದ್ದಾರೆ. ಆಕಸ್ಮಿಕವಾಗಿ ಸಣ್ಣ ಗುಡಿಸಲಿಗೆ ಬೆಂಕಿ ಹಚ್ಕೊಳ್ತು. ಅದೇ ಬೆಂಕಿ ಉರಿತಾ ಉರಿತಾ ದೊಡ್ಡ ಗುಡಿಸಲಿನ ಪಕ್ಕದಲ್ಲಿತ್ತಲ್ಲ ಆ ಗುಡಿಸಲಿಗೂ ಹಚ್ಕೊಳ್ತು. ಎರಡೂ ಗುಡಿಸಲು ಉರಿತಾ ಇದಾವೆ. ಆ ಟೈಮಲ್ಲಿ ಸಡನ್ ಆಗಿ ಆಂಬುಲೆನ್ಸ್ ಬಂದು ಯಾವ ಗುಡಿಸಲಿನ ಫಸ್ಟ್ ಹಾರಿಸುತ್ತೆ ಅಂತಂದ್ರೆ ಅಲ್ಲಿ ಕುಂತಿರ್ತಕ್ಕಂಥ ಜನ ಹೇಳ್ತಾರೆ, ದೊಡ್ಡದು ದೊಡ್ಡದು, ಸಣ್ಣದು ಸಣ್ಣದು ಅಂತ. ಅವಾಗ ನೀವು ಉತ್ತರ ಕೊಡ್ತೀರಾ, ಬೆಂಕಿ ಹಾರಿಸ್ಲಿಕ್ಕೆ ಆಂಬುಲೆನ್ಸ್ ಬರಲ್ಲ, ಫೈರ್ ಇಂಜಿನ್ ಬರುತ್ತೆ ಅಂತ. ಅವ್ರು ಅವಾಗ ನಗ್ತಾರೆ, ಅಯ್ಯೋ ನೋಡು ಅಂತ ತಲೆ ತೆರೆ ಹೊರಕಂತ. ಸೊ ಇದು ಅರ್ಥ ಏನಾಗುತ್ತೆ ಅಂತಂದ್ರೆ, ಅವ್ರ ಕಾನ್ಸಂಟ್ರೇಷನ್ ಅನ್ನ ತಗೊಂಡ್ ಬರ್ಲಿಕ್ಕೆ, ಅವರ ಮೈಂಡ್ ಓಪನ್ ಮಾಡ್ಲಿಕ್ಕೆ, ಅವರಿಗೆ ಅವರ ಫೇಸಿನ ಮೇಲೆ ಒಂದು ಸ್ಮೈಲ್ ತಗೊಂಡ್ ಬರ್ಲಿಕ್ಕೆ, ಆ ಮೀಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ. ಓಕೆನಾ? ಸೊ ಇದು ಕ್ವಶನ್ ಕೇಳ್ತೀವಿ, ಮೈಂಡ್ ಓಪನ್ ಆಗಿ. ಓಕೆ, ಜಸ್ಟ್ ಇದು ನಿಮ್ಮ ಮೈಂಡ್ ಇಂದ ನಾನು ಓಪನ್ ಮಾಡ್ಲಿಕ್ಕೋಸ್ಕರ, ನಿಮ್ಮ ಗಮನ ಇಲ್ಲಿ ತಗೊಂಡ್ ಬರ್ಲಿಕ್ಕೋಸ್ಕರ ನಾನು ಈ ಕ್ವಶನ್ ಅನ್ನ ಕೇಳಿದೆ. ಬನ್ನಿ ಈಗ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಕಂಪನಿ ಬ್ಯಾಕ್ ಗ್ರೌಂಡ್ ಇಂದ ನೀವು ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಕಂಪನಿ ಬ್ಯಾಕ್ ಗ್ರೌಂಡ್. ರೈಟ್. ಈಗ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಕಂಪನಿ ಬ್ಯಾಕ್ ಗ್ರೌಂಡ್ ಇಂದ ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿ. ನಾನು ಯಾವ ತರ CNT ಮಾಡ್ತಿದ್ದೆ, ನಾನು ಬ್ರಾನ್ಸ್ ಇದ್ದಾಗ, ಸಿಲ್ವರ್ ಇದ್ದಾಗ, ಈ ಗುಡ್ ಮಾರ್ನಿಂಗ್ ಹೇಳೋದನ್ನ ಬಿಟ್ಟು ದಯಮಾಡಿ ಕೇಳಿ. ಎಲ್ರಿಗೂ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಎಲ್ಲರ ಕಡೆಯಿಂದ ಗುಡ್ ಮಾರ್ನಿಂಗ್. ಇವತ್ತಂತೂ ಮಾರ್ನಿಂಗ್ ಬಹಳ ಗುಡ್ ಆಗುತ್ತೆ, ಹೇಳ್ರಿ, ತಲೆ ಕೆಡ್ಸ್ಕೊಬೇಡಿ. ಯಾಕಂತಂದ್ರೆ CNT ಯಾವ ತರ ಮಾಡ್ಬೇಕನ್ನೋದು ನೀವು ಕಲಿತೀರಾ. ನಾನು ಯಾವ ತರ CNT ಮಾಡ್ತಿದ್ದೆ ಅನ್ನೋದನ್ನ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ನಾನು ಅವತ್ತು ಯಾವ ತರ ಮಾಡ್ತಿದ್ನೋ ಇವತ್ತು ಅದೇ ತರ CNT ಮಾಡ್ತೀನಿ, ನಾಳೆನೂ ಅದೇ ತರ CNT ಮಾಡ್ತೀನಿ. ಓಕೆನಾ? ನಾಡ್ದಾನು ಅದೇ ತರ CNT ಮಾಡ್ತೀನಿ. ಯಾರ್ದೋ ಹೊಸ ಹೊಸ PPTಗಳು ತಯಾರು ಮಾಡ್ಕೊಂಡು, ಓಕೆನಾ, ಏನೇನೋ ನಮ್ದು ಮೈಂಡ್ ಯೂಸ್ ಮಾಡಿ ಜನರಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಕನ್ನಡ ಬರ್ದು, ಇವೆಲ್ಲ ನನಗೆ ಬೇಕಾಗಿಲ್ಲ ಸರ್, ಅವಶ್ಯಕತೆನೇ ಇಲ್ಲ ಇವೆಲ್ಲ. ಇದು ಕಂಪನಿ PPT 2019 ಇಂದ ಇದೇ PPT ಇಟ್ಕೊಂಡಿದ್ದೀನಿ ನಾನು. ನಮಗೇನಪ್ಪ, ಜನರಿಗೆ ನಾನೇನ್ ಹೇಳ್ತಾ ಇದ್ದೀನಿ ಮುಖ್ಯ. PPT ಏನಿದೆ ಅವ್ರು ಅದು ನೋಡಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಆ PPT ತಗೊಂಡು, ಅದು ಮುಖ್ಯ. ಅರ್ಥ ಆಗ್ತದೇನಾ? ಹೊಸ 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 ಲಾಜಿಕ್ಗಳು ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಸಿದ್ಧಾರ್ಥ ಸರ್ ಹೇಳ್ತಾರೆ, ವೇರ್ ಲಾಜಿಕ್ ಎಂಡ್ಸ್ ಮಿರಾಕಲ್ ಬಿಗಿನ್ಸ್ ಅಂತ. ಅದಕ್ಕೆ ಲಾಜಿಕ್ ಹಚ್ಚಕ್ ಹೋಗ್ಬೇಡಿ, ಮಿರಾಕಲ್ಸ್ ಕ್ರಿಯೇಟ್ ಆಗ್ತದೆ. ಏನ್ ಅಪ್ಲೈನ್ ಕಲ್ಸಿರ್ತಾನೋ ಅದನ್ನ ಫಾಲೋ ಮಾಡಿ ಸಾಕು. ನಾನು ಇವತ್ತಿನವರೆಗೂ ಯಾವ CNT PPT ತಯಾರು ಮಾಡಿಲ್ಲ. ಈ PPTನೂ ಕಂಪನಿ ಕಡೆಯಿಂದ ಇಸ್ಕೊಂಡಿರೋದು. ಓಕೆನಾ? ಅವಾಗ ASM ಹತ್ರ ಇಸ್ಕೊಂಡಿದೆ, ಅದೇ PPTನ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರು ಹ್ಯಾಂಡ್ ರೈಸ್ ಮಾಡಕ್ ಹೋಗ್ಬೇಡಿ, ಯಾರು ಮೆಸೇಜ್ ಆಗಕ್ ಹೋಗ್ಬೇಡಿ. CNT ಮುಗಿಯೋವರೆಗೂ ನೋ ಕ್ವಶನ್ಸ್,
Asked, no answers given. CNT training, company background, right? Yes, dear friends, ಈ ಕಂಪನಿ ಹೆಸರು ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಜೂನ್ 2, 2004ಗೆ ಈ ಕಂಪನಿ ಸ್ಟಾರ್ಟ್ ಆಯಿತು. ಈ ಕಂಪನಿಗೆ ಸ್ಟಾರ್ಟ್ ಮಾಡಿರೋಂಥ ವ್ಯಕ್ತಿ ಮಿಸ್ಟರ್ ಗೌತಮ್ ಬಾಲಿ ಅಂತ. ಇವರಿಗೆ ಹತ್ತತ್ರ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್, ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ, ರೈಟ್, ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ. ಆದ್ರೂ 30 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಈ ವ್ಯಕ್ತಿ ಒಬ್ಬರೇ ಈ ಕಂಪನಿನ ಶುರು ಮಾಡಲಿಲ್ಲ. ಇವ್ರ ಜೊತೆ ಈ ಕಂಪನಿ ಸ್ಟಾರ್ಟ್ ಮಾಡೋದ್ರಲ್ಲಿ ಇನ್ನ ಇಬ್ರದ್ದು ಕೈ ಇದೆ, ಮಿಸ್ಟರ್ ದೀಪಕ್ ಸೂಡ್ ಅಂಡ್ ಮಿಸ್ಟರ್ ಕನ್ವರ್ ಬೀರ್ ಸಿಂಗ್ ಅಂತೇಳಿ. ಇವರಿಬ್ರು ಇವ್ರ ಜೊತೆ ಕೈ ಜೋಡಿಸಿದಾಗ ಈ ಕಂಪನಿ ಜೂನ್ 2, 2004ರಲ್ಲಿ ಭಾರತೀಯರು ಭಾರತದಲ್ಲಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಸ್ಟಾರ್ಟ್ ಮಾಡಿದ್ರು 2004 ಅಲ್ಲಿ. ಈ ಕಂಪನಿ ಸ್ಟಾರ್ಟ್ ಮಾಡಿದಾಗ ಈ ಕಂಪನಿಲಿ ಬರೀ 2 ಪ್ರಾಡಕ್ಟ್ಸ್ ಇದ್ವು, 2 ಆಫೀಸರ್ಸ್ ಇದ್ವು, 6 ಜನರಿಂದ ಈ ಕಂಪನಿ ಸ್ಟಾರ್ಟ್ ಆಯ್ತು, 6 ಮೆಂಬರ್ಸ್ ಇಂದ. ಆ ಕಂಪನಿ ಸ್ಟಾರ್ಟ್ ಆದಾಗ 2 ಪ್ರಾಡಕ್ಟ್ಸ್, 2 ಆಫೀಸರ್ಸ್, 6 ಮೆಂಬರ್ಸ್. ಆಫೀಸ್ ಒಂದು ಬೆಂಗಳೂರಲ್ಲಿತ್ತು, ಒಂದು ಡಿಲ್ಲಿಯಲ್ಲಿತ್ತು. ಈಗ ಕಂಪನಿ ಸ್ಟಾರ್ಟ್ ಆಗಿ 20 ವರ್ಷ ಕಂಪ್ಲೀಟ್ ಆಯ್ತು. ಆಗ 2 ಪ್ರಾಡಕ್ಟ್ಸ್ ಇದ್ದಿದ್ದು, ಇವತ್ತು ನಮ್ಮ ಹತ್ರ 450ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಆಗ 2 ಆಫೀಸ್ ಇದ್ವು ನಮ್ಮ ಹತ್ರ ಬೆಂಗಳೂರು ಅಂಡ್ ಡೆಲ್ಲಿಯಲ್ಲಿ. ಇವತ್ತು ನಮ್ಮ ಹತ್ರ 50ಕ್ಕಿಂತ ಜಾಸ್ತಿ ಆಫೀಸಸ್ ಇದಾವೆ. ಅವಾಗ ನಾವು ಬರೀ ಇಂಡಿಯಾದಲ್ಲಿ ಮಾತ್ರ ಇದ್ವಿ. ಇವತ್ತು ನಾವು ಅಪಾರ್ಟ್ ಫ್ರಮ್ ಇಂಡಿಯಾ 7 ಕಂಪನಿಗಳಲ್ಲಿ. ಅಪಾರ್ಟ್ ಫ್ರಮ್ ಇಂಡಿಯಾ ವಿ ಆರ್ ಇನ್ ದುಬೈ, ನೇಪಾಲ್, ಬಾಂಗ್ಲಾದೇಶ್, ಬಹ್ರೇನ್, ಸೌದಿ ಅರೇಬಿಯಾ, ಘಾನಾ, ಫಿಲಿಪೀನ್ಸ್, ಐವರಿ ಕೋಸ್ಟ್. 7ರಿಂದ 8 ದೇಶಗಳಲ್ಲಿ ಇವತ್ತು ನಮ್ಮ ಕಂಪನಿ ಆಪರೇಟ್ ಆಗ್ತಾ ಇದೆ. ಆಗ 6 ಜನರಿಂದ ಸ್ಟಾರ್ಟ್ ಆಗಿರಂತ ಕಂಪನಿ ಈಗ ಈ ಕಂಪನಿಯಲ್ಲಿ 4 ಕೋಟಿಗಿಂತ ಜಾಸ್ತಿ ಜನ ಕೆಲಸ ಮಾಡ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್. 4 ಕೋಟಿ ಜನ ಇವತ್ತು ಈ ಕಂಪನಿಯಲ್ಲಿ ಸೇರ್ಕೊಂಡಿದ್ದಾರೆ. ಹತ್ತತ್ರ 20 ಕೋಟಿಲಿಂದ 25 ಕೋಟಿ ಜನ ಈ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ಬಳಸಿದ್ದಾರೆ, ಯೂಸ್ ಮಾಡಿದ್ದಾರೆ, ರಿಸಲ್ಟ್ ತಗೊಂಡಿದ್ದಾರೆ. 20ರಿಂದ 25 ಕೋಟಿ ಜನ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದಾರೆ ಅಕ್ರಾಸ್ ಇಂಡಿಯಾ, ರೈಟ್. ಇವತ್ತು ಈ ಕಂಪನಿಯಲ್ಲಿ 1 ಕೋಟಿಗಿಂತ ಜಾಸ್ತಿ ಸಂಪಾದನೆ ಮಾಡುವ ವ್ಯಕ್ತಿ ಒಬ್ರು ಇದ್ದಾರೆ. 30ರಿಂದ 50 ಲಕ್ಷವರೆಗೂ ಸಂಪಾದನೆ ಮಾಡ್ತಕ್ಕಂಥವ್ರು 10 ಜನ ಇದ್ದಾರೆ. 10 ಲಕ್ಷಕ್ಕಿಂತ 29 ಲಕ್ಷವರೆಗೂ, 10 ಲಕ್ಷದಿಂದ 29 ಲಕ್ಷವರೆಗೂ ಸಂಪಾದನೆ ಮಾಡೋರು 30ಕ್ಕೂ ಜಾಸ್ತಿ ಜನ ಇದ್ದಾರೆ. 1 ಲಕ್ಷದಿಂದ 9 ಲಕ್ಷವರೆಗೂ ಸಂಪಾದನೆ ಮಾಡೋರು ಈ ಕಂಪನಿಯಲ್ಲಿ ಹತ್ತತ್ರ 500ರಿಂದ 1000 ಜನ ಇದ್ದಾರೆ. ಸೊ ಈ ಕಂಪನಿಯಲ್ಲಿ ಇವತ್ತು 7,000 ಜನ ಕಾರ್ಸ್ ಪರ್ಚೇಸ್ ಮಾಡಿದ್ದಾರೆ. 400ಕ್ಕಿಂತ ಜಾಸ್ತಿ ಜನ ವರ್ಲ್ಡ್ ಕ್ಲಾಸ್ ಕಾರ್ ಪರ್ಚೇಸ್ ಮಾಡಿದ್ದಾರೆ. ಅದರಲ್ಲಿ ಲಕ್ಸುರಿ ಕಾರ್ಸ್ ಬರುತ್ತೆ, ಬೆನ್ಸ್, ಆಡಿ, ಜಗ್ವಾರ್, ರೇಂಜ್ ರೋವರ್, BMW, ಈ ತರ ಕಾರ್ಗಳು ಹತ್ತತ್ರ 400ಕ್ಕಿಂತ ಜಾಸ್ತಿ ಜನ ಪರ್ಚೇಸ್ ಮಾಡಿದ್ದಾರೆ. 500ಕ್ಕಿಂತ ಜಾಸ್ತಿ ಜನ ಈ ಕಂಪನಿಯಲ್ಲಿ ಮನೆ ಪರ್ಚೇಸ್ ಮಾಡಿದ್ದಾರೆ, ಮನೆ ಪರ್ಚೇಸ್ ಮಾಡಿದ್ದಾರೆ, ಕಟ್ಸಿದ್ದಾರೆ. ಸೊ ಈ ಕಂಪನಿ ಈ ತರ ಡೆವಲಪ್ ಆಗ್ಲಿಕ್ಕೆ ಕಾರಣ ಏನು? ಈ ಕಂಪನಿ ಇವತ್ತು ಭಾರತದ ನಂಬರ್ 1 ಕಂಪನಿ ಆಗಿದೆ, ವರ್ಲ್ಡಿನ 36ನೇ ದೊಡ್ಡ ಕಂಪನಿ ಆಗಿದೆ. ವಿ ಆರ್ ದ 36th ಲಾರ್ಜೆಸ್ಟ್ ಕಂಪನಿ ಇನ್ ದ ವರ್ಲ್ಡ್. ಅಂಡ್ ವಿ ಹ್ಯಾವ್ ಗಾಟ್, ನಾವು ತುಂಬಾ ಸರ್ಟಿಫಿಕೇಟ್ಸ್ ನಮಗೆ ಸಿಕ್ಕಿದಾವೆ, ರೈಟ್. ತುಂಬಾ ಅಂದ್ರೆ ತುಂಬಾ ಹತ್ತತ್ರ 30ಕ್ಕಿಂತ ಜಾಸ್ತಿ ಸರ್ಟಿಫಿಕೇಟ್ ನಮಗೆ ಸಿಕ್ಕಿದಾವೆ, ರೈಟ್. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಮಿಸ್ಟರ್ ಗೌತಮ್ ಬಾಲಿ ಸರ್ಗೆ ಅಡ್ಮೈರ್ಡ್ ಲೀಡರ್ ಆಫ್ ಏಷ್ಯಾ ಅವಾರ್ಡ್ ಸಿಕ್ಕಿದೆ. ಅಡ್ಮೈರ್ಡ್ ಲೀಡರ್ ಆಫ್ ಏಷ್ಯಾ, ಅಡ್ಮೈರ್ಡ್ ಸಿಇಒ ಆಫ್ ಏಷ್ಯಾ, ಏಷ್ಯಾ ಖಂಡದ ಬೆಸ್ಟ್ ಸಿಇಒ ಅವಾರ್ಡ್ ಸಿಕ್ಕಿದೆ. ರೈಟ್ ಸೈಡ್ ಮೇಲೆಗಡೆ ಇರ್ತಕ್ಕಂಥ ಅವಾರ್ಡ್, ಓಕೆನಾ. ಅಡ್ಮೈರ್ಡ್ ಬ್ರ್ಯಾಂಡ್ ಆಫ್ ಇಂಡಿಯಾ ಅವಾರ್ಡ್ ಸಿಕ್ಕಿದೆ, ಓಕೆನಾ. ಅಡ್ಮೈರ್ಡ್ ಬ್ರ್ಯಾಂಡ್ ಆಫ್ ಇಂಡಿಯಾ ಪ್ರೆಸ್ಟೀಜ್ ಅವಾರ್ಡ್ ಸಿಕ್ಕಿದೆ, ಓಕೆನಾ. IES ಕಡೆಯಿಂದ ನಮಗೆ ಅವಾರ್ಡ್ ಸಿಕ್ಕಿದೆ. GMP ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. GMP ಅಂತಂದ್ರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. ಹಾತ್ಸಾ ಸರ್ಟಿಫಿಕೇಟ್ ಇದೆ. ಹಾತ್ಸಾ ಅಂತಂದ್ರೆ ಹೆಲ್ತ್ ಫುಡ್ ಅಂಡ್ ಡೈಟರಿ ಸಪ್ಲಿಮೆಂಟ್ ಅಸೋಸಿಯೇಷನ್ಸ್ ಕಡೆಯಿಂದ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ.
ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಇನ್ ಪ್ರೊಡಕ್ಟಿವಿಟಿ, ಕ್ವಾಲಿಟಿ, ಇನ್ನೋವೇಷನ್ ಅಂಡ್ ಮ್ಯಾನೇಜ್ಮೆಂಟ್. ಈ 4 ಕ್ಯಾಟಗರಿಯಲ್ಲಿ ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ, ನಮ್ಮ ಸರ್ಟಿಫಿಕೇಟ್ ಇದೆ. ಓಕೆನಾ? ಸೊ 9001 2015, 9001 2008 ಹಲಾಲ್ ಸರ್ಟಿಫಿಕೇಟ್, ಇವೆಲ್ಲ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ. ಅಂಡ್ ಇನ್ನ ತುಂಬಾ ಸರ್ಟಿಫಿಕೇಟ್ಗಳು ಇದಾವೆ. ಮಾತಾಡ್ತಾ ಹೋದ್ರೆ ಹತ್ತತ್ರ ಒಂದು ಅರ್ಧ ಸರ್ಟಿಫಿಕೇಟ್ಗಳ ಬಗ್ಗೆನೇ ಮಾತಾಡಬೇಕು. ನೋಡಿ, ನಾವು 2017, 18, 19 ಅಲ್ಲಿ ಪ್ರಪಂಚದ 63ನೇ ದೊಡ್ಡ ಕಂಪನಿ ಇದ್ವಿ. ಈಗ ನಾವು ಪ್ರಪಂಚದ 36ನೇ ದೊಡ್ಡ ಕಂಪನಿ ಇದೀವಿ. 2017, 18, 19, 20, ಈ 3 ವರ್ಷ ಕಂಟಿನ್ಯೂಸ್ ಆಗಿ ಬೆಸ್ಟ್ ನ್ಯೂಟ್ರಿಸೆಟಿಕಲ್ ಕಂಪನಿ ಆಫ್ ದ ಇಯರ್ ಅಂತೇಳಿ ABP ನ್ಯೂಸ್ ಕಡೆಯಿಂದ ನಮಗೆ ಅವಾರ್ಡ್ ಸಿಕ್ಕಿದೆ. ಓಕೆನಾ? ಅಂಡ್ IBC ಕಾರ್ಪೊರೇಟ್ ಅವಾರ್ಡ್ ನಮಗೆ ಸಿಕ್ಕಿದೆ. ಅಂಡ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅವಾರ್ಡ್, ಗ್ರೇಟ್ ಪ್ಲೇಸ್ ಟು ವರ್ಕ್ ಫಾರ್ ದ ಇಯರ್ 2019, 20, 21. ಕಂಟಿನ್ಯೂಸ್ಲಿ ಪ್ರತಿ ವರ್ಷ ನಮಗೆ ಅವಾರ್ಡ್ ಸಿಗ್ತಾ ಇದೆ. ಭಾರತ ದೇಶದಲ್ಲಿ ಭಾರತೀಯರಿಗೆ ವರ್ಕ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಕಂಪನಿ, ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳಿ ನಮಗೆ ಇದ್ರ ಅವಾರ್ಡ್ ಸಿಕ್ಕಿದೆ. ಬೆಸ್ಟ್ ಎಂಪ್ಲಾಯರ್, ನಮ್ಮೇನ್ ಕಂಪನಿಯಲ್ಲಿ ಎಂಪ್ಲಾಯೀಸ್ ಇರ್ತಾರಲ್ಲ, ಮಲ್ಲಿನಾ ಸರ್ ತರ, ಸೈಯದ್ ಸರ್ ತರ, ಆ ಎಂಪ್ಲಾಯೀಸ್ಗೂ ಕೂಡ ತುಂಬಾ ಚೆನ್ನಾಗಿ ಈ ಕಂಪನಿ ಹ್ಯಾಂಡಲ್ ಮಾಡಿದೆ ಅಂತೇಳಿ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ ಈ ಕಂಪನಿ ಸಿಕ್ಕಿದೆ. ಓಕೆನಾ? ಅದಾದ್ಮೇಲೆ ಗ್ಲೋಬಲ್ ಹ್ಯೂಮನ್ ರಿಸೋರ್ಸ್ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಆ, ನಮಗೆ ಸಿಕ್ಕಿದೆ. ತುಂಬಾ ಅಂದ್ರೆ ತುಂಬಾ ಅವಾರ್ಡ್ ಸಿಕ್ಕಿದಾವೆ, ಹೇಳ್ತಾ ಹೋದ್ರೆ ತುಂಬಾ ಇದೆ. ಈ ಕಂಪನಿಯಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಜನರಲ್ಲಿ ಅಂಬಾಸಡರ್ಸ್ ಅಂತ ಮೊದಲು ಮಾಡ್ತಿದ್ರು, ಈಗ VMCM ಅಂತೇಳಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇವತ್ತು ಅಂಬಾಸಡರ್ಗಳಲ್ಲಿ 16 ಜನ ಅವಾರ್ಡ್ ಅಂಬಾಸಡರ್ಸ್ ಇದ್ರು. ಸೊ ತುಂಬಾ ಟಾಪ್ ಅಚೀವರ್ಸ್ ಇರಲಿಲ್ಲ, ಕ್ರೋರ್ಸ್ ಟುಗೆದರ್ ಇನ್ಕಮ್ ಅನ್ನು ಸಂಪಾದನೆ ಮಾಡಿರ್ತಕ್ಕಂಥ ಜನ. ಓಕೆನಾ? ಇವತ್ತು VMCM ಅಲ್ಲಿ ಹತ್ತತ್ರ 40ರಿಂದ 42 ಜನ ಆಲ್ ಅಕ್ರಾಸ್ ಇಂಡಿಯಾನಲ್ಲಿ ಇದ್ದಾರೆ. ಕಂಪನಿ ಕಡೆಯಿಂದ ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೆ, ನಮ್ಮನ್ನ ನಂಬಿ ನಮ್ಮ ಜೊತೆ ಜಾಯಿನ್ ಆಗ್ತಕ್ಕಂಥ ಜನರಿಗೆ ಡೆವಲಪ್ ಮಾಡ್ಲಿಕ್ಕೋಸ್ಕರ ಕಂಪನಿ ಕಡೆಯಿಂದ ಸಮ್ ಪೇಡ್ ಈವೆಂಟ್ಸ್ ಕಂಪನಿ ಮಾಡಿಕೊಡುತ್ತೆ, ಸಮ್ ಫ್ರೀ ಈವೆಂಟ್ಸ್ ಕಂಪನಿ ಮಾಡಿಕೊಡುತ್ತೆ, ಟ್ರೈನಿಂಗ್ ಸಪೋರ್ಟ್ ಕಂಪನಿ ಕೊಡುತ್ತೆ. ಯಾಕಂದ್ರೆ ನೋಡಿ, ಸೆಷನ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಕಂಪನಿ ಟ್ರೈನಿಂಗ್ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಲಿಕ್ಕೋಸ್ಕರ ಟ್ರೈನಿಂಗ್ಗಳು ಎಷ್ಟು ಇಂಪಾರ್ಟೆಂಟ್. ಲೀಡರ್ ಟ್ರೈನಿಂಗ್ ಜೊತೆ ಕಂಪನಿ ಟ್ರೈನಿಂಗು ಅಷ್ಟೇ ಇಂಪಾರ್ಟೆಂಟ್. ಕಂಪನಿ ಟ್ರೈನಿಂಗ್ ಜೊತೆ ಅಪ್ಲೈನ್ ಟ್ರೈನಿಂಗು ಅಷ್ಟೇ ಇಂಪಾರ್ಟೆಂಟ್. ನನಗೆ ಯಾವ ಟ್ರೈನಿಂಗು ಬೇಡ, ನನ್ನ ಟೀಮ್ಗೆ ನಾನೇ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಅದು ಆಗ್ಲಾರ್ದಿದ್ದು. ಒಂದು ಮಗುಗೆ ಡಿಗ್ರಿ ನಾನು ಓದಿದ್ದೀನಿ, PG ನಾನು ಓದಿದ್ದೀನಿ, ಪೋಸ್ಟ್ ಗ್ರಾಜುಯೇಷನ್ ನಾನು ಮಾಡ್ಕೊಂಡಿದ್ದೀನಿ, ನಾನು ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿದ್ದೀನಿ, ಮಾಸ್ಟರ್ ಆಫ್ ಸೈನ್ಸ್ ಮಾಡಿದ್ದೀನಿ, ಮಾಸ್ಟರ್ ಆಫ್ ಫಿಲಾಸಫಿ ಮಾಡಿದ್ದೀನಿ, MPhil ಮಾಡಿಬಿಟ್ಟಿದ್ದೀನಿ, ಡಾಕ್ಟರೇಟು ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಒಂದು ತಾಯಿ ತನ್ನ ಮಗುಗೆ ಶಾಲೆಗೆ ಕಳಿಸ್ಲಾರ್ದಂಗೆ ಡಿಗ್ರಿವರೆಗೂ ನಾನು ಮನೆಯಲ್ಲೇ ಓದಿಸ್ತೀನಿ ಅಂತ ತಾಯಿ ಏನಾದ್ರೂ ಹಠ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಯಾವ ಮಗುಗೂ ಸರ್ಟಿಫಿಕೇಟ್ ಸಿಗಲ್ಲ, ಯಾವ ಮಗುಗೂ ಜಾಬ್ ಸಿಗಲ್ಲ. ತಾಯಿ ಎಷ್ಟೇ ಮಾಸ್ಟರ್ ಆಫ್ ಫಿಲಾಸಫಿ ಇದ್ರು, ತಾಯಿ ಎಷ್ಟೇ ಡಾಕ್ಟರೇಟ್ ಅವಾರ್ಡ್ಗಳು ತಗೊಂಡ್ರು ಕೂಡ ತನ್ನ ಮಗುಗೆ ಶಾಲೆಗೆ ಕಳಿಸ್ಬೇಕಾಗುತ್ತೆ. ಬರೀ 10ನೇ ಕ್ಲಾಸ್ ಪಾಸ್ ಆಗಿರತಕ್ಕಂತ ಟೀಚರ್ಗಳು LKG UKG ಓದಿಸ್ತಿರ್ತಾರೆ. ಇಲ್ಲಿ ಮಾಸ್ಟರ್ ಆಫ್ ಫಿಲಾಸಫಿ, ನಾನು ಹೇಳೋ ಪಾಯಿಂಟ್ ಬಹಳ ಗಮನ ಕೊಡಿ, ಬಹಳ ದೊಡ್ಡ ಪಾಯಿಂಟ್ ಹೇಳ್ತಾ ಇದ್ದೀನಿ. ನಾನು ನನ್ನ ಟೀಮಿಗೆ ನಾನೇ ಟ್ರೈನಿಂಗ್ಗಳು ಕೊಡ್ಕೊಂತೀನಿ ಅಂತ ಹೇಳೋರಿಗೆ ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಕೇಳಿ. ಏನು ಅಂತಂದ್ರೆ, ನಿಮ್ ಟೀಮಿಗೆ ನೀವು ಟ್ರೈನಿಂಗ್ ಕೊಡ್ಕೋಬೇಕು, ಅದು ಟ್ಯೂಷನ್ ಇದ್ದಂಗೆ. ಮಗು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಿಗೆ ಹೋಗಿ ಮನೆಗೆ ಬಂದ್ರೆ ಸಾಯಂಕಾಲ ಅಮ್ಮ ಒಳ್ಳೆ ಸ್ಟೂಡೆಂಟ್ ಇದ್ದಿದ್ರೆ, ಅಮ್ಮ ಫುಲ್ ಎಜುಕೇಟೆಡ್ ಇದ್ರೆ ಮಗುಗೆ ಟ್ಯೂಷನ್ ಹೇಳ್ಕೋಬಹುದು. ಬಟ್ ಶಾಲೆ ಓದಿಸಿ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತದೇನಾ? ಅಮ್ಮ ಡಾಕ್ಟರೇಟ್ ಪದವಿ ತಗೊಂಡ್ರು ಕೂಡ, ಅಮ್ಮ PhD ಮಾಡ್ಕೊಂಡ್ರು ಕೂಡ, ಅಮ್ಮ ಇಡೀ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ನಂಬರ್ 1 ಸ್ಟೂಡೆಂಟ್ ಇದ್ರು ಕೂಡ, ಇಡೀ ಯೂನಿವರ್ಸಿಟಿಗಳಿಗೆ ಟಾಪರ್ ಇದ್ರು ಕೂಡ, ತನ್ನ ಹೊಟ್ಟೆಯಲ್ಲಿ ಹುಡ್ತಕ್ಕಂತ ಮಕ್ಕಳಿಗೆ 10ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂತ ಟೀಚರು ಮನೆ ಮುಂದೆ ಇರ್ತಕ್ಕಂತ ಶಾಲೆಯಲ್ಲಿ LKG ಮಕ್ಕಳಿಗೆ ಓದ್ತಿರ್ತಾರಲ್ಲ, ಆ 10ನೇ ಕ್ಲಾಸ್ ಫೇಲ್ ಆಗಿರ್ತಕ್ಕಂಥ ಟೀಚರ್ ಹತ್ರ ಕಳ್ಸೇ LKG UKG ಓದ್ಬೇಕು. ಬರೀ PUC ಓದಿರ್ತಕ್ಕಂಥ ಟೀಚರ್ಗಳು ಬಂದು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಓದಿಸ್ತಿರ್ತಾರಲ್ಲ, ಈ PhD ಮಾಡಿರ್ತಕ್ಕಂಥ ತಾಯಿಯ ಮಕ್ಕಳು ಆ PUC ಓದಿರ್ತಕ್ಕಂಥ ಟೀಚರ್ ಹತ್ರ ಓದಿದ್ರೇನೆ ಮಾರ್ಕ್ಸ್ ಕಾರ್ಡ್ ಸಿಗೋದು. ಬರೀ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು PUC ಓದಿಸ್ಲಿಕ್ಕೆ ಬರ್ತಾರೆ ನೋಡ್ರಿ ಟೀಚರ್ಗಳು PUC ಕಾಲೇಜ್ಗಳಲ್ಲಿ.
ಈ ಮಾಸ್ಟರ್ಸ್ ಮಾಡಿರ್ತಕ್ಕಂಥ ತಾಯಿಯ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಬೇಕು ಅಂತಂದ್ರೆ ಆ ಡಿಗ್ರಿ ಓದಿರ್ತಕ್ಕಂಥ PUC ಕಾಲೇಜಲ್ಲೇ ಓದ್ಬೇಕು. ನಾನು ಮಾಸ್ಟರ್ಸ್ ಮಾಡಿಸಿದ್ದೀನಿ ಅಂತ ಹೇಳಿ ನನ್ನ ಮಕ್ಕಳನ್ನ ನಾನು ಮನೆಯಲ್ಲಿ ಕುಂದಿರ್ಸ್ಕೊಂಡು ಮಾಸ್ಟರ್ಸ್ ಮಾಡ್ಲಿಕ್ಕೆ ಆಗಲ್ಲ. ಹೊರಗಡೆ ಅಪ್ಲೈನ್ ಹತ್ರ ಟ್ರೈನಿಂಗ್ ಗಳಿಗೆ ಕಳಿಸ್ಲೇಬೇಕಾಗುತ್ತೆ. ಕಂಪನಿಯ ಟ್ರೈನರ್ಸ್ ಹತ್ರ ಟ್ರೈನಿಂಗ್ ಗಳಿಗೆ ಕಳಿಸ್ಲೇಬೇಕಾಗುತ್ತೆ. ಇದು ಮಹತ್ವ. ಇದು ಲೀಗಲ್ ಎಜುಕೇಶನ್. ಅರ್ಥ ಆಗ್ತದೆ, ಇದನ್ನ ನೆನ್ಪಿಡ್ಕೊಳ್ಳಿ. ಸೊ ಕಂಪನಿ ಸಪೋರ್ಟ್ ನಮಗೆ ಸಿಗುತ್ತೆ. ಏನ್ ಸಪೋರ್ಟು? ನಮಗೆ ಕಂಪನಿ CNT ಅಂತ ಮಾಡ್ಕೊಡುತ್ತೆ. ಈಗ ನಾನು ಮಾಡ್ತಾ ಇದ್ದೀನಿ ನಿಮ್ ಮುಂದೆ, ಓಕೆನಾ? ಸೆಲ್ಯುಲಾರ್ ನರಿಶ್ಮೆಂಟ್ ಥೆರಪಿ ಅಂತ ಹೇಳ್ತಾರೆ. CNT, ಸೆಲ್ಯುಲಾರ್ ನರಿಶ್ಮೆಂಟ್ ಥೆರಪಿ ಪ್ರೋಗ್ರಾಮ್ ಅಂತ ನಾವು ಯಾಕೆ ಇಟ್ಟಿದೀವಿ ಅನ್ನೋದು ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಿ ಗಾರ್ಜಿಯಸ್ ಡೇ ಅಂತ ಹೇಳಿ ಕಂಪನಿಯ ಟ್ರೈನರ್ ಮಾಡ್ಕೊಡ್ತಾರೆ. ವೆಸ್ಟೀಜ್ ಹೆಲ್ತ್ ಕೇರ್ ಟ್ರೈನಿಂಗ್ ಮಾಡ್ಕೊಡ್ತಾರೆ. VIP ವೆಸ್ಟೀಜ್ ಇನಿಷಿಯೇಷನ್ ಪ್ರೋಗ್ರಾಮ್ ಮಾಡ್ಕೊಡ್ತಾರೆ. ಅದನ್ನ ನಾವು DBES ಆಗಿ ಕನ್ವರ್ಟ್ ಮಾಡಿದೀವಿ. ಮೀಟ್ ದ ಮಿಲೇನಿಯರ್ ಪ್ರೋಗ್ರಾಮ್ ಮಾಡ್ಕೊಡ್ತಾರೆ. ಈಗ ನಮ್ದು ರಾಣಿಬೆನ್ನೂರ್ ಮತ್ತೆ ಯಾವ್ದು ಇನ್ನೊಂದು ಊರು ನನಗೆ ಬಾಯಲ್ಲಿ ಹೆಸರೇ ಬರಲ್ಲ, ಆ ಊರಲ್ಲಿ ನಮ್ದು ನಡೀತಾ ಇದೆ, ಓಕೆನಾ? ಮುಂಡ್ರಿಗಿಯಲ್ಲಿ ನಡೀತಾ ಇದೆ ಮೀಟ್ ದ ಮಿಲಿಯನೇರ್. ವೆಸ್ಟೀಜ್ ಲೀಡರ್ಶಿಪ್ ಕಾಂಕ್ಲೇವ್ ಡೈರೆಕ್ಟರ್ಸ್ ಅಂಡ್ ಅಬೋಗೆ ಮಾತ್ರ ಕಂಪನಿ ಮಾಡಿಕೊಡುತ್ತೆ. ಡೇಲ್ ಕಾರ್ನಿಗಿ ಟ್ರೈನಿಂಗ್ ಮಾಡಿಕೊಡ್ತಿತ್ತು ಮೊದಲು ಕಂಪನಿ. ಈಗ ಅದನ್ನ VLC2 ಅಂತ ಹೇಳಿ ಕನ್ವರ್ಟ್ ಮಾಡಿದೆ. VWS ವೆಲ್ನೆಸ್ ಸಿಂಪೋಸಿಯಂ, ವೆಸ್ಟೀಜ್ ವೆಲ್ನೆಸ್ ಸಿಂಪೋಸಿಯಂ ಅಂತ ಹೇಳಿ 2 days ರೆಸಿಡೆನ್ಷಿಯಲ್ ಈವೆಂಟ್ ಕೂಡ ಕಂಪನಿ ಮಾಡಿಕೊಡುತ್ತೆ. ಅಂಡ್ ಅವಾರ್ಡ್ ಫಂಕ್ಷನ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇದೆ. ಇದು ಕಂಪನಿಯ ಟೂಲ್ಸ್ ಮೊದಲು ತುಂಬಾ ಬರ್ತಿದ್ವು. ಈಗ ಕೊರೋನಾ ಆದಾಗ್ಲಿಂದ ಇದನ್ನೆಲ್ಲ PDF ಅಲ್ಲಿ ಕನ್ವರ್ಟ್ ಮಾಡಿ ಕಂಪನಿ ಕೊಡ್ತಾ ಇದೆ. ಬಟ್ ಆದ್ರೂ ಲೀಡರ್ಸೇ ಏನಂತೀರಾ ಟೂಲ್ಸ್ ಅನ್ನ ತಯಾರು ಮಾಡ್ಕೊಂತಿದ್ದಾರೆ. ಲೈಕ್ ನಾವು ಮ್ಯಾಜಿಕ್ ಬುಕ್ ಅಂತ ಹೇಳಿ ತಯಾರು ಮಾಡಿ ಪ್ರೆಸೆಂಟೇಶನ್ ಈಸಿ ಆಗ್ಲಿ ನಮ್ಮ ಜನರಿಗೆ ಅಂತ ಹೇಳಿ ಮಾಡ್ಕೊಡ್ತೀವಿ. ಸೊ ಯಾವ್ದಾದ್ರು ನೀವು ಟೂಲ್ ಯೂಸ್ ಮಾಡ್ಕೋಬಹುದು. ವೆಸ್ಟೀಜ್ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ. ಸೊ ಚಾಂಪಿಯನ್ಸ್ ಡೇ ಕಂಪನಿ ನಡೆಸುತ್ತೆ ಪ್ರತಿ ತಿಂಗಳು 2ನೇ ತಾರೀಕಿಗೆ, ರೈಟ್? ಸೊ ತುಂಬಾ ಈ ತರ ಎಲ್ಲ ಕಂಪನಿ ಸಪೋರ್ಟ್ ಮಾಡಿ ಕೊಡುತ್ತೆ ತಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೋಸ್ಕರ. ಡಿಯರ್ ಫ್ರೆಂಡ್ಸ್, ಇವತ್ತು ಈ ಕಂಪನಿ 4 ಕೋಟಿ ಜನ ನಂಬೋ ತರ ಹೆಂಗಾಯ್ತು. 1 ಕೋಟಿ ಪ್ರತಿ ತಿಂಗಳಿಗೆ ಸಂಪಾದನೆ ಮಾಡಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಎ ಜೋಕ್. ಇವತ್ತು ಈ ಕಂಪನಿ ಈ ಮಟ್ಟಿಗೆ ಹೆಂಗ್ ಬೆಳೀತು? ಇವತ್ತು ಈ ಕಂಪನಿ ನೋಡಿ, ಬೇರೆ ಬೇರೆ ದೇಶಗಳ ಕಂಪನಿ ವೆಸ್ಟೀಜ್ ಇಂಡಿಯಾಗೆ ಬರೋದು ಬಹಳ ಕಾಮನ್. ಬಟ್ ಒಂದು ಇಂಡಿಯನ್ ಕಂಪನಿ ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಇಟ್ ಈಸ್ ಅನ್ಕಾಮನ್. ಅಷ್ಟು ಈಸಿ ಅಲ್ಲ. ಇವತ್ತು ಬೇರೆ ಬೇರೆ ದೇಶಗಳು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿನ, ನಮ್ಮ ಕಂಪನಿಯ ಸಿಸ್ಟಮ್ ಅನ್ನ, ನಮ್ಮ ಕಂಪನಿಯ ಪ್ರಾಡಕ್ಟ್ ಅನ್ನ, ನಮ್ಮ ಕಂಪನಿಯ ಪ್ಲಾನ್ ಅನ್ನ, ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನ ಅಂತಂದ್ರೆ ಈ ಕಂಪನಿಲಿ ಏನಿದೆ ಆ ತರ ಪವರ್. ಈ ಕಂಪನಿಯ ಬ್ಯಾಕ್ ಬೋನ್ ಯಾವ ತರ ಭಾರತದ ಬ್ಯಾಕ್ ಬೋನ್ ರೈತರು, ಅದೇ ತರ ಈ ಕಂಪನಿಯ ಬ್ಯಾಕ್ ಬೋನ್ ಕೂಡ ಪ್ರಾಡಕ್ಟ್ ಬಗ್ಗೆ ನಾನು ಎಲ್ಲಾ ಪ್ರಾಡಕ್ಟ್ ಬಗ್ಗೆ ಹೇಳಲ್ಲ. ಒಂದ್ 4-5 ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತೀನಿ. ಯಾಕಂತಂದ್ರೆ ಆ 4-5 ಪ್ರಾಡಕ್ಟ್ ಗಳ ಬಗ್ಗೆ ಹೇಳ್ಕೊಂಡೇ ನಾನು VMCA ಮಾಡ್ತೀನಿ. ಅಂಡ್ ಹೆವಿ ನಾಲೆಜ್ ಕೊಡೋದು ಅವಶ್ಯಕತೆ ಇಲ್ಲ ಪ್ರಾಡಕ್ಟ್ ಬಗ್ಗೆ. ಬಹಳ ಸಿಂಪಲ್ ಅಂಡ್ ಸಿಲಿ ಲ್ಯಾಂಗ್ವೇಜ್ ಅಲ್ಲೂ ನಾವು ಅರ್ಥ ಮಾಡಿಸ್ಬೋದು, ಜನರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಮ್ಮ ಮುಂದೆ 340 ಜನ ಇದ್ದಾರೆ, 339 340 ಜನ ಇದ್ದಾರೆ. ಆ 340 ಜನ ಕೂಡ ಪಾಪ PhD ಮಾಡಿಲ್ಲ. ಅವ್ರೇನ್ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಇಂದ ಬರಲಿಲ್ಲ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಏನ್ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಇಂದ ಬಂದವನಲ್ಲ. ಸೊ ಜನರ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸದೆ ಜಾಣತನ ಅಂತಿಲ್ಲ. ಜನರಿಗೆ ಸೈನ್ಸ್ ಅರ್ಥ ಮಾಡ್ಸಕ್ ಹೋಗಿ ಎಲ್ಲ ಪ್ರೋಗ್ರಾಮೇ ಕೆಡಿಸೋದ್ಕಿಂತ ಜನರಿಗೆ ಜನರ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸೋದು ಜಾಣತನ. ನಾನು ಸ್ಟಾರ್ಟಿಂಗ್ ಇಂದಾನು ಅದನ್ನೇ ಅರ್ಥ ಮಾಡ್ಕೊಂಡು ಬಂದಿದ್ದೆ. ಸೊ ಪ್ರಾಡಕ್ಟ್ ಪ್ರೊಫೈಲ್, ನಮ್ ಕಂಪನಿ ಯಾವ ಪ್ರಾಡಕ್ಟ್ ಜೊತೆ ಡೀಲ್ ಮಾಡುತ್ತೆ, ಈ ಕಂಪನಿ ಈ ತರ ಡೆವಲಪ್ ಆಗ್ಲಿಕ್ಕೆ ಕಾರಣ ಅವ್ ಏನ್ ಪ್ರಾಡಕ್ಟ್ ನೋಡಿ ಸರ್. 90% ಆಫ್ ದ ಪ್ರಾಡಕ್ಟ್ಸ್, 450 ಪ್ರಾಡಕ್ಟ್ಗಳಲ್ಲಿ 90% ಪ್ರಾಡಕ್ಟ್ ನಮ್ ಕಂಪನಿ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ನಮ್ಮ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕಾಣ್ತಾ ಇದೆ, ಮೆಷಿನರೀಸ್ ಕಾಣ್ತಾ ಇದಾವೆ, ಫ್ಯಾಕ್ಟರಿ ಕಾಣ್ತಾ ಇದೆ. ಸೊ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಹಲಾಲ್ ಸರ್ಟಿಫಿಕೇಟ್ ಸಿಕ್ಕಿದೆ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಸಿಕ್ಕಿದೆ, ISO 9001 2015 ಸರ್ಟಿಫಿಕೇಟ್ ಸಿಕ್ಕಿದೆ. ನಮ್ಮ ಹತ್ರ 2 R&D ಇದಾವೆ, ಒಂದು ರಷ್ಯಾನ್ ಅಲ್ಲಿ ಇದೆ, ಒಂದು ಇಂಡಿಯನ್ ಅಲ್ಲಿ ಇದೆ. R&D ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ಸ್. ನಮ್ದೇ ಆಗಿರ್ತಕ್ಕಂಥ 30ಕ್ಕೂ ಹೆಚ್ಚು ಸೈಂಟಿಸ್ಟ್ ಗಳಿದ್ದಾರೆ, ವೈಜ್ಞಾನಿಕರಿದ್ದಾರೆ ನಮಗೆ ಸಪೋರ್ಟ್ ಮಾಡೋರು, ನಮಗೆ ಹೊಸ ಹೊಸ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡೋರು. ಅರ್ಥ ಆಗ್ತದೆನಾ? 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ, 1,00,000 ಸ್ಕ್ವೇರ್ ಫೀಟ್ ಇದ್ವು ನಮ್ದು, ಹಿಮಾಚಲ್ ಪ್ರದೇಶ್ ಸೋಲನ್ ಜಿಲ್ಲೆ ಬದ್ದಿಯಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್. ನಮ್ಮ ಹತ್ರ ಇರ್ತಕ್ಕಂಥ ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಒಂದು ತಿಂಗಳಿಗೆ 5,000
ಕೋಟಿ ರೂಪಾಯಿದು ಪ್ರಾಡಕ್ಟ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಅಷ್ಟು ದೊಡ್ಡ ಫ್ಯಾಕ್ಟರಿ ಇದೆ. ಬಟ್ ನಾವು ಮಾಡ್ತಿರೋದೆಷ್ಟು 100 ಕೋಟಿ ಬರೆ. ಬಟ್ ನಮ್ಮ ಹತ್ರ ಇರೋದು 5,000 ಕೋಟಿ ರೂಪಾಯಿದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟರಿ ನಮ್ಮ ಹತ್ರ ಆಲ್ರೆಡಿ ಇದೆ. ಅರ್ಥ ಆಗ್ತಾ ಇದೆನಾ? ಸೊ FDA ಕಡೆಯಿಂದ ನಮಗೆ ಫುಡ್ ಡ್ರಗ್ ಅಸೋಸಿಯೇಷನ್ ಕಡೆಯಿಂದನೂ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಯಾವ್ಯಾವ ಪ್ರಾಡಕ್ಟ್ ಜೊತೆ ನಾವು ಡೀಲ್ ಮಾಡ್ತೀವಪ್ಪ? ನಾವು ಡೀಲ್ ಮಾಡ್ತೀವಿ ಹೆಲ್ತ್ ಕೇರ್ ಜೊತೆ, ಪರ್ಸನಲ್ ಕೇರ್ ಜೊತೆ, ಓರಲ್ ಕೇರ್ ಜೊತೆ, ಹೆಲ್ತ್ ಫುಡ್ ಅಗ್ರಿ ಪ್ರಾಡಕ್ಟ್ಸ್, ಆಯುರ್ವೇದ, ಮೆನ್ಸ್ ಗ್ರೂಮಿಂಗ್, ಪ್ರೀಮಿಯಂ ಸ್ಕಿನ್ ಕೇರ್, ಕಲರ್ ಕಾಸ್ಮೆಟಿಕ್ಸ್, ಹೋಮ್ ಕೇರ್, ಏರ್ ಪ್ಯೂರಿಫೈಯರ್, ವುಮೆನ್ ಹೈಜೀನ್, ವಾಟರ್ ಪ್ಯೂರಿಫೈಯರ್, ಇದೆಲ್ಲಾ ಪ್ರಾಡಕ್ಟ್ಗಳ ಜೊತೆ ನಾವು ಡೀಲ್ ಮಾಡ್ತೀವಿ. ಓಕೆನಾ? ಇದರಲ್ಲಿ 90% ಪ್ರಾಡಕ್ಟ್ಸ್ ನಾವೇ ತಯಾರು ಮಾಡ್ತೀವಿ. 10% ಪ್ರಾಡಕ್ಟ್ಸ್ ನಾವು ಏನ್ ಮಾಡ್ತೀವಿ, ಹೊರಗಡೆಯಿಂದ ವೆಂಡರ್ಸ್ ಕಡೆಯಿಂದ ತರಿಸ್ಕೊಂಡು ನಾವು ಈ ಪ್ರಾಡಕ್ಟ್ ಅನ್ನ ನಿಮ್ಮವರೆಗೂ ತಲುಪಿಸ್ತೇವೆ. ಓಕೆನಾ? ರೈಟ್. ಸೊ ಯಾವ ಪ್ರಾಡಕ್ಟ್ ಈ ತರ ಪ್ಯಾಕೇಜಿಂಗ್ ಇರುತ್ತೆ ನಮ್ದು. ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಈ ತರ ಪ್ಯಾಕೇಜಿಂಗ್ ಇರುತ್ತೆ. ಹೆಲ್ತ್ ಕೇರ್ ಅಲ್ಲೂ ನಾವು ಬ್ರ್ಯಾಂಡ್ ವೈಸ್ ಡಿವೈಡ್ ಮಾಡಿದೀವಿ. ವೆಸ್ಟೀಜ್ ಪ್ರೈಮ್ ಅಲ್ಲಿ ಸಮ್ ಪ್ರಾಡಕ್ಟ್ಸ್, ಪ್ರೋ ಹಾರ್ಟ್ ಅಲ್ಲಿ ಸಮ್ ಪ್ರಾಡಕ್ಟ್ಸ್. ಪ್ರೋ ಹಾರ್ಟ್ ಅಂತಂದ್ರೆ ನಾವು ಇದಕ್ಕೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಓಕೆನಾ? ಗ್ಲೈಕೆಮಿಕ್ ಹೆಲ್ತ್ ಅಲ್ಲಿ ನಾವು ಶುಗರ್ ಡಯಾಬಿಟೀಸ್ಗೋಸ್ಕರ ಪ್ರಾಡಕ್ಟ್ಸ್ ಇಟ್ಟಿದ್ವಿ. ಜಾಯಿಂಟ್ ಹೆಲ್ತ್ ಅಲ್ಲಿ ಮಂಡಿ ನೋವು, ಬ್ಯಾಕ್ ಪೇನ್, ಇದಕ್ಕೆಲ್ಲ ಇಮ್ಯುನಿಟಿ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು 5-6-7 ಪ್ರಾಡಕ್ಟ್ಸ್ ಇದಾವೆ. ಡಿಟಾಕ್ಸ್ ಅಂಡ್ ರಿಜುವಿನೇಷನ್ಗೋಸ್ಕರ ಒಂದು 3-4 ಪ್ರಾಡಕ್ಟ್ಸ್ ಇದಾವೆ. ಫಿಟ್ನೆಸ್ ಅಂಡ್ ಡೈಟ್ಗೋಸ್ಕರ ಒಂದು 4-5 ಪ್ರಾಡಕ್ಟ್ಸ್ ಇದಾವೆ. ವುಮೆನ್ಸ್ ಹೆಲ್ತ್ಗೋಸ್ಕರನೂ ಪ್ರಾಡಕ್ಟ್ಸ್ ಇದಾವೆ. ಹೇರ್ ಕೇರ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದಾವೆ. ಫೇಸ್ ಕೇರ್ ಅಲ್ಲಿ ಇದೆ, ಬಾಡಿ ಕೇರ್ ಅಲ್ಲಿ ಇದೆ. ಈಚ್ ಅಂಡ್ ಎವ್ರಿ ಕ್ಯಾಟಗರಿಲಿ ಅಗ್ರಿ ಅಲ್ಲಿ ಪ್ರಾಡಕ್ಟ್ಸ್ ಇದಾವೆ. ಹೆಲ್ತ್ ಫುಡ್ ನಮ್ಮ ಹತ್ರ ಸಿಗುತ್ತೆ. ಓರಲ್ ಕೇರ್ ಅಲ್ಲಿ ಪ್ರಾಡಕ್ಟ್ಸ್ ಇದಾವೆ. ಪ್ಯೂರಿಫೈಯರ್ಸ್ ಇದು ಮತ್ತೆ ಬರ್ತವೆ. ಆಯುಷ್ ಅಂತಲ್ಲಿ ಸಮ್ ಕ್ಯಾಟಗರಿ ಸಮ್ ಪ್ರಾಡಕ್ಟ್ಸ್ ಇದಾವೆ. ಆಯುರ್ವೇದ, ಪ್ಯೂರ್ಲಿ ಆಯುರ್ವೇದನಲ್ಲಿ. ಟ್ರೂ ಮ್ಯಾನ್ ಅಲ್ಲಿ ಸಮ್ ಪ್ರಾಡಕ್ಟ್ಸ್ ಇದಾವೆ. ಸ್ಕಿನ್ ಫಾರ್ಮುಲಾ ಅಲ್ಲಿ ಇದಾರೆ. ಹೈ ವೆಸ್ಟ್ ಅಲ್ಲಿ ಇದೆ. ಮಿಸ್ಟಲ್ ಆಫ್ ಮಿಲಾನ್ ಅಂತಂದ್ರೆ ಕಲರ್ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಇದಾವೆ. ಡ್ಯೂ ಗಾರ್ಡನ್ ಲೇಡೀಸ್ ಗೋಸ್ಕರ ಸಮ್ ಪ್ರಾಡಕ್ಟ್ ಇದೆ. ಅಂಡ್ ಪ್ಯೂರಿಫೈಯರ್ಸ್ ಅಲ್ಲಿ ಕೂಡ ಪ್ರಾಡಕ್ಟ್ಸ್ ಇದಾವೆ. ಸೊ ಹೆಲ್ತ್ ಕೇರ್ ಅಲ್ಲಿ ನಾನು ನಿಮಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನೀಗ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಕ್ಕಂತ ಪಾಯಿಂಟ್ಗಳನ್ನ ಗಮನ ಕೊಡಿ, ಬಹಳ ಇಂಪಾರ್ಟೆಂಟ್. ಇದೇನ್ ರೆಕಾರ್ಡ್ ಆಗ್ತಾ ಇದೆ, ಇದು ನನ್ನ ಯೂಟ್ಯೂಬ್ ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನೋ ನೀಡ್ ಟು ವರಿ. ಯಾವಾಗ ನಿಮಗೆ ಅವಶ್ಯಕತೆ ಬರುತ್ತೆ ಅವಾಗ ನೀವು ಯೂಸ್ ಮಾಡ್ಕೋಬಹುದು ಈ ವಿಡಿಯೋನ. ಕೇಳಿ ಸರ್, ನಾನೀಗ ಏನ್ ಹೇಳಿಕ್ ಹೋಗ್ತಾ ಇದ್ದೀನಿ, ಇದು ಯಾವುದೇ ತರಹದ ಡಾಕ್ಟರ್ ಬರ್ದ್ಕೊಡಂತ ಇಂಗ್ಲಿಷ್ ಮೆಡಿಸಿನ್ ಅಲ್ಲ. ಈಗ ನಾನೇನ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ಯಾವುದೇ ತರಹದ ಹಕೀಮ್ ಸಾಬ್ ಬರ್ದ್ಕೊಡ್ತಕ್ಕಂಥ ಜಡಿ ಬುಟಿ ಅಲ್ಲ. ಈಗ ನಾನೇನ್ ಹೇಳಿಕ್ ಹೋಗ್ತಾ ಇದ್ದೀನಿ ಅದೆಲ್ಲ ಯಾವುದೇ ತರಹದ ಹೋಮಿಯೋಪತಿಕ್ ಮೆಡಿಸೈನ್, ಅಲೋಪತಿಕ್ ಮೆಡಿಸೈನ್ ಅಲ್ಲ. ನನಗೆ ಏನ್ ಹೇಳಿಕ್ ಹೋಗ್ತಾ ಇದ್ದೀನಿ, ಇದು ಆಯುರ್ವೇದನೂ ಅಲ್ಲ. ಈಗ ನಾನೇನ್ ಹೇಳಿಕ್ ಹೋಗ್ತಾ ಇದ್ದೀನಿ ಅದು ಒಂದು ಹೆಲ್ತ್ ಕೇರ್ ಸಪ್ಲಿಮೆಂಟ್ಸ್, ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್, ಡೈಟರಿ ಸಪ್ಲಿಮೆಂಟ್ಸ್, ಫುಡ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ಫುಡ್ ಸಪ್ಲಿಮೆಂಟ್? ಫುಡ್ ಸಪ್ಲಿಮೆಂಟ್ ಅಂತಂದ್ರೆ ನಾವು ತಿಂತಕ್ಕಂತ ಆಹಾರಕ್ಕೆ ಫುಡ್ ಅಂತ ಹೇಳ್ತಾರೆ. ನಾವು ತಿಂತಕ್ಕಂತ ಆಹಾರದಲ್ಲಿ ಏನು ವಿಟಮಿನ್ಸ್, ಪ್ರೋಟೀನ್ ಅಂಶಗಳದ ಸಪೋರ್ಟ್ ನಮಗೆ ಈಗಿನ ಆಹಾರದಲ್ಲಿ ಸಿಗ್ತಾ ಇಲ್ವೋ ಅಂತದನ್ನ ಸಪೋರ್ಟ್ ಮಾಡೋದಕ್ಕೆ ಸಪ್ಲಿಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಮ್ ಬಾಡಿ ನಮಗೆ ಮೊಟ್ಟೆ ಕೊಡು ಅಂತ ಕೇಳಲ್ಲ. ನಮ್ಮ ಬಾಡಿ ನಮಗೆ ಹೋಳಿಗೆ ಕೊಡು ಅಂತ ಕೇಳಲ್ಲ. ನಮ್ಮ ಬಾಡಿ ನಮಗೆ ಬಿರಿಯಾನಿ ಕೊಡು ಅಂತ ಕೇಳಲ್ಲ. ನಮ್ಮ ಬಾಡಿ ನಮಗೆ ವೆಜಿಟೇಬಲ್ ಪಲಾವ್ ಕೊಡು ಅಂತ ಕೇಳಲ್ಲ. ನಮ್ ಬಾಡಿ ನಮಗೆ ರೊಟ್ಟಿ ಚಪಾತಿ ಕೊಡು ಅಂತ ಕೇಳಲ್ಲ. ನಮ್ ಬಾಡಿ ನನಗೆ ವಿಟಮಿನ್ಸ್ ಕೊಡು ಅಂತ ಕೇಳುತ್ತೆ, ನನಗೆ ಪ್ರೋಟೀನ್ಸ್ ಕೊಡು ಅಂತ ಕೇಳುತ್ತೆ, ನನಗೆ ಮಿನರಲ್ಸ್ ಕೊಡು ಅಂತ ಕೇಳುತ್ತೆ, ನನಗೆ ಅಮಿನೋ ಆಸಿಡ್ ಕೊಡು ಅಂತ ಕೇಳುತ್ತೆ. ಅಂಡ್ ನಾವು ಎಂತ ಬುದ್ಧಿವಂತ ಅಂತಂದ್ರೆ ಎದ್ರಾಗ ಯಾವ ಪ್ರೋಟೀನ್ ಐತೆ ಅನ್ನೋದು ಗೊತ್ತಿಲ್ಲ, ಎದ್ರಾಗ ಯಾವ ವಿಟಮಿನ್ ಇದೆ ಅಂತ ಗೊತ್ತಿಲ್ಲ, ಯಾವ ಫುಡ್ ಅಲ್ಲಿ ಪ್ರೋಟೀನ್ ಇದೆ ಅಂತ ಗೊತ್ತಿಲ್ಲ, ನೀರಲ್ಲಿ ಎಷ್ಟು ಮಿನರಲ್ಸ್ ಇದೆ ಅಂತಾನು ನಮ್ಮ ಹತ್ರ ನಾಲೆಡ್ಜ್ ಇಲ್ಲ. ಸೊ ಅದರಿಂದ ಏನು ಬಾಯಿಗೆ ನಾಲ್ಗೆಗೆ ಟೇಸ್ಟಿ ಕಾಣ್ತಾ ಇದೆನೋ ಅದನ್ನ ನಾವು ತಿನ್ಕೊಳ್ತಾ ಇದೀವಿ. ತಿನ್ಕೊಳ್ತಾ ಇಲ್ಲ, ಆಕ್ಚುಲಿ ನುಂಗುಕೊಳ್ತಾ ಇದೀವಿ. ರೈಟ್? ನ್ಯೂಟ್ರಿಷನ್ ಅಂದ್ರೆ ಏನು? ನಿಮ್ ಮೈಂಡ್ ಅಲ್ಲಿ ಒಂದು ಡೌಟ್ ಇರ್ಬೋದು, ಸರ್ ಅಲೋಪತಿನೇ ಬೇರೆ, ನ್ಯೂಟ್ರಿಷನ್ ಬೇರೆ, ಒಪ್ಕೊಳ್ತೀವಿ ಸರ್. ಸರ್ ಹೋಮಿಯೋಪತಿನೇ ಬೇರೆ, ನ್ಯೂಟ್ರಿಷನ್ ಬೇರೆ, ಒಪ್ಕೊಳ್ತೀವಿ ಸರ್. ಸರ್ ಈ ಆಯುರ್ವೇದಾಗೆ ನ್ಯೂಟ್ರಿಷನ್ಗೆ ಏನ್ ಸರ್ ಡಿಫ್ರೆನ್ಸು? ಈಗ ನೀವ್ ಹೇಳಿದ್ರಲ್ಲ, ನಾನು ಹೇಳ್ತಿರೋದು ಆಯುರ್ವೇದನೂ ಅಲ್ಲ ಅಂತ, ಮತ್ತೆ ನ್ಯೂಟ್ರಿಷನ್ ಆಯುರ್ವೇದನೇ ಅಲ್ವಾ? ನಾನು ನಿಮಗೆ ಹೇಳ್ತೀನಿ ಕೇಳಿ. ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಟ್ರಿಷನ್ ಅಂಡ್ ಆಯುರ್ವೇದ. ನಾನು ಇದ್ರ ಬಗ್ಗೆ ಯಾಕೆ ಜಾಸ್ತಿ ಟೈಮ್ ತಗೊಳ್ತಾ ಇದ್ದೀನಿ ಅಂತಂದ್ರೆ, ನೀವು ಬೇಸ್ಮೆಂಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಎಂದು, ನೀವು ಆ ಬೇಸ್ಮೆಂಟ್ ಮೇಲೆ ತಾಜ್ ಮಹಲ್ ಅಲ್ಲ, ತಾಜ್ ಮಹಲ್ ಅವ್ರ ಅಪ್ಪನ್ ತರ ಬಿಲ್ಡಿಂಗ್ ಕಟ್ಟಬಹುದು. ಈ ಬೇಸ್ಮೆಂಟೇ ಅರ್ಥ ಮಾಡ್ಸಲ್ಲ ತುಂಬಾ ಜನ. ಈ ಬೇಸ್ಮೆಂಟ್ ಮೇಲೆನೆ ನಿಂತಿರೋದು ನಮ್ಮ ಬಿಸ್ನೆಸ್. ನೀವು LR ಜಿನೈನ್ ಬಗ್ಗೆ, ಫ್ಲಾಕ್ಸ್ ಬಗ್ಗೆ, ವೆಸ್ಲಿನ್ ಬ್ರ್ಯಾಂಡ್ ಬಗ್ಗೆ,
ಓಕೆನಾ? ಕಂಬಯೋಟಿಕ್ಸ್ ಬಗ್ಗೆ, ಸ್ಪಿರುಲಿನಾ ಬಗ್ಗೆ 1000 ಮಾತಾಡ್ರಿ, ಜನ ಲಾಸ್ಟಿಗೆ ಎಲ್ಲ ಕೇಳಿ ಒಂದೇ ಕ್ವಶನ್ ಕೇಳ್ತಾರೆ, ಅಲ್ರಿ ತಿಂದ್ರೆ ಏನು ಆಗಲ್ವಾ, ಏನಾದ್ರೂ ಸೈಡ್ ಎಫೆಕ್ಟ್ ಆದ್ರೆ? ಈ ಕ್ವಶನ್ ಬರಬಾರ್ದು ಅಂತಂದ್ರೆ ನಮ್ಮ ಪ್ರಾಡಕ್ಟಿನ ಬೇಸ್ ಏನು ಅಂತ ಅರ್ಥ ಮಾಡ್ತೀವಿ. ನೀರು ಎಷ್ಟು ಒಳಗಿದೆ ಅಂತ ಹೇಳಿ ಜನರಿಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿಡೋದ್ಕಿಂತ ಮುಂಚೆ ಅಲ್ಲಿ ಹೋದ್ರೆ ಇಷ್ಟು ಫಿಟ್ ಇದೆ, ಇಲ್ಲಿ ಹೋದ್ರೆ ಇಷ್ಟು ಫಿಟ್ ಒಳಗಿದೆ ಅಂತ ಹೇಳ್ಬಿಟ್ರೆ ಜನ ನೆಕ್ಸ್ಟ್ ಹೌದಾ ನಾನೇನ್ ಮುಳುಗಲ್ಲಲ್ಲ ಅಂತ ಕೇಳಲ್ಲ. ಇದು ಸ್ವಿಮ್ಮಿಂಗ್ ಪೂಲ್ ನೋಡ್ರಿ, ಮುಂದೆ 3 ಫೀಟ್ ಇದೆ, ಅದ್ರ ಮುಂದೆ 4 ಫೀಟ್ ಇದೆ, ಅದ್ರ ಮುಂದೆ 5 ಫೀಟ್ ಇದೆ, ಅದ್ರ ಮುಂದೆ 6 ಫೀಟ್ ಇದೆ, ಆ 6 ಫೀಟ್ ಪ್ಲೇಸ್ ಅಲ್ಲಿ ಹೋಗ್ಬೇಡ್ರಿ, 5 ಫೀಟ್ ಒಳಗಡೆನೆ ಆಡ್ಕೊಳ್ರಿ ಅಂತ ಹೇಳ್ಬಿಟ್ರೆ ಅವ್ರು ಆರಾಮಾಗಿ ಡೈ ಹೊಡಿತಾರೆ. ಅದ್ ಹೇಳಾರ್ದಂಗೆ ನೋಡಿ ಇದು ನೀರು, ಇದು ಡೈರೆಕ್ಟ್ ಸಮುದ್ರದಿಂದ ತಗೊಂಡ್ ಬಂದು ಇದ್ರಾಗ ನೀರ್ ಹಾಕಿವಿ, ಈ ನೀರನ್ನ ಪದೇ 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 ನಾವು ಫಿಲ್ಟರ್ ಮಾಡ್ತಿರ್ತೀವಿ ಅಂತ 1000 ಹೇಳ್ಕೊಳ್ರಿ ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ. ಅವ್ರು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿಯಕ್ಕಿಂತ ಮುಂಚೆ ಒಂದೇ ಸವಾಲ್ ಕೇಳ್ತಾರೆ, ನಾನು ಮುಳುಗಲ್ಲಲ್ಲಪ್ಪ ಇದ್ರಾಗ, ಇದು ಎಷ್ಟು ಒಳಗಿದೆ ಅಪ್ಪ ಇದು ಅಂತ. ಅದರಿಂದ ನಾನ್ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯಾವ್ಯಾವ ಸ್ಕ್ವೇರ್ ಫೀಟ್ ಎಷ್ಟೆಷ್ಟು ಒಳಗಿದೆ, ಯಾವ್ಯಾವ ಪ್ಲೇಸ್ ಅಲ್ಲಿ ಎಷ್ಟೆಷ್ಟು ಒಳಗಿದೆ, ನೀವು ಎಲ್ಲಿ ಹೋದ್ರೆ ಮುಳುಗ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಸ್ ಮಟ್ಟ ಮಾಡ್ತಾ ಇದ್ದೀನಿ. ಈ ಬೇಸ್ ಮಟ್ಟ ಮಾಡಿಸ್ಬಿಟ್ರೆ ಕಸ್ಟಮರ್ಗೆ ಡೌಟೇ ಬರಲ್ಲ, ಡಿಸ್ಟ್ರಿಬ್ಯೂಟರ್ಗೆ ಡೌಟೇ ಬರಲ್ಲ. ಡೌಟ್ ಕ್ಲಿಯರ್ ಮಾಡೋದು ಬಿಸ್ನೆಸ್ ಇದೆ. ನನಗೆ ಕಂಪನಿ 10 ಲಕ್ಷ 12 ಲಕ್ಷ ಯಾಕೆ ಕೊಡ್ತಾ ಇದೆ ಅಂತಂದ್ರೆ ನಾನು ಜನರಿಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮಗೆ 50,000 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಯಾಕೆ ಬರ್ತಾ ಇದೆ ಅಂತಂದ್ರೆ ನೀವು ಜನರಿಗೆ ಡೌಟ್ ಕ್ಲಿಯರ್ ಮಾಡ್ತಾ ಇದೀರಾ. ಡೌಟ್ ಕ್ಲಿಯರ್ ಮಾಡೋದ್ರಿಂದ ಮರ್ತ್ರೆ ಬರೋ ದುಡ್ಡು ಬರಲ್ಲ. ಡೌಟ್ ಕ್ಲಿಯರ್ ಮಾಡಿ. ಈ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಯುರ್ವೇದ ಅಂಡ್ ನ್ಯೂಟ್ರಿಷನ್? ಆಯುರ್ವೇದ ನ್ಯೂಟ್ರಿಷನ್ ಒಂದೇ ಅಲ್ಲ, ನೋ. ಆಯುರ್ವೇದಗೆ ನ್ಯೂಟ್ರಿಷನ್ಗೆ ಬಹಳ ವ್ಯತ್ಯಾಸ ಇದೆ. ನಾನು ನನ್ನ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ತೀನಿ ಕೇಳಿ. ಸಾಸಿವೆ, ಜೀರಿಗೆ, ಟರ್ಮರಿಕ್ ಪೌಡರ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ನಿಮಗೆ. ಅರಿಶಿನ ಪುಡಿ, ಇಲೈಚಿ, ಇಂಥವು ಒಂದು 10-20 ಐಟಮ್ಗಳನ್ನ ತಗೊಂಡು ಕುಟ್ಟಿ ಪೌಡರ್ ಮಾಡಿ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡ್ಕೊಂಡು ನೆಕ್ಕರಿ, ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತಾರಲ್ಲ, ದಟ್ ಈಸ್ ಆಯುರ್ವೇದ. 10-20 ವಸ್ತುಗಳನ್ನ ತಗೊಂಡು ಕುಟ್ಟಿ ಪೌಡರ್ ಮಾಡಿ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡೀರಿ, ಓಕೆನಾ? ಈ ಜೇನುತುಪ್ಪನಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ರಿ ಅಂತ ಹೇಳ್ತಾರಲ್ಲ, ದಟ್ ಈಸ್ ಆಯುರ್ವೇದ. ಸಾಸಿವೆಯಿಂದಾನೆ, ಬರೇ ಸಾಸಿವೆಯಿಂದಾನೆ ಏನಾದ್ರೂ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾರಲ್ಲ, ಅದು ನ್ಯೂಟ್ರಿಷನ್. ಈಗ ನಿಮಗೆ ಇನ್ನ ಈಸಿ ಆಗ್ಲಿಕ್ಕೋಸ್ಕರ ನಾನು ಅರ್ಥ ಮಾಡ್ತೀನಿ ಕೇಳಿ. 20 ವಸ್ತುಗಳನ್ನ ತಗೊಂಡು ಒಂದು ರೋಗಕ್ಕೆ ತಯಾರು ಮಾಡ್ತಕ್ಕಂತ ವಸ್ತುಗೆ ಆಯುರ್ವೇದ ಅಂತ ಹೇಳ್ತೀವಿ. ಐ ರಿಪೀಟ್, 20 ವಸ್ತುಗಳನ್ನ ತಗೊಂಡು ಒಂದೇ ಒಂದು ರೋಗಕ್ಕೆ ತಯಾರು ಮಾಡ್ತಕ್ಕಂತ ವಸ್ತುಗೆ ಆಯುರ್ವೇದ ಅಂತ ಹೇಳ್ತೀವಿ. ಒಂದೇ ಒಂದು ವಸ್ತು ತಗೊಂಡು 50 ರೋಗಗಳಿಗೆ ತಯಾರು ಮಾಡ್ತಕ್ಕಂತ ವಸ್ತುಗೆ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸರ್, ಒಂದೇ ಒಂದು ವಸ್ತು 50 ಕೆಲಸ ಏನ್ ಮಾಡುತ್ತೆ ಸರ್? ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಸ್ಪಿರುಲಿನಾ. ಸ್ಪಿರುಲಿನಾನಲ್ಲಿ ಏನಿದೆ? ಸ್ಪಿರುಲಿನಾನಲ್ಲಿ ಏನಿದೆ ಸರ್? ಅದು ಒಂದು ಕಿಂಜಾಲ್, ಅದು ಒಂದು ಬ್ಲೂ ಗ್ರೀನ್ ಆಲ್ಗೆ, ಅದು ಒಂದು ಪಾಚಿ. ಆ ಪಾಚಿನ ಪ್ಯೂರಿಫೈ ಮಾಡಿ ಕೊಡ್ತಾ ಇದ್ದಾರೆ, ಅದರಲ್ಲಿ ಏನು ಮಿಕ್ಸ್ ಇಲ್ಲ. 250 ರೋಗಗಳಿಗೆ ಕೆಲಸ ಮಾಡುತ್ತೆ. ದಟ್ ಈಸ್ ನ್ಯೂಟ್ರಿಷನ್. ಆಮ್ಲನಲ್ಲಿ ಏನಿದೆ? ಆಮ್ಲ ಬಿಟ್ರೆ ಏನಿದೆ ನಮ್ಮ ಹತ್ರ? ಆಮ್ಲ ಬಿಟ್ಟು ಬೇರೆ ಏನ್ ಮಿಕ್ಸ್ ಮಾಡಿದೀವಿ? 150ಕ್ಕಿಂತ ಹೆಚ್ಚು ರೋಗಗಳಿಗೆ ಕೆಲಸ ಮಾಡುತ್ತೆ ಆಮ್ಲ. ಅಲೋವೆರಾನಲ್ಲಿ ಏನಿದೆ ನಮ್ದು? ಬರೀ ಅಲೋವೆರಾ ಇದೆ, 50ಕ್ಕೂ ಹೆಚ್ಚು ರೋಗಗಳಿಗೆ ಕೆಲಸ ಮಾಡುತ್ತೆ. ಫ್ಲಾಕ್ಸ್ ಅಲ್ಲಿ ಏನಿದೆ? ಬರೀ ಅಗಸೆ ಬೀಜದ ಎಣ್ಣೆ, ಅದು 50ಕ್ಕೂ ಹೆಚ್ಚು ರೋಗಗಳಿಗೆ ಕೆಲಸ ಮಾಡುತ್ತೆ. 50 ವಸ್ತುಗಳನ್ನ ತಗೊಂಡು ಒಂದೇ ಒಂದು ರೋಗಕ್ಕೆ ತಯಾರು ಮಾಡ್ತಕ್ಕಂತ ವಸ್ತುಕ್ಕೆ ಹೇಳ್ತೀವಿ ಆಯುರ್ವೇದ. ಒಂದೇ ವಸ್ತು ತಗೊಂಡು 50 ರೋಗಗಳಿಗೆ ತಯಾರು ಮಾಡಕ್ ಹೇಳ್ತೀವಿ ನ್ಯೂಟ್ರಿಷನ್. ದಿಸ್ ಈಸ್ ದ ಬ್ಯೂಟಿ ಆಫ್ ನ್ಯೂಟ್ರಿಷನ್. ದಿಸ್ ಈಸ್ ದ ಈ ಡಿಫರೆನ್ಸ್ ನಿಮಗೆ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನ ಅರ್ಥ ಮಾಡ್ತಾರೆ, ನಾನು ಅರ್ಥ ಮಾಡ್ತಂಗೆ. ಇದು ಜನರಿಗೆ ಅರ್ಥ ಮಾಡಿಸಿ ಗುರುಗಳೇ. ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ಗುರುಗಳೇ ನೀವೇ ಗುರುಗಳು, ನಾನೇ ಶಿಷ್ಯ. ಇದನ್ನ ಹೇಳ್ರಿ ಜನರಿಗೆ, ಬಹಳ ಈಸಿ. ನೋಡಿ, ನಾನು ನಿನ್ನೆ ಒಬ್ಬ
ಟ್ರೈನರ್ದು ಟ್ರೈನಿಂಗ್ ತಗೊಳ್ತಾ ಇದೆ. ಆ ವ್ಯಕ್ತಿ ಅದರಲ್ಲಿ 3 ಪಾಯಿಂಟ್ ಹೇಳ್ತಾರೆ. ತಲೆ ಐಸ್ ಫ್ಯಾಕ್ಟರಿ ಆಗಿರ್ಬೇಕಂತೆ, ತಲೆ ಐಸ್ ಫ್ಯಾಕ್ಟರಿ ಆಗಿರ್ಬೇಕಂತೆ, ಮನಸ್ಸು ಸ್ಟೀಲ್ ಫ್ಯಾಕ್ಟರಿ ಆಗಿರ್ಬೇಕಂತೆ, ನಾಲ್ಗೆ ಶುಗರ್ ಫ್ಯಾಕ್ಟರಿ ಆಗಿರ್ಬೇಕಂತೆ. ಅವಾಗ ಮನುಷ್ಯ ಸಕ್ಸಸ್ ಫ್ಯಾಕ್ಟರಿ ಕಟ್ತಾನಂತೆ. ತಲೆ ಐಸ್ ಕ್ರೀಮ್ ಫ್ಯಾಕ್ಟರಿ ಬಹಳ ಕೂಲ್ ಆಗಿರ್ಬೇಕಂತೆ, ಮನಸ್ಸು ಸ್ಟೀಲ್ ಫ್ಯಾಕ್ಟರಿ, ಯಾರ ಮನಸ್ಸು ನೋವಿಸಿದ್ರು ಕೂಡ ಅವ್ರ ಮನಸ್ಸು ನೋವಾಗ್ಬಾರ್ದಂತೆ, ಯಾರು ಧೋಕಾ ಕೊಟ್ರು ಕೂಡ, ಯಾರ ಟೀಮ್ ಬಿಟ್ಟು ಹೋದ್ರು ಕೂಡ ಅವ್ರಿಗೆ ಹರ್ಟ್ ಆಗ್ಬಾರ್ದಂತೆ, ಸ್ಟೀಲ್ ಫ್ಯಾಕ್ಟರಿ ತರ ಗಟ್ಟಿ ಇರ್ಬೇಕಂತೆ. ಬಾಯಿ ಶುಗರ್ ಫ್ಯಾಕ್ಟರಿ ತರ ಇರ್ಬೇಕಂತೆ. ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಸ್ವೀಟ್ ಆಗಿ ಮಾತಾಡ್ತೀವೋ ಅಷ್ಟು ಜನ ನಮ್ ಜೊತೆ ಸೇರ್ಕೊಂತಾರಂತೆ. ಎಂತ ಪಾಯಿಂಟ್ ನೋಡ್ರಿ. ನಾವೇನ್ ಮಾಡ್ತೀವಿ, ಬಾಯಿ ವಿಷ ಫ್ಯಾಕ್ಟರಿ, ನಮ್ದು ಬಾಯಿನೇ ವಿಷಯ ಫ್ಯಾಕ್ಟ್ರಿ. ಬಾಯಿ ತೆಗ್ದು ಬಿಟ್ರೆ ಬರೀ ಅಪ್ಲೈನ್ ಬಗ್ಗೆ ನೆಗೆಟಿವ್, ಬಾಯಿ ತೆಗ್ದು ಬಿಟ್ರೆ ಬರೀ ಬೈಯದೆ, ಬಾಯಿ ತೆಗ್ದು ಬಿಟ್ರೆ ಈಗ ಏನ್ರಿ ನಿಮಗೆ ಇಷ್ಟ ಇದ್ರೆ ಬರ್ರಿ, ಇಲ್ಲಾಂದ್ರೆ ಬಿಡ್ರಿ, ಇಂಥವ್ನ ಮಾತಾಡ್ತೀವಿ. ಅದ್ರ ಜನ ಬರಲ್ರಿ, ಜನ ಬರಲ್ಲ. ಬಾಯಿ ಬಹಳ ಪ್ರೀತಿಯಿಂದ ಮಾತಾಡ್ಬೇಕು, ಬಹಳ ಸ್ವೀಟ್ ಆಗಿ ಮಾತಾಡ್ಬೇಕು. ಅರ್ಥ ಆಗ್ತಾ ಇದೆನಾ? ಈ ಬಿಸ್ನೆಸ್ ಭಾರಿ ಪವರ್ಫುಲ್ ಬಿಸ್ನೆಸ್ ಇದು. ಈ ಬಿಸ್ನೆಸ್ ಜೀವನ ಏನನ್ನೋದು ಕಲ್ಸ್ಬಿಡುತ್ತೆ. ಇರ್ಲಿ, ಮುಂದಕ್ಕೆ ಹೋಗೋಣ. ಓಕೆನಾ? ಇದನ್ನ ಅರ್ಥ ಮಾಡ್ತೀನಿ. ನ್ಯೂಟ್ರಿಷನ್ ಅಂದ್ರೆ ಏನ್ ಗೊತ್ತಾಯ್ತಾ ಈಗ? ಅಂಡ್ ಆಯುರ್ವೇದಾಗೆ ನ್ಯೂಟ್ರಿಷನ್ಗೆ ಒಂದು ಸಮ 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 ಏನಿದೆ ಅಂತಂದ್ರೆ, ಆಯುರ್ವೇದ ನ್ಯೂಟ್ರಿಷನ್ಗೆ ಒಂದು ಆ ಏನಂತೀರ ಅದಕ್ಕೆ, ಅನ್ಡಿಫರೆನ್ಸ್ ಏನಿದೆ, ಡಿಫ್ರೆನ್ಸ್ ಏನೂ ಇಲ್ಲ. ಏನ್ ಡಿಫ್ರೆನ್ಸ್ ಇಲ್ಲ ಇದು ಅಂತಂದ್ರೆ, ಆಯುರ್ವೇದನಲ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ, ನ್ಯೂಟ್ರಿಷನ್ ಅಲ್ಲೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಒಂದನೇ ಸಮಪಾಲು. ಎರಡನೇದು ಸಮಬಾಳು ಏನ್ ಗೊತ್ತಾ? ಆಯುರ್ವೇದನೂ ಸ್ವಲ್ಪ ಟೈಮ್ ತಗೊಂಡು ರಿಸಲ್ಟ್ ಕೊಡುತ್ತೆ, ನ್ಯೂಟ್ರಿಷನ್ ಸ್ವಲ್ಪ ಟೈಮ್ ತಗೊಂಡು ರಿಸಲ್ಟ್ ಕೊಡುತ್ತೆ. ಇದೆರಡು ಸೇಮ್ ಇದರಲ್ಲಿ ಮಾತ್ರ. ಬಟ್ ವೆನ್ ಕಮ್ಸ್ ಟು ಡಿಫ್ರೆನ್ಶಿಯೇಷನ್, ಆಯುರ್ವೇದನಲ್ಲಿ ಅತಿ ಜಾಸ್ತಿ ಜಡಿಬುಟಿಗಳನ್ನ ಹಾಕ್ತಾರೆ, ನ್ಯೂಟ್ರಿಷನ್ ಅಲ್ಲಿ ಬಹಳ ಕಡಿಮೆ ಯೂಸ್ ಮಾಡ್ತಾರೆ. ಆಯುರ್ವೇದ ರಾ ಮೆಟೀರಿಯಲ್ ತರ ಕಾಣುತ್ತೆ, ನ್ಯೂಟ್ರಿಷನ್ ಫಿನಿಶ್ಡ್ ಪ್ರಾಡಕ್ಟ್ ತರ ಕಾಣುತ್ತೆ. ಇಷ್ಟೇ ಡಿಫ್ರೆನ್ಸ್, ಬೇರೆದೇನಿಲ್ಲ. ಈಗ ಬನ್ನಿ ನಾವು ಮಾತಾಡೋಣ ನಮ್ಮ ನ್ಯೂಟ್ರಿಷನ್ ಬಗ್ಗೆ. ಈಗ ನಿಮಗೆ ಗೊತ್ತಾಗಿರುತ್ತೆ ವಾಟ್ ಆಕ್ಚುಲಿ ನ್ಯೂಟ್ರಿಷನ್ ಈಸ್ ಆಲ್ ಅಬೌಟ್. ನಾನೀಗ ಮಾತಾಡ್ತೀನಿ ಸ್ಪಿರುಲಿನಾ ಬಗ್ಗೆ. ನೋಡಿ, ಸ್ಪಿರುಲಿನಾದಲ್ಲಿ ಅಲ್ಲಿ ಏನಾದ್ರೂ ಇಂಗ್ರೀಡಿಯೆಂಟ್ಗಳು ಇಟ್ಟಿದಾರ? ಓನ್ಲಿ ಒನ್ ಇಂಗ್ರೀಡಿಯೆಂಟ್. ಈಗ ಒಬ್ಬ ವ್ಯಕ್ತಿ, ಒಬ್ಬ ವೈಜ್ಞಾನಿಕನಿಗೆ ಒಂದು ಕ್ವಶನ್ ಕೇಳಿದ್ರಂತೆ, ಸರ್, ಯಾವುದೇ ರೋಗ ಬರ್ಲಾರ್ದಂಗ್ ಸಾಯ್ಬೇಕು ಅಂತಂದ್ರೆ ನಿಮ್ ಪ್ರಕಾರ ಏನ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್? ಯಾವುದೇ ರೋಗ ಬರ್ಲಾರ್ದಂಗ್ ಸಾಯ್ಬೇಕು ಅಂತಂದ್ರೆ ನಿಮ್ ಪ್ರಕಾರ ಏನ್ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಬ್ಬ ಸೈಂಟಿಸ್ಟ್ಗೆ, ಒಬ್ಬ ನನ್ನಂತ ನಿಮ್ಮಂತ ಆಮ್ ಪರ್ಸನ್ ಕೇಳಿದ್ರಂತೆ. ಕೇಳಿದ್ರೆ ಆ ವೈಜ್ಞಾನಿಕ ಹೇಳಿರಂತ ಉತ್ತರ ಏನ್ ಗೊತ್ತಾ? ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗ್ ಸಾಯ್ಬೇಕು ಅಂತಂದ್ರೆ ಆ ವ್ಯಕ್ತಿ ಪ್ರತಿದಿನ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, ಅರ್ಧ ಲೀಟರ್ ಹಾಲು, ಒಂದು ಮೊಟ್ಟೆ, 6 ಲೀಟರ್ ನೀರು ಕುಡಿಬೇಕು ಅಂತ. ಏನ್ ತಿನ್ಬೇಕು? ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗ್ ಸಾಯ್ಬೇಕು, ಸಾಯದಂತೂ ಕಟ್ಟಿಟ್ಟ ಬುತ್ತಿ. ಬಟ್ ಯಾವುದೇ ರೋಗ ಬಂದು ನಮ್ಮ ಮೂಗಿನಲ್ಲಿ ಪೈಪು, ಕಿವಿಯಲ್ಲಿ ಪೈಪ್ ಹಾಕೊಂಡು ಮಕ್ಕಳ ಮೇಲೆ ಬೋಜಾಗಿ ಸಾಯದ ಅವಶ್ಯಕತೆ ಇಲ್ಲ. ಓಲ್ಡ್ ಏಜ್ ಹೋಮ್ಗಳಲ್ಲಿ ಹೋಗಿ ಬಿಟ್ಟು ನಮ್ಮ ಮಕ್ಕಳು ನಮ್ಮನ್ನಲ್ಲಿ ಸಾಕ್ಸೋದ ಅವಶ್ಯಕತೆ ಇಲ್ಲ. ನಡೀತಾ ನಡೀತಾ ಮಲ್ಕೊಳ್ತಾನೆ ಸತ್ತೋಗ್ಬಿಡ್ಬೇಕು. ಯಾರ ಮೇಲೇನು ನಾವು ಪ್ರೆಷರ್ ಹಾಕ್ಲಾರ್ದಂಗೆ ಸಾವು ಬರ್ಬೇಕು, ಹೆಲ್ದಿ ಸಾವು ಬರ್ಬೇಕು ಅಂತಂದ್ರೆ ಏನ್ ತಿನ್ಬೇಕು ಸರ್ ಅಂತ ಕೇಳಿದಾಗ ಆ ವೈಜ್ಞಾನಿಕ ಹೇಳಿರಂತ ಮಾತೇನಂತಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ರೋಗ ಬರ್ಲಾರ್ದಂಗೆ ಸಾಯ್ಬೇಕು ಅಂತಂದ್ರೆ ಪ್ರತಿ ದಿನ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ, ಅರ್ಧ ಲೀಟರ್ ಹಾಲು, ಒಂದು ಮೊಟ್ಟೆ, 6 ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಹೇಳಿದಾಗ ಅವಾಗ ಈ ವ್ಯಕ್ತಿ ಹೇಳ್ತಾರೆ, ಅಪ್ಪಂದು ಅಜ್ಜೊಂದು ಆಸ್ತಿ ಇರ್ಬೇಕು ಅಂತ. ಯಾಕಂತಂದ್ರೆ 4 ತರದ ಕಾಳು, 4 ತರದ ಸೊಪ್ಪು, 4 ತರದ ಹಣ್ಣು, 4 ತರದ ತರಕಾರಿ ಹೆಂಗಿರ್ಬೇಕಂತ ಗೊತ್ತಾ? ಭೂಮಿಯಿಂದ ತೆಗೆದು ಬರೀ 24 ತಾಸು ಒಳಗಡೆ ಇರ್ಬೇಕಂತೆ. ಸಿಗುತ್ತಾ ಈಗ? ಅರ್ಧ ಲೀಟರ್ ಹಾಲು ಹೆಂಗಿರ್ಬೇಕಂತ ಗೊತ್ತಾ? ಎಮ್ಮೆಯಿಂದ ತೆಗ್ದಿದ್ದು 6 ತಾಸು ಒಳಗಡೆ ಇರ್ಬೇಕಂತೆ ಹಾಲು. ಮೊಟ್ಟೆ ಹೆಂಗಿರ್ಬೇಕಂತೆ ಗೊತ್ತಾ? ಕೋಳಿ ಕೊಟ್ಟಿದ್ದು 6 ತಾಸು ಒಳಗಡೆ ಇರ್ಬೇಕಂತೆ ಮೊಟ್ಟೆ. ಸಿಗ್ತೈತಾ? ಈಗಿನ ಕಾಲದಲ್ಲಿ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಸಿಗಲ್ಲ. ಅದರಿಂದ ಅಪ್ಪಂದು ಅಜ್ಜಂದು ಆಸ್ತಿ ಇರ್ಬೇಕು ಸರ್ ಅಂತ ವ್ಯಕ್ತಿ. ಮತ್ ಏನ್ ಮಾಡಲ್ಲಪ್ಪ, ಇದು ರೂಲ್, ಇದು ನಾನು ಏನ್ ಮಾಡ್ಲಿ ಈಗ ಅಂತಂದ್ರೆ, ಸರ್
ಈ 4 ಕಾಳು ಸೊಪ್ಪು ಹಣ್ಣು ತರಕಾರಿ ಮೊಟ್ಟೆ ನೀರು ಹಾಲು ಕುಡಿದ್ರೆ ನಮ್ಮ ಬಾಡಿಗೆ ಏನ್ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಅಮಿನೋ ಆಸಿಡ್ಸ್ ಇವೆಲ್ಲ ಸಿಗ್ತಾವೋ, ಏನಾದ್ರೂ ಒಂದೇ ಒಂದು ವಸ್ತು ತಿಂದ್ರೆ ಸಿಕ್ಬಿಡ್ಬೇಕು ಸರ್, ಹಂಗ್ ಮಾಡಿ ಸರ್ ಅಂತಂದ ಅಂದೆ. ಆಯ್ತಪ್ಪ ಅಂತೇಳಿ ಆ ವೈಜ್ಞಾನಿಕ ರಿಸರ್ಚ್ ಸ್ಟಾರ್ಟ್ ಮಾಡಿದ್ರಂತೆ. ಆ ವೈಜ್ಞಾನಿಕ ರಿಸರ್ಚ್ ಸ್ಟಾರ್ಟ್ ಮಾಡಿದಾದ್ಮೇಲೆ ರಿಸರ್ಚ್ ಮಾಡ್ತಾ 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 ಒಂದು ಆಮೆ ಹತ್ರ ಹೋದ್ರಂತೆ. ಟಾರ್ಟೈಸ್ ಅಂತ ಹೇಳ್ತೀವಿ, ಆಮೆ. ಆಮೆ ಹತ್ರ ಹೋದ್ರಂತೆ. ಆ ಆಮೆ ಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತಂತೆ, ಒಂದು ಆಮೆ 1,000ಕ್ಕೂ ಹೆಚ್ಚು ವರ್ಷ ಬಾಳುತ್ತೆ. 1,000ಕ್ಕಿಂತ ಹೆಚ್ಚು ವರ್ಷಗಳು ಬಾಳುತ್ತೆ ಒಂದು ಆಮೆ. ಒಂದು ಅನಿಮಲ್ 1,000 ವರ್ಷ ಬಾಳ್ತಾ ಇದೆ ಅಂತಂದ್ರೆ, ಒಂದು ಪ್ರಾಣಿ 1,000 ವರ್ಷ ಬಾಳ್ತಾ ಇದೆ ಅಂತಂದ್ರೆ ಅದ್ ಏನ್ ತಿಂತಾ ಇದೆ ಅಂತ ಹೇಳಿ ರಿಸರ್ಚ್ ಮಾಡಿ ನೋಡಿದಾಗ, ಅದು ನಮ್ ತರ ನಿಮ್ ತರ ಗೋಬಿ ಮಂಚೂರಿ ಪಾನಿಪುರಿ ತಿನ್ನಲ್ಲ. ಅದು ನಮ್ ತರ ನಿಮ್ ತರ ಖಾನಾ ಒಳಗೆ ಹೋಗಿ ಊಟ ಮಾಡಲ್ಲ. ಅದು ನಮ್ ತರ ನಿಮ್ ತರ ಬಿರಿಯಾನಿ ಹೋಟ್ಲಿಗೆ ಹೋಗಿ ಬಿರಿಯಾನಿ ಹೊಡಿಯಲ್ಲ. ಅದೇನ್ ತಿನ್ನುತ್ತೆ ಅಂತ ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು, ಅದು ನೀರಿನ ಆಳಲ್ಲಿರ್ತಕ್ಕಂಥ ಸ್ಪ್ರಿಂಗ್ ತರ ಪಾಚಿನ ತಿಂದು ಅಷ್ಟು ವರ್ಷ ಬಾಳುತ್ತೆ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಬ್ಲೂ ಗ್ರೀನ್ ಆಲ್ಗೆ, ಪಾಚಿಗೆ ಹೇಳ್ತೀವಿ. ಆ ಪಾಚಿ ತಿಂದು ಒಂದು ಆಮೆ 1,000 ವರ್ಷ ಬಾಳ್ತಾ ಇದೆ ಅಂತಂದ್ರೆ ಆ ಪಾಚಿಯಲ್ಲಿ ಏನ್ ಪವರ್ ಇದೆನೋ ಅಂತೇಳಿ ಒಂದು 10 kg ಪಾಚಿನ ತಗೊಂಡು ಪ್ಯೂರಿಫೈ ಮಾಡಿ ನೋಡಿದಾಗ 100 ಗ್ರಾಮ್ ಒಳ್ಳೆ ಪಾಚಿ ಹೊರಗೆ ಬರುತ್ತೆ. ಆ 100 ಗ್ರಾಮ್ ಒಳ್ಳೆ ಪಾಚಿ ತಗೊಂಡು ಎಲ್ಲ ಮೆಷಿನರಿಯಲ್ಲಿ ಹಾಕಿ ನೋಡಿದಾಗ, ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಒಬ್ಬ ವ್ಯಕ್ತಿ ಪ್ರತಿದಿನ 200 ಮಿಲಿಗ್ರಾಮ್ ಪಾಚಿ, ಗ್ರಾಮ್ ಅಲ್ಲ ಮಿಲಿಗ್ರಾಮ್, 200 ಮಿಲಿಗ್ರಾಮ್ ಪಾಚಿನ ತಿಂದ್ರೆ ಆ ವ್ಯಕ್ತಿಗೆ ಪ್ರತಿದಿನ ಎಷ್ಟು ವಿಟಮಿನ್ಸ್ ಪ್ರೋಟೀನ್ ಮಿನರಲ್ ಅಮಿನೋ ಆಸಿಡ್ ಫೈಟೋನ್ಯೂಟ್ರಿಯಂಟ್ ಕ್ಯಾರಟೋನೈಟ್ ನ್ಯಾಚುರಲ್ ಪಿಗ್ಮೆಂಟ್ ಪ್ರತಿದಿನ ತನ್ನ ಬಾಡಿಗೆ ಸಿಗ್ಬೇಕು, ಅದೆಲ್ಲ ಬರೇ 200 ಮಿಲಿಗ್ರಾಮ್ ಪಾಚಿ ಕೊಡ್ತಾ ಇದೆ ಅಂತೆ. ಈಗ ಪಾಚಿ ಯಾವ ಹುಚ್ಚಾದ್ರೂ ಕೊಟ್ರೆ ತಿಂತಾನ? ಯಾರು ತಿನ್ನಕ್ ಸಾಧ್ಯ ಇಲ್ಲ. ಅದರಿಂದ ರಿಸರ್ಚರ್ಗಳು ಏನ್ ಮಾಡ್ಬಿಟ್ರು ಅಂತಂದ್ರೆ, ಆ ಪಾಚಿನ ಪ್ಯೂರಿಫೈ ಮಾಡಿ 100 ಮಿಲಿಗ್ರಾಮ್ ಇಂದು ಒಂದೊಂದು ಕ್ಯಾಪ್ಸೂಲ್ ಮಾಡಿ ಅದಕ್ಕೆ ಒಂದು ಸೈಂಟಿಫಿಕ್ ಹೆಸರು ಸ್ಪಿರುಲಿನಾ ಅಂತ ಇಟ್ಟು ಕೊಟ್ಬಿಟ್ರು. ನೋಡಿ, ನಮ್ಮ ವೆಸ್ಟೀಜ್ ಸ್ಪಿರುಲಿನಲ್ಲಿ ಒಂದು ಒಂದು ಕ್ಯಾಪ್ಸೂಲ್ 100 ಮಿಲಿಗ್ರಾಮ್, ಬೆಳಿಗ್ಗೆ ಒಂದು ಊಟ ಆದ್ಮೇಲೆ, ರಾತ್ರಿ ಒಂದು ಊಟ ಆದ್ಮೇಲೆ. ರೈಟ್, ಸೈಂಟಿಸ್ಟ್ ಏನ್ ಹೇಳಿದ್ರು, ಡೈಲಿ 200 ಮಿಲಿಗ್ರಾಮ್, ನಥಿಂಗ್ ಬಟ್ 2 ಸ್ಪಿರುಲಿನಾ ಕ್ಯಾಪ್ಸೂಲ್ಸ್. ಹೈ ನ್ಯೂಟ್ರಿಷನ್ ಇನ್ ಪವರ್ ಹೌಸ್ ಸ್ಪಿರುಲಿನಾ. ಹೈ ಪ್ರೋಟೀನ್ ಇರ್ತಕ್ಕಂಥ ಒಂದು ವಸ್ತು, ಹೈ ಅಮಿನೋ ಆಸಿಡ್ ಇರ್ತಕ್ಕಂಥ ಒಂದು ವಸ್ತು. 8 ಅಮಿನೋ ಆಸಿಡ್ಗಳು ಅದರಲ್ಲಿ ಸಿಗ್ತವೆ ನಿಮಗೆ. ಹೈ ಬೀಟಾ ಕ್ಯಾರೋಟೀನ್ ಇರ್ತಕ್ಕಂಥ ಒಂದು ವಸ್ತು, ಸ್ಕಿನ್ ಡಿಸೀಸಸ್ ಬರ್ಲಾರ್ದಂಗೆ ಕಾಪಾಡ್ಕೊಳ್ತಕ್ಕಂಥ ಒಂದು ವಸ್ತು. ವಿಟಮಿನ್ ಇ ಇದೆ, ಐರನ್ ಇದೆ ಇದರಲ್ಲಿ, ವಿಟಮಿನ್ ಬಿ 12 ಇದೆ. ಬಿ 12 ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣನೇ ಲ್ಯಾಕ್ ಆಫ್ ವಿಟಮಿನ್ ಬಿ 12. ಕ್ಯಾನ್ಸರ್ ಬರ್ಲಾರ್ದಂಗೆ ಕಾಪಾಡ್ಕೊಳ್ಳುತ್ತೆ ಇದು. ಅರ್ಥ ಆಗ್ತದೇನಾ? ಇದ್ರಾಗ ನ್ಯೂಕ್ಲಿಕ್ ಆಸಿಡ್ ಇದೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಾವೆ. ಓಕೆನಾ? ಸಣ್ಣ ಸಣ್ಣ ನ್ಯೂಟ್ರಿಯೆಂಟ್ ನಮ್ಮ ಬಾಡಿಗೆ ಏನ್ ಬೇಕು ಅದು ಇದೆ. ಪೊಟ್ಯಾಷಿಯಂ ತರ, ಸೋಡಿಯಂ ತರ, ಜಿಂಕ್ ತರ. ಏನ್ ನಮ್ಮ CMD ಅಲ್ಲಿ ಇದೆನೋ ಅದು ಸ್ಪಿರುಲಿನಾನಲ್ಲಿ ಇದೆ. ಅರ್ಥ ಆಗ್ತದೇನಾ? ನಿಮಗೆ ಆಸ್ಟ್ರೋನಾಟ್ಸ್ ಗೊತ್ತಿರ್ತಾರೆ, ರಾಕೆಟ್ ಓಡಿಸ್ಕೊಂಡು ಹೋಗ್ತಾರೆ ನೋಡ್ರಿ, 3 ತಿಂಗಳು ರಾಕೆಟ್, ಆಸ್ಟ್ರೋನಾಟ್ಸ್ ಅಂತ ಹೇಳ್ತಾರೆ. ಅವ್ರಿಗೇನ್ ರಾಕೆಟ್ ಅಲ್ಲಿ ನೀರಿಂದು ಕೊಳೆ ಇರುತ್ತೆ ಅನ್ಕೊಂಡ್ರ? ನೋ. ಅವರು 25 ರಿಂದ 50 ಲೀಟರ್ ನೀರಿನ ಕ್ಯಾನ್ ತಗೊಂಡು ಹೋಗ್ತಾರೆ. ಅದೇ ನೀರಿನ ಕುಡಿತಾರೆ. ಅದೇನ್ ಯೂರಿನ್ ಬರುತ್ತಲ್ಲ, ಕುಡಿದಿರೋ ನೀರಿಂದ ಏನ್ ಯೂರಿನ್ ಬರುತ್ತಲ್ಲ, ಆ ಯೂರಿನ್ ಅನ್ನ ಅವರು ಒಂದು ಡಬ್ಬಿಯಲ್ಲಿ ಸೇವ್ ಮಾಡಿರ್ತಾರೆ. ನೀರ್ ಖಾಲಿ ಆಗಿದ ತಕ್ಷಣ ಆ ಯೂರಿನ್ ಅನ್ನೇ ಪ್ಯೂರಿಫೈ ಮಾಡಿ 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 ಮತ್ತೆ ಅದನ್ನೇ ನೀರು ಮಾಡ್ಕೊಂಡು ಕುಡಿತಾರೆ. ಗೊತ್ತಾ ನಿಮ್ಗೆ? ಅವ್ರು ಊಟ ಏನ್ ಸರ್ ಮಾಡ್ತಾರೆ? ಆಯ್ತು, ನೀರಿನಂತೂ ಗೊತ್ತಾಯ್ತು. ಅವ್ರು ಊಟ ಏನ್ ಮಾಡ್ತಾರೆ ಸರ್ ಅಲ್ಲಿ? ಏನ್ ಸರ್, ನಮ್ಮ ಚಂದ್ರಲೋಕದಲ್ಲಿ ಹುಬ್ಳಿದು ಬಸವೇಶ್ವರ ಖಾನಾವಳಿ ಐತೇನ್ ಸರ್? ಇಲ್ಲ ಸರ್. ಹೊಸಪೇಟೆಯಿಂದ ಬಳ್ಳಾರಿ ಬಿರಿಯಾನಿ ಐತೇನ್ ಸರ್? ಇಲ್ಲ ಸರ್. ಇಲ್ಲ ಸರ್. ಸಿಂಧನೂರ್ದು ವೆಂಕಟೇಶ್ವರ ಹೋಟ್ಲ್ ಐತೇನ್ ಸರ್? ವೆಂಕಟೇಶ್ವರ ಹೋಟ್ಲ್, ಶಾಹೀನ್ ಹೋಟ್ಲ್ ಐತೇನ್ ಸರ್? ಇಲ್ಲ ಸರ್. ಅದು ನಿಮ್ ಸಿಂಧೂರ್ನಾಗ ಇರತ್ ಸರ್. ಬಿಜಾಪುರ್ದು ಅದು ಬಾದಾಮ್ ಹಾಲ್ ಸಿಗ್ತೈತಲ್ಲ ಸರ್, ಅದು ಐತೇನ್ ಸರ್ ಅಲ್ಲಿ ಸ್ಪೇಸ್ನಾಗ? ಇಲ್ಲ ಸರ್. ಬಾದಾಮ್ ಹಾಲ್ ಎಲ್ಲಿ ಸಿಗ್ತೈತೆ? ನಮಗೆ 2 ಟೈಮ್ ಸಿಕ್ಕಿಲ್ಲ, ಅವ್ರಿಗೇನ್ ಸಿಗ್ತೈತೆ ಪಾಪ? ಸಿಗಲ್ಲ. ಅವ್ರು ಏನ್ ತಿಂತಾರಂತಂದ್ರೆ ಪ್ರತಿದಿನ 30 ಸ್ಪಿರುಲಿನ ತಿಂದು ಬದುಕ್ತಾರೆ ಚಂದ್ರಲೋಕದಲ್ಲಿ. ಡಿಯರ್ ಫ್ರೆಂಡ್ಸ್, ಎಂತ ಬ್ಯೂಟಿ ಪಾಯಿಂಟ್ ನೋಡಿ. ಯಾವ ಪ್ರಾಡಕ್ಟ್ ಚಂದ್ರ ಲೋಕದಲ್ಲಿ ಜನರಿಗೆ ಕೆಲ್ಸಕ್ಕೆ ಬರುತ್ತೋ, ನಾವು ಭೂಮಿ ಲೋಕದಲ್ಲಿ ಇದ್ದ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡಲ್ಲ.
ನಮಗೆ ಎಂತ ದರಿದ್ರ ಹಚ್ಕೊಂಡಿತ್ತು ನೋಡಿ. ಸರ್ ಈ ಪ್ರಾಡಕ್ಟ್ ಏನೇನ್ ಕೆಲಸ ಮಾಡುತ್ತೆ ಸರ್? ಸರ್ ಈ ಪ್ರಾಡಕ್ಟ್ ತಲೆ ಕೂದಲಿಂದ ಹಿಡಿದು ಕಾಲಿನ ಪಾದದವರೆಗೂ ಎಂತ ರೋಗ ಇದ್ರನ್ನ ದೂರ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಅಪಾರ್ಟ್ ಫ್ರಮ್ ಕಿಡ್ನಿ ಸ್ಟೋನ್. ಕಿಡ್ನಿ ಸ್ಟೋನ್ ಥೈರಾಯ್ಡ್ ಇದ್ದವ್ರು ಬಿಟ್ಟು ಈ ಪ್ರಾಡಕ್ಟ್ ಯಾರು ಬೇಕಾದ್ರೂ ತಿನ್ಬೋದು, 4 ವರ್ಷಕ್ಕಿಂತ ಮೇಲೆ ಪಟ್ಟವರು. ತುಂಬಾ ಜನ 6 ವರ್ಷಕ್ಕಿಂತ ಮೇಲೆ ಪಟ್ಟವ್ರು ಅಂತಾರೆ. ನಾನು 4 ವರ್ಷಕ್ಕಿಂತ ಮೇಲೆ ಯಾರಾದ್ರೂ ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತಿದೇನೋ? ಪದೇ 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 ನೆಗಡಿ ಕೆಮ್ಮು ಜ್ವರ ಆಗೋದು ದೂರ ಆಗುತ್ತೆ. ಪದೇ 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 ನಿಮಗೆ ಡಾಕ್ಟರ್ ಹತ್ರ ಹೋಗೋದು ತಲುಪುತ್ತೆ, ಮೀನ್ಸ್ ಹೋಗೋದು ತಪ್ಪುತ್ತೆ. ವಿಷನ್ ಇಂಪ್ರೂವ್ಮೆಂಟ್ಗೆ ಕೆಲಸ ಮಾಡುತ್ತೆ, ಮೈಂಡ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುತ್ತೆ, ಮಸಲ್ ಡೆವಲಪ್ಮೆಂಟ್ಗೆ ಕೆಲಸ ಮಾಡುತ್ತೆ. ಓಕೆನಾ? 13 ವರ್ಷದ ಹುಡುಗ 7 ವರ್ಷದ ತರ ಕಾಣ್ತಿರ್ತಾನೆ, ಫಿಸಿಕಲಿ ಡೆವಲಪ್ ಆಗ್ತಿರಂಗಿಲ್ಲ ಅಂತ ಹುಡುಗಗೂ ಕೆಲಸ ಮಾಡುತ್ತೆ. 7 ವರ್ಷದ ಹುಡುಗ 13 ವರ್ಷದ ತರ ಕಾಣ್ತಿರ್ತಾನೆ, ಓಕೆನಾ? ಬರೀ ಬಾಡಿ ಒಂದು ಡೆವಲಪ್ ಆಗ್ತಿರುತ್ತೆ, ಮೈಂಡ್ ಡೆವಲಪ್ ಆಗ್ತಿರಲ್ಲ ಅಂತ ವ್ಯಕ್ತಿಗೂ ಕೂಡ ಇದು ಕೆಲಸ ಮಾಡುತ್ತೆ. ಶುಗರ್, BP, ಹಾರ್ಟ್, ಕ್ಯಾನ್ಸರ್, HIV ಅಂತ ಪ್ರಾಬ್ಲಮ್ಗೋಸ್ಕರನು ಇದು ಕಾಂಬಿನೇಷನ್ ಆಗಿ ನಾವು ಕೊಡ್ತೀವಿ, ಓಕೆನಾ? ಬಾಡಿ ಮಜಬೂತ್ ಆಗಿರ್ಲಿಕ್ಕೋಸ್ಕರ ಸ್ಪಿರುಲಿನಾ ಕೆಲಸ ಮಾಡುತ್ತೆ. BP ಹೈ ಇದ್ರೆ ನಾರ್ಮಲ್ ತಗೊಂಡ್ಬರುತ್ತೆ, BP ಲೋ ಇದ್ರೆ ನಾರ್ಮಲ್ ತಗೊಂಡ್ ಬರುತ್ತೆ. ನಿಮ್ಮ ಬಾಡಿಯಲ್ಲಿ ಏನೇನ್ ಬೇಕು ಅದೆಲ್ಲ ಸ್ಪಿರುಲಿನಾ ಪ್ರತಿ ದಿನ ತಗೊಂಡ್ರೆ ಕೊಟ್ಬಿಡುತ್ತೆ. 2 ಮೋಸ್ಟ್ ಬೆನಿಫಿಟಬಲ್ ಪಾಯಿಂಟ್ಸ್ ಸ್ಪಿರುಲಿನಾ ಬಗ್ಗೆ ಹೇಳ್ತೀನಿ ಕೇಳಿ ಸರ್. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಯಾವ ತರ ಕೆಲಸ ಮಾಡುತ್ತೆ, ಒಂದು ರಾಮ ಬಾಣ ಆಗಿ ಕೆಲಸ ಮಾಡುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ. 5 ತಿಂಗಳಿಂದ 9 ತಿಂಗಳವರೆಗೂ ಲೇಡೀಸ್ಗೆ ಹತ್ತತ್ರ 7ನೇ ತಿಂಗಳಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಏನಂತಂದ್ರೆ ಕಾಲು ಕೈ ಬಾವು ಬರುದು. ಕಾಲು ಕೈ ಬಾವು ಬಂದಂಗೆಲ್ಲ ನೀವು ಡಾಕ್ಟರ್ ಹತ್ರ ಹೋಗ್ತಿರ್ತೀರಾ. ಡಾಕ್ಟರ್ ಏನ್ ಕೊಡ್ತಾರೆ? ರಕ್ತ ಕಡಿಮೆ ಇದೆ, ರಕ್ತ ಕಡಿಮೆ ಇದೆ, ರಕ್ತ ಕಡಿಮೆ ಇದೆ, ರಕ್ತ ಕಡಿಮೆ ಇದೆ ಅಂತ ಹೇಳ್ತಾರೆ. ರಕ್ತ ಕಡಿಮೆ ಇದೆ, ಕಡಿಮೆ ಇದೆ, ಕಡಿಮೆ ಇದೆ, ಕಡಿಮೆ ಇದೆ ಅಂತ ಹೇಳ್ಕಂತ 8ನೇ ತಿಂಗಳಲ್ಲಿ ಅನಿಮಿಯಾ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅನಿಮಿಯಾ ಆದ್ಮೇಲೆ ಏನ್ ಮಾಡ್ತಾರೆ? ಸಿಜರಿನ್ ಮಾಡ್ಬೇಕು. ಲಾಸ್ಟಿಗೆ ಏನ್ ಹೇಳ್ತಾರೆ? ತಾಯಿಗೊಳಿಸ್ಬೇಕಾ ಮಗುಗೊಳಿಸ್ಬೇಕು ಅಂತ ಹೇಳ್ತಾರೆ. ಬರೀ ರಕ್ತ ಕಡಿಮೆ ಆಗೋದ್ರಿಂದ, ಐರನ್ ಕಂಟೆಂಟ್ ಬಾಡಿ ಒಳಗಡೆ ಕಡಿಮೆ ಆಗೋದ್ರಿಂದ. ಅವಾಗ ಡಾಕ್ಟರ್ ನಿಮಗೆ ಏನ್ ಕೊಡ್ತಾರೆ? ಐರನ್ ಫಾಲಿಕ್ ಅಂಡ್ ಐರನ್ ಪ್ಲಸ್ ತರ ಒಂದು ಐರನ್ ಫಾಲಿಕ್ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದು ಕೊಡುತ್ತೆ. ಅದರಲ್ಲಿ ಒರಿಜಿನಲ್ ಐರನ್ ಇರುತ್ತೆ, ಐರನ್ ಕೆಬ್ಬಣ ಇರುತ್ತೆ ಆಕ್ಚುಲಿ. ಆ ಆ ಟ್ಯಾಬ್ಲೆಟ್ ಇಂದ ಓಪನ್ ಮಾಡಿ ಅದ್ರ ಮೇಲೆ ಮ್ಯಾಗ್ನೆಟಿಕ್ ತಿರ್ಸ್ಬಿಡ್ರಿ, ಆ ಟ್ಯಾಬ್ಲೆಟ್ ಅಲ್ಲಿ ಇರ್ತಕ್ಕಂಥ ಕೆಬ್ಬಣ ಎಲ್ಲ ನಿಮ್ಮ ಮ್ಯಾಗ್ನೆಟ್ ಹಚ್ಕೊಂಡ್ಬಿಡುತ್ತೆ. ಈ ತರ ಎಲ್ಲ ಫ್ರಾಡ್ ನಡೀತಾ ಇದೆ ಮಾರ್ಕೆಟ್ ಒಳಗಡೆ. ಬಟ್ ಡಿಯರ್ ಫ್ರೆಂಡ್ಸ್, ಸ್ಪಿರುಲಿನಾ ನ್ಯಾಚುರಲ್ ಪ್ರಾಡಕ್ಟ್. ಸ್ಪಿರುಲಿನಾನಲ್ಲಿ ಹೈ ಐರನ್ ಇದೆ, ಹೈ ಪ್ರೋಟೀನ್ ಇದೆ, ಅತಿ ಹೆಚ್ಚು ರಕ್ತವನ್ನ ಬಿಲ್ಡ್ ಮಾಡ್ತಕ್ಕಂಥ, ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ ಇದು. ಅರ್ಥ ಆಗ್ತಿದೆ ಸ್ಪಿರುಲಿನಾ? ನೀವು 3ನೇ ತಿಂಗಳಿಂದನೇ ಕೊಡೋದು ಸ್ಟಾರ್ಟ್ ಮಾಡ್ರಿ, 1ನೇ ತಿಂಗಳಿಂದನೇ ಕೊಡೋದು ಸ್ಟಾರ್ಟ್ ಮಾಡ್ರಿ ಸ್ಪಿರುಲಿನಾ. ನಾನು ಚಾಲೆಂಜ್ ಮಾಡ್ತೀನಿ, ಈಸಿಯೆಸ್ಟ್ ಡೆಲಿವರಿ ಆಗ್ಲಿಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ. ಮಗು ಯಾವ ಲೆವೆಲ್ಗೆ ಸ್ಟ್ರಾಂಗ್ ಮಗು ಹುಡ್ತಾನೆ ಅಂತಂದ್ರೆ, ಯಾವ ಮಗುಗೆ ಯಾವ ಆ, ತರ ನಾಲೆಡ್ಜಬಲ್ ಇಂಟೆಲಿಜೆಂಟ್ ಬೇಬಿ ಹುಟ್ಟುತ್ತೆ ಅಂತಂದ್ರೆ ನೀವು ಇಮ್ಯಾಜಿನೇ ಮಾಡಲ್ಲ, ಆ ಲೆವೆಲ್ಗೆ ಇಂಟೆಲಿಜೆಂಟ್ ಬೇಬಿ ಹುಟ್ಟುತ್ತೆ. ಓಕೆನಾ? ಸೊ ಈ ತರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಗಳನ್ನ. ಡೆಂಗ್ಯೂ 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 ಅಂತ ಹೇಳ್ತಾರೆ. ಡೆಂಗ್ಯೂ ಅಂದ್ರೆ ಏನು? ನಿಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ RBC WBC ಡೌನ್ ಆದಾಗ ತುಂಬಾ ಡೌನ್ ಆಗ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಲಕ್ಷಗಳಲ್ಲಿ ಇರೋದು 1000 ಅಲ್ಲ 100 ಗಟ್ಟಲೆಯಲ್ಲಿ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಡೆಂಗು ಬಂದಿದೆ ಅಂತ ಹೇಳ್ತಾರೆ ಡಾಕ್ಟರ್. ಡಿಯರ್ ಫ್ರೆಂಡ್ಸ್, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ, ಸ್ಪಿರುಲಿನಾ ಕಂಟಿನ್ಯೂಸ್ ಆಗಿ, ಯಾವುದೇ ರೋಗ ಇಲ್ಲ ಅಂದ್ರೂ ಕೂಡ ನೀವು ಸ್ಪಿರುಲಿನಾ ಕಂಟಿನ್ಯೂಸ್ ಆಗಿ 6 ತಿಂಗಳಿಂದ ತಿಂತಾ ಇದ್ರೆ, ಡೆಂಗು ಸೊಳ್ಳೆ ಬಿಡ್ರಿ, ಡೆಂಗು ಸೊಳ್ಳೆಯ ಖಾನ್ದಾನು ಬಂದು ನಿಮ್ಮ ಮೈ ಮೇಲೆ ಡ್ಯಾನ್ಸ್ ಮಾಡಿದ್ರು ಕೂಡ, ಕಡಿಯೋದಲ್ಲ ಡ್ಯಾನ್ಸ್ ಮಾಡಿದ್ರು ಕೂಡ ನಿಮಗೆ ಡೆಂಗು ಬರಲ್ಲ. 6 ತಿಂಗಳ ಕಂಟಿನ್ಯೂಸ್ ಸ್ಪಿರುಲಿನಾ ತಗೊಂಡ್ರೆ, ವಿತೌಟ್ ಎನಿ ರೀಸನ್, ವಿತೌಟ್ ಎನಿ ರೀಸನ್ 1 ವರ್ಷಕ್ಕಿಂತ ಹೆಚ್ಚಾಗಿ ನೀವು ಸ್ಪಿರುಲಿನಾ ತಿಂತಾ ಇದ್ರೆ, ಯಾವ ರೋಗ ಇಲ್ಲ ಸರ್ ಆದ್ರೂ ತಿಂತಾ ಇದ್ದೀನಿ ಅಂತ ಹೇಳಿ ನೀವೇನಾದ್ರೂ 1 ವರ್ಷಕ್ಕಿಂತ ಜಾಸ್ತಿ ಆಯ್ತಾ ಸ್ಪಿರುಲಿನಾ ತಿನ್ನಕ್ಕೆ? ಸಾರಿ, 3 ತಿಂಗಳಿಗೆ ಒಮ್ಮೆ ರಕ್ತದಾನ ಮಾಡೋ ವ್ಯಕ್ತಿ ತಿಂಗಳಿಗೆ ಒಮ್ಮೆ ರಕ್ತದಾನ ಮಾಡಬಹುದು. ಆ ವ್ಯಕ್ತಿಯ ಬಾಡಿ ಒಳಗಡೆ ಅಷ್ಟು ಬ್ಲಡ್ ಪ್ರೊಡ್ಯೂಸ್ ಆಗುತ್ತೆ. 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಕ್ಕಂಥ ವ್ಯಕ್ತಿ ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು. ಆ ಲೆವೆಲ್ಗೆ ರಕ್ತ ನಿಮ್ಮ ಬಾಡಿ ಒಳಗಡೆ ಉತ್ಪನ್ನ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಸ್ಪಿರುಲಿನಾ. ಅರ್ಥ ಆಗ್ತದೆ? ದಟ್ ಈಸ್ ದ ಪವರ್ ಆಫ್ ಸ್ಪಿರುಲಿನಾ. ಸರ್ ಯಾಕೆ ಸರ್ ಮತ್ತೆ ಕಿಡ್ನಿ ಸ್ಟೋನ್ ಇದ್ದವ್ರು ಯಾಕೆ ಸರ್ ತಗೋಬಾರ್ದು, ಥೈರಾಯ್ಡ್ ಇದ್ದವ್ರು ಯಾಕೆ ಸರ್ ತಗೋಬಾರ್ದು? ನೋಡಿ, ಥೈರಾಯ್ಡ್ ಇದ್ದವ್ರು ಯಾಕೆ ತಗೋಬಾರ್ದು ಅಂತಂದ್ರೆ, ಅವರ ಬಾಡಿ ಒಳಗಡೆ ಪದೇ 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 ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದರಿಂದ ಸ್ಪಿರುಲಿನಾ ಅವ್ರ ಬಾಡಿಗೆ ಜಲ್ದಿ ಸೂಟ್ ಆಗಲ್ಲ. 1ನೇ ಪಾಯಿಂಟ್. ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನು? ಕಿಡ್ನಿ ಸ್ಟೋನ್ ಇದ್ದವ್ರು ಯಾಕೆ ಸರ್ ತಗೋಬೇಕು, ಯಾಕೆ ಸರ್ ತಗೋಬಾರ್ದು ಕಿಡ್ನಿ ಸ್ಟೋನ್ ಇದ್ದವ್ರು? ನೋಡಿ, ಮೊದಲೇ ಅವ್ರದ್ದು ಕಿಡ್ನಿ ಪ್ರಾಬ್ಲಮ್ ಅಲ್ಲಿ ಇದೆ. ಕಿಡ್ನಿ ಸ್ಟೋನ್ ಇರೋದ್ರಿಂದ
ಕಿಡ್ನಿ ಸ್ಟೋನ್ ನ ಹಿಡ್ಕೊಂಡು ಪಾಪ ತಿರುಗ್ತಾ ಇದೆ ಇದು ಕಿಡ್ನಿ. ಈಗ ಇದ್ರಾಗೆ ಹೈ ಪ್ರೋಟೀನು ಹೈ ಐರನ್ ಇರೋದ್ರಿಂದ ಇದನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ, ಇದನ್ನ ಡೈಜೆಸ್ಟ್ ಮಾಡಿ ಇದನ್ನ ಫಿಲ್ಟರ್ ಮಾಡ್ಲಿಕ್ಕೋಸ್ಕರ ಕಿಡ್ನಿಗೆ ಬಹಳ ದೊಡ್ಡ ಪ್ರೆಷರ್ ಬರುತ್ತೆ. ಹೈ ಪ್ರೋಟೀನು ಹೈ ಐರನ್ ಕಿಡ್ನಿಗೆ ಫಿಲ್ಟರ್ ಮಾಡ್ಲಿಕ್ಕೆ ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಅದರಿಂದ ಆ ಸ್ಟೋನ್ ಇನ್ನ ಹೆಚ್ಚಿಗಾಗೋ ಚಾನ್ಸಸ್ ಆಗ್ಬಿಡ್ತಾವ ಮತ್ತೆ. ಸೊ ಅದರಿಂದ ಯಾರಿಗೆ ಕಿಡ್ನಿ ವೀಕ್ ಇದೆನೋ ಅವರಿಗೆ ಸ್ಪಿರುಲಿನಾ ಕೊಡಬೇಡ್ರಿ. ಯಾರಿಗೆ ಥೈರಾಯ್ಡ್ ಇದೆನೋ ಅವ್ರದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗೋದ್ರಿಂದ ಅವರಿಗೆ ಸ್ಪಿರುಲಿನಾ ಕೊಡಕ್ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೇನ? ಸೊ ಇದೆರಡಕ್ ಬಿಟ್ಟು ಯಾರಿಗಾದ್ರೂ ಕೊಡ್ರಿ. 4 ವರ್ಷದ ಮಗುವಿಂದ ಸಾಯೋ ತಾತಗೂ ಕೊಡ್ರಿ, ಪ್ರಾಬ್ಲಮ್ ಇಲ್ಲ. ಅಂಡ್ ನಾನು ಈ 300 ಎಷ್ಟು ಜನ ಇದ್ರಿ, 369 ಜನ ಕಂಪಲ್ಸರಿ 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 ನಿಮ್ಮ ಮನೆಯಲ್ಲಿ ಸ್ಪಿರುಲಿನಾ ಇಟ್ಕೊಂಡೇ ಇರಬೇಕು, ತಿನ್ಲೇಬೇಕು. ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಹೊತ್ತಿಗೋಸ್ಕರ ಮೀಟಿಂಗ್ ಅನ್ನ ರೆಕಾರ್ಡ್ ಪಾಸ್ ಮಾಡ್ತಾ ಇದ್ದೀನಿ. ರೈಟ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈಗ ಅಲೋವೆರಾ. ಅಲೋವೆರಾ ಏನ್ ಕೆಲಸ ಮಾಡುತ್ತೆ? ಅಲೋವೆರಾ ಅಂದ್ರೆ ಏನು ಆಕ್ಚುಲಿ? ಅಲೋವೆರಾ ಅಂದ್ರೆ ಏನು ನೋಡಿ, ಎಲ್ಲರ ಮನೆ ಮುಂದೆ ಅಲೋವೆರಾ ಇರುತ್ತೆ. ಎಲ್ಲರ ಮನೆ ಮುಂದೆ ಅಲೋವೆರಾನ ಹಾಕಿರ್ತೀರಾ, ಓಕೆನಾ? ಅದ್ ಯಾಕೆ ಹಾಕಿರ್ತೀರಪ್ಪ, ಯಾಕಪ್ಪ ಅಲೋವೆರಾ? ನಾನು ಒಬ್ರಿಗೆ ಕೇಳಿದೆ, ಯಾಕಪ್ಪ ಮನೆ ಮುಂದೆ ಅಲೋವೆರಾ ಹಾಕಿದ್ದೀರಲ್ಲ, ಯಾಕೆ ಅಂತಂದ್ರೆ, ದುಡ್ಡು ಬರ್ತಾವ ಸರ್ ಮನೆಗೆ ಅಂತ. ಅಲೋವೆರಾ ಮನೆಯಲ್ಲಿ ಹಾಕಿದ್ರೆ ದುಡ್ಡು ಬರೋದಾದ್ರೆ ನಾವ್ ಯಾಕ್ರಿ ಹುಚ್ಚುಗಳ ತರ ಎದೆ ಸೀಳೋ ತರ ಸ್ಟೇಜ್ ಮೇಲೆ ಮಾತಾಡ್ತಿದ್ವಿ? ಬೆಡ್ರೂಮ್ ಅಲ್ಲೂ ಅಲೋವೆರಾ, ಬಾತ್ರೂಮ್ ಅಲ್ಲೂ ಅಲೋವೆರಾ, ಕಿಚನ್ ರೂಮ್ ಅಲ್ಲೂ ಅಲೋವೆರಾ ಹಾಕೊಂಡು ಕುತ್ಕೊಂಡ್ಬಿಡ್ತಿದ್ವಿ ಮನ್ಯಾಗ ದುಡ್ಡು ಬರುತ್ತಂದ್ರೆ. ಇದೆಲ್ಲ ಸುಳ್ಳು, ಯಾವ್ದು ದುಡ್ಡು ಬರಲ್ಲ. ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ನೀವು ಎಲ್ಲಿ ಅಲೋವೆರಾ ಇಟ್ಟಿರ್ತೀರೋ ನಿಮ್ಮ ಮನೆ ಹತ್ರ, ಆ ಅಲೋವೆರಾ ಗಿಡದ ರೈಟ್ ಸೈಡ್ 100 ಮೀಟರ್, ಲೆಫ್ಟ್ ಸೈಡ್ 100 ಮೀಟರ್, ಫ್ರಂಟ್ ಸೈಡ್ 100 ಮೀಟರ್, ಬ್ಯಾಕ್ ಸೈಡ್, ಬ್ಯಾಕ್ ಅಂಡ್ ಫ್ರಂಟ್ 100 ಮೀಟರ್, ಟೋಟಲ್ ಈ 400 ಮೀಟರ್ಗಳಿಂದ ಏನು ಗಾಳಿ ನಿಮ್ಮ ಮನೆಗೆ ಬರುತ್ತೋ, ಗಾಳಿ, ಹವಾ, ಏರ್ ನಿಮ್ಮ ಮನೆಗೆ ಬರುತ್ತೋ, ಆ ಏರ್ ಅನ್ನ ನಿಮ್ಮ ಅಲೋವೆರಾ ಶುದ್ಧ ಮಾಡಿ ಆ ಏರ್ ಅಲ್ಲಿ ಇರ್ತಕ್ಕಂಥ ಪೊಲ್ಯೂಷನ್ ಇನ್ನ ತಾನ್ ಕುಡಿದು ಒಳ್ಳೆ ಆಕ್ಸಿಜನ್ ಇನ್ನ ನಿಮ್ಮ ಮನೆ ಒಳಗಡೆ ಕಳಿಸೋ ಕೆಲಸ ಈ ಅಲೋವೆರಾ ಮಾಡುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಎಷ್ಟು ನಿಜಾನೋ ಎಷ್ಟು ಸುಳ್ಳು ದೇವ್ರಿಗೆ ಗೊತ್ತಪ್ಪ, ಓಕೆನಾ? ಬಟ್ ಈ ಅಲೋವೆರಾನಲ್ಲಿ 400ಕ್ಕಿಂತ ಹೆಚ್ಚು ರೀತಿಗಳಿದಾವೆ. 400ಕ್ಕಿಂತ ಹೆಚ್ಚು ತರದ ಅಲೋವೆರಾಗಳು ಈ ಭೂಮಿ ಮೇಲೆ ಸಿಗ್ತವೆ. ಅದರಲ್ಲಿ 108ಕ್ಕಿಂತ ಹೆಚ್ಚು ಅಲೋವೆರಾಗಳು ನಮ್ಮ ಬಾಡಿಗೆ ಒಂದು ಔಷಧಿ ತರ ಕೆಲಸ ಮಾಡುತ್ತೆ. ಆ 108 ಅಲೋವೆರಾಗಳಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಅಲೋವೆರಾ ಯಾವುದು ಅಂತೇಳಿ ಕಂಡಿಡಿದು ಫೈಂಡ್ ಔಟ್ ಮಾಡಿ ನಮ್ ವೆಸ್ಟೀಜ್ನವರು ಅಲೋವೆರಾ ಕ್ಯಾಪ್ಸೂಲ್ ಅನ್ನ ಕೊಡ್ತಾ ಇದ್ದಾರೆ. ಈ ಅಲೋವೆರಾ ತಿನ್ನೋದ್ರಿಂದ ನಮಗೆ ಏನೇನು ವಿಟಮಿನ್ಗಳು ಸಿಗ್ತವೆ? ಈ ಅಲೋವೆರಾನಲ್ಲಿ ಹೈ ಅಮಿನೋ ಆಸಿಡ್ ಇರುತ್ತೆ. ಫಸ್ಟ್ ಆಫ್ ಆಲ್ ನೆನ್ಪಿಟ್ಕೊಳ್ರಿ, ಅಮಿನೋ ಆಸಿಡ್ಗಳ ಸರ್ದಾರ ಇದು. ಅಮಿನೋ ಆಸಿಡ್ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ವಿಟಮಿನ್ B12 ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಇದು ಕ್ಯಾನ್ಸರ್ಗೆ ಹೆಲ್ಪ್ ಮಾಡುತ್ತೆ, ಓಕೆನಾ? ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೋಸ್ಕರ ಕೆಲಸ ಮಾಡುತ್ತೆ. ವಿಟಮಿನ್ ಎ ಇದರಲ್ಲಿ ಇರುತ್ತೆ, ವಿಟಮಿನ್ ಬಿ ಇದರಲ್ಲಿ ಇರುತ್ತೆ, ವಿಟಮಿನ್ ಇ ಇದರಲ್ಲಿ ಇರುತ್ತೆ. ಸ್ಕಿನ್ ಡಿಸೀಸಸ್ ಕೂಡ, ಪಿಂಪಲ್ಸು ಅವೆಲ್ಲ ಇದರಿಂದ ಹೋಗ್ಬಿಡುತ್ತೆ. ಫಾಲಿಕ್ ಆಸಿಡ್ ಇದರ ಒಳಗಡೆ ಇರುತ್ತೆ, ಓಕೆನಾ? ಇದರಲ್ಲಿ ನೋಡಿ, ಸ್ಪಿರುಲಿನಾನಲ್ಲಿ 8 ಅಮಿನೋ ಆಸಿಡ್ ಇದು. ಅಲೋವೆರಾನಲ್ಲಿ 19ರಿಂದ 20 ಅಮಿನೋ ಆಸಿಡ್ ಇರುತ್ತೆ. 19 to 20 ಅಮಿನೋ ಆಸಿಡ್ಸ್ ಇರ್ತವೆ. ಅರ್ಥ ಆಗ್ತದೇನಾ? ಈ ಅಲೋವೆರಾ ಯಾವ್ದಾವ್ದಕ್ಕೆ ಕೆಲಸ ಮಾಡುತ್ತೆ ಸರ್? ಗ್ಯಾಸ್ಟ್ರಿಕ್, ಎಸಿಡಿಟಿ, ಪೈಲ್ಸ್ಗೆ ಕೆಲಸ ಮಾಡುತ್ತೆ, ಡೈಜೆಷನ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ಗೆ, ಕಾನ್ಸ್ಟಿಪೇಷನ್ಗೆ ಕೆಲಸ ಮಾಡುತ್ತೆ, ನಿಮ್ಮ ಅಪೆಂಡಿಕ್ಸ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ. ಅರ್ಥ ಆಗ್ತದೇನಾ? ನಿಮ್ಮ ಹೀಟ್, ಬಾಡಿ ಒಳಗಡೆ ಇರತಕ್ಕಂಥ ಹೀಟ್ ಅನ್ನ ಹೊರಗೆ ಹಾಕ್ಲಿಕ್ಕೋಸ್ಕರ ಕೆಲಸ ಮಾಡುತ್ತೆ, ನಿಮ್ಮ ಚರ್ಮ ರೋಗನ್ನ ದೂರ ಮಾಡ್ಲಿಕ್ಕೋಸ್ಕರ ಕೆಲಸ ಮಾಡುತ್ತೆ, ಹೇರ್ ಫಾಲಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ, ಪಿಂಪಲ್ಸ್ ಅನ್ನ ದೂರ ಮಾಡ್ಲಿಕ್ಕೆ, ಬಾಡಿ ಆಕ್ನೆ ಅಂದ್ರೆ ಬಾಡಿ ಮೇಲೇನು ಪಿಂಪಲ್ಸ್ ಇರ್ತವೆ ಅದನ್ನ ದೂರ ಮಾಡ್ಲಿಕ್ಕೆ ಅಲೋವೆರಾ ಕೆಲಸ ಮಾಡುತ್ತೆ. ನಂಬರ್ 1 ನಂಬರ್ 2 ಬರ್ಬೇಕಾದ್ರೆ ಆ ಜಾಗದಲ್ಲಿ ತುಂಬಾ ಹೀಟ್ ಇದ್ರೆ ಬಾಡಿಯಲ್ಲಿ, ಅಲ್ಲಿ ತುಂಬಾ ಸುಟ್ಟುತ್ತೆ, ಆ ಪ್ರಾಬ್ಲಮ್ ಅನ್ನ ಅಲೋವೆರಾ ದೂರ ಮಾಡುತ್ತೆ. ಅದಾದ್ಮೇಲೆ ನೀವು ಈ ಅಲೋವೆರಾನ, ನಾನು ಹೇಳ್ತೀನಿ ಕೇಳಿ, ಯಾವ ಬ್ಯೂಟಿ ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಅಲೋವೆರಾನಲ್ಲಿ ಎಷ್ಟು ದೊಡ್ಡ ಬ್ಯೂಟಿ ಪಾರ್ಲರ್ ಇದೆ ಅನ್ನೋದು ಹೇಳ್ತೀನಿ ಕೇಳಿ.
ಒಂದು ಸಣ್ಣ ಬೌಲಲ್ಲಿ, ಒಂದು ಸಣ್ಣ ಬಟ್ಲಲ್ಲಿ, ಸಣ್ಣ ಬೌಲಲ್ಲಿ ಎರಡೇ ಎರಡು ಹನಿ ರೋಸ್ ವಾಟರ್ ಹಾಕಿ, 2 ಕ್ಯಾಪ್ಸೂಲ್ ಅಲೋವೆರಾ ಓಪನ್ ಮಾಡಿ ಅದ್ರ ಒಳಗಡೆ ಇರ್ತಕ್ಕಂಥ ಪೌಡರ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ. ಅವಶ್ಯಕತೆ ಬಿದ್ದರೆ ಇನ್ನ ಒಂದೋ ಎರಡೋ ಡ್ರಾಪ್ ರೋಸ್ ವಾಟರ್ ಹಾಕಿ, ಎರಡೆರಡು ಅಲೋವೆರಾ ಕ್ಯಾಪ್ಸೂಲ್ ಹಾಕಿ ಮಿಕ್ಸ್ ಮಾಡಿ, ಅದನ್ನ ಒಂದು ಲೇಪ್ ತರ, ಕ್ರೀಮ್ ತರ ಆಗ್ಬಿಡುತ್ತೆ. ಆ ಕ್ರೀಮ್ ತಗೊಂಡು ನಿಮ್ಮ ಮುಖಕ್ಕೆ ಹಚ್ಕೊಳ್ರಿ, ಫೇಸಿಗೆ. ಫಸ್ಟ್ ಅಶ್ಯೂರ್ ಫೇಸ್ ವಾಶ್ ಇಂದ ಫೇಸ್ ವಾಶ್ ಮಾಡ್ಕೊಂಡು ಇದನ್ನ ಹಚ್ಕೊಳ್ರಿ. ಅಲೋವೆರಾದ ಕ್ರೀಮ್ ಏನಿರುತ್ತಲ್ಲ, ನೀನು ಮಿಕ್ಸ್ ಮಾಡಿರ್ತೀರಲ್ಲ ರೋಸ್ ವಾಟರ್ ಅಲ್ಲಿ, ಅದನ್ನ ಹಚ್ಕೊಳ್ಳಿ. 20 ನಿಮಿಷ ಬಿಡಿ. ಅದ್ ಹಚ್ಕೊಂಡು ನಗಂಗಿಲ್ಲ, ಮಾತಾಡಂಗಿಲ್ಲ, ಸೈಲೆಂಟ್ ಆಗಿ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ಬೇಕು 20 ನಿಮಿಷ. ಅದಾದ್ಮೇಲೆ ಬರೇ ನೀರಿಂದ ಅದನ್ನ ವಾಶ್ ಮಾಡ್ಕೊಳ್ಳಿ. 8 ದಿನ ಈ ಕೆಲಸ ಮಾಡಿ. ನಿಮ್ಮ ಮುಖದ ಮೇಲೆ ಪಿಂಪಲ್ಸ್ ಇದ್ರೆ ನೀವೇನ್ ಹೇಳ್ತೀರಾ ನಾನು ಅದು ಮಾಡ್ತೀನಿ. ನಿಮ್ಮ ಸ್ಕಿನ್ ಗ್ಲೋನೆಸ್, ಸ್ಕಿನ್ ಟೈಟ್ನೆಸ್, ಸ್ಕಿನ್ ಬ್ರೈಟ್ನೆಸ್, ಅಂದ್ರೆ ಬ್ರೈಟ್ನೆಸ್, ನೀವೇನ್ ಬ್ರೈಟ್ನಿಂಗ್ ಕ್ರೀಮ್ ಯೂಸ್ ಮಾಡ್ತಿರಲ್ಲ, ಅಲೋವೆರಾ ಒಳಗಡೆನೆ ಆ ದಮ್ಮಿದೆ. ಏನ್ ಸರ್ ರೂಪಾ ಮೇಡಮ್ ಅಂಗಡಿ ಬಂದ್ ಮಾಡ್ತಾ ಇದ್ದೀರಾ? ನಾನು ಬಂದ್ ಮಾಡ್ತಾ ಇಲ್ಲ. ನಾವ್ ವೆಸ್ಟಿಜಲ್ ಜಾಯ್ನ್ ಆದಾಗ ರೂಪಾ ಮೇಡಮ್ ಎಲ್ಲಿದ್ರು? ನಾವ್ ವೆಸ್ಟಿಜಲ್ ಜಾಯ್ನ್ ಆದಾಗ ಸ್ಕಿನ್ ಫಾರ್ಮುಲಾ 9 ಹೆಂಗಿತ್ತು? ಎಲ್ಲಿತ್ತು? ಇದೇ ಅಲೋವೆರಾನೇ ನಮ್ಮ ಬ್ರೈಟ್ನೆಸ್ ಕ್ರೀಮ್, ಇದೇ ಅಲೋವೆರಾ ನಮ್ಮ ಹೈಡ್ರೇಷನ್ ಕ್ರೀಮು, ಇದೇ ಅಲೋವೆರಾ ನಮ್ಮ ಎಲ್ಲಾ ಕ್ರೀಮ್. ಅವಾಗ ಡೈಲಿ ಹಚ್ಕೊಂಡದ, ಡೈಲಿ ಮನೆಗೆ ಹೋಗೋದು, ಫೀಲ್ಡ್ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗೋದು, ಹಚ್ಕೊಳ್ಳೋದು, 20 ನಿಮಿಷ ಆದ್ಮೇಲೆ ಮುಖ ತೊಳ್ಕೊಂಡ್ಬಿಡೋದು. ನಾವು ನೋಡ್ರಿ ಎಷ್ಟು ಹ್ಯಾಂಡ್ಸಮ್ ಇದೀವಿ, ನಾವು ಹೆಂಗಿದೀವಿ ಗೊತ್ತಾ? ನಿಮ್ಮಷ್ಟಿಲ್ಲ ಬಿಡ್ರಿ, ಹೇಳ್ತಾ ಇದೀನಿ. ಒಂದು ಸಣ್ಣ ಬಟ್ಲಲ್ಲಿ 2 ರಿಂದ 3 ಹನಿ ರೋಸ್ ವಾಟರ್, ಗುಲಾಬ್ ಜೆಲ್ ಅಂತ ಸಿಗುತ್ತೆ, ರೋಸ್ ವಾಟರ್ ಅಂತ ಸಿಗುತ್ತೆ, ಎಲ್ಲಿ ಹೋದ್ರೂ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಬರೀ 3 ಡ್ರಾಪ್ ಹಾಕಿ 2 ಅಲೋವೆರಾ ಕ್ಯಾಪ್ಸೂಲ್ಗಳನ್ನ ಓಪನ್ ಮಾಡಿ, ಅದ್ರ ಒಳಗಡೆ ಪೌಡರ್ ಇರುತ್ತಲ್ಲ, ಆ ಪೌಡರ್ ಆ ನೀರಲ್ಲಿ ಮಿಕ್ಸ್ ಮಾಡಿ, ಆ 3 ಡ್ರಾಪ್ ನೀರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ರಿ. ಬೆರಳಿಂದ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ರೆ ಅದೊಂದು ಕ್ರೀಮ್ ಆಗುತ್ತೆ. ಆ ಕ್ರೀಮ್ ಅನ್ನ ಫಸ್ಟ್ ನೀವು ಅಶ್ಯೂರ್ ಫೇಸ್ ವಾಶ್ ಇಂದ ನಿಮ್ಮ ಮುಖ ತೊಳ್ಕೊಂಡು, ಮುಖ ಬಟ್ಟೆಯಿಂದ ಒರೆಸ್ಕೋಬಾರ್ದು. ಮುಖ ತೊಳ್ಕೊಂಡಿದ್ದಾದ್ಮೇಲೆ ಬಟ್ಟೆಯಿಂದ ಒರೆಸ್ಕೋಬಾರ್ದು. ಫ್ಯಾನ್ ಮುಂದೆ ನಿಂತ್ಕೊಂಡ್ರೆ ಅದು ಒಣಗೋಗುತ್ತೆ. ಒಣಗೋಗಿದಾದ್ಮೇಲೆ ಈ ಕ್ರೀಮನ್ನ, ಅಲೋವೆರಾ ಕ್ರೀಮನ್ನ ಮುಖಕ್ಕೆ ಹಚ್ಕೊಳ್ರಿ. ಅಲೋವೆರಾ ಕ್ರೀಮ್ ಅಂದ್ರೆ ಮತ್ತೆ ಬೇರೆದಲ್ಲ, ಈಗ ನೀವು ಮಾಡಿದ್ರಲ್ಲ ಕ್ರೀಮ್ ಬಟ್ಲಲ್ಲಿ, ಅದೇ ಕ್ರೀಮನ್ನ ಹಚ್ಕೊಂಡು 20 ನಿಮಿಷ ಮಲಕ್ಕೋಬೇಕು. 20 ನಿಮಿಷ ಸೈಲೆಂಟ್ ಆಗ್ಬಿಡ್ಬೇಕು, ನಗಂಗಿಲ್ಲ, ಮಾತಾಡಂಗಿಲ್ಲ, ಏನು ಮಾಡಂಗಿಲ್ಲ. 20 ನಿಮಿಷ ಆದ್ಮೇಲೆ ಬರೇ ನೀರಿಂದ ತೊಳ್ಕೊಳ್ಳಿ. ನೀವು ಬೆಳಿಗ್ ಮಾಡ್ತಿರೋ, ಮಧ್ಯಾಹ್ನ ಮಾಡ್ತಿರೋ, ಸಾಯಂಕಾಲ ಮಾಡ್ತಿರೋ, ರಾತ್ರಿ ಮಾಡ್ತಿರೋ, ದಿರ್ ಈಸ್ ನೋ ಟೈಮ್, ಯಾವಾಗನ ಮಾಡ್ಬೋದು, ನಿಮ್ ಇಷ್ಟ. 8 ದಿನದಲ್ಲಿ ಏನಾದ್ರೂ ನೀವು ಬೆಳ್ಳಗಾದ್ರೆ ಎಲ್ಲರೂ ನನ್ನ ಅಕೌಂಟಿಗೆ ಒಂದು 200-200 ರೂಪಾಯಿ ಹಾಕ್ಬೇಕು. ಏನ್ ಮಾಡ್ತೀವಿ ಸರ್? ನನ್ನ ಹಕ್ಕು ಕೇಳ್ತಾ ಇದ್ದೀನಿ, ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ದೀನಿ? ನನ್ನ ಅಕೌಂಟಿಗೆ 200-200 ರೂಪಾಯಿ ಹಾಕ್ಬೇಕು. ಅಲ್ಫಾಜಿಗೆ ಹಾಕಕ್ ಹೋಗ್ಬೇಡ್ರಿ, ಮತ್ತೆ ಅಲ್ಫಾಜ್ ಬಿಟ್ಬಿಟ್ಟ ಕೆಲಸ. ನಾಳೆ ಲಾಸ್ಟ್ ಅಲ್ಫಾಜಿನ್ ವರ್ಕಿಂಗ್ ಡೇ, ಮತ್ತೆ ಅಲ್ಫಾಜಿಗೆ ಹಾಕಿದ್ರೆ ನಾನು ಎಲ್ಲಿಂದ ತಗೊಳ್ಳಿ? ಅರ್ಥ ಆಗ್ತದೇನಾ? ರೈಟ್. ಸೊ ಇದು ಅಲೋವೆರಾ. ಅಲೋವೆರಾ ಇಷ್ಟು ಎಲ್ಲ ಕೆಲಸ ಮಾಡುತ್ತೆ. ಮುಂದಕ್ಕೆ ಹೋಗೋಣ. ಆಮ್ಲ. ಆಮ್ಲ ಬಗ್ಗೆ ನಾನೇನ್ ಹೇಳಿ, ನನ್ಗಿಂತ ಜಾಸ್ತಿ ರಾಮದೇವ್ಜಿ ಮಹಾರಾಜ್ ಹೇಳ್ಯಾರೆ ಮಾರ್ಕೆಟ್ ಅಲ್ಲಿ. ರಾಮದೇವ್ ಬಾಬಾನೇ ಹೇಳ್ಬಿಟ್ಟಾರೆ, ಆಮ್ಲ ಜ್ಯೂಸ್ ಪಿಯೋ, ಆಮ್ಲ ಜ್ಯೂಸ್ ಪಿಯೋ ಅಂತ ಹೇಳಿ. ಆಮ್ಲ ಬಗ್ಗೆ ನಾನು ಮೊನ್ನೆ ಹೈದರಾಬಾದ್ ಇಂದ ಬರ್ಬೇಕಾದ್ರೆ ಒಂದ್ ಕಡೆ ಊಟಕ್ಕೆ ನಿಂದಿರ್ಸಿದ್ದೆ. ಅಲ್ಲಿ ಫುಡ್ ಪಿರಮಿಡ್ ಅಂತ ಇತ್ತು, ಅಲ್ಲಿ ಊಟಕ್ಕೆ ನಿಂದಿಸಿದಾಗ ಹೊರಗ್ ಬಂದೆ, ಊಟ ಮಾಡ್ಕೊಂಡು ಹೊರಗ್ ಬಂದಾಗ ಅಲ್ಲಿ ಒಂದು ಶಾಪೇ ಓಪನ್ ಆಗಿದೆ. ಆ ಶಾಪ್ ಅಲ್ಲಿ ಹತ್ತತ್ರ ಒಂದ್ 25-30 ಪ್ರಾಡಕ್ಟ್ಸ್ ಇದಾವೆ, ಬೇರೆ 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 ಪ್ರಾಡಕ್ಟ್. ಎಲ್ಲ ಪ್ರಾಡಕ್ಟ್ಸ್ ಆಮ್ಲದೇ. ಆ ಕಂಪನಿಯ ಹೆಸರೇ ಅದೇನಿದೆ, ಆಮ್ಲ, ಆಮ್ಲ ಏನೋ ಇದೆ, ಅದಂತ ಆ ಕಂಪನಿ ಹೆಸರು ಮರ್ತಿದ್ದೀನಿ. ಎಂತೆಂತ ಪ್ರಾಡಕ್ಟ್, ಆಮ್ಲ ಚಟ್ನಿ ಇದೆ, ಆಮ್ಲ ಪೌಡರ್ ಇದೆ, ಆಮ್ಲ ಜ್ಯೂಸ್ ಇದೆ, ಏನೋ ಆಮ್ಲ ಪಚಕ್ ಅಂತ ಏನೋ ಪ್ರಾಡಕ್ಟ್ ಹೆಸರು, ಆಮ್ಲ ಪಚಕ್ ಏನೋ ಮರ, ಇದು ಪಚಕ್ ಅಂದೆ ನಾನು. ಇದು ಭಾರಿ ಇರ್ತೈತೆ ಸರ್ ಅಂದ. ಆಯ್ತು ಬಿಡಪ್ಪ ಅಂತಂದು. ಆಮ್ಲ ಜ್ಯೂಸ್ ಇದೆ, ಆಮ್ಲ ಆಮ್ಲ ಆಮ್ಲ. ಒಂದು ಆಮ್ಲದೊಂದು ಬೆನಿಫಿಟ್ ಏನ್ ಹೇಳ ನಿಮ್ಗೆ? ನೀವು ಕಂಟಿನ್ಯೂ, ಒಂದಿನ ಎಡೆನಲ್ಲ, ಕಂಟಿನ್ಯೂ ನೀವು 6 ತಿಂಗಳ ಆಮ್ಲ ತಿಂದು ನೋಡಿ. ನಾನು ಚಾಲೆಂಜ್ ಮಾಡ್ತೀನಿ ಸರ್, ಪ್ರಾಮಿಸ್ ಹೇಳ್ತಾ ಇದ್ದೀನಿ. ಅದು ವೆಸ್ಟೀಜ್ ಆಮ್ಲ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದು ಪ್ಯೂರ್ ಆಮ್ಲ. ಈ ವೆಸ್ಟೀಜ್ ಆಮ್ಲ ನೀವು 6 ತಿಂಗಳ ಕಂಟಿನ್ಯೂ ತಿಂದು ನೋಡಿ, ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಬಾಡಿ ಒಳಗಡೆ ಯಾವ ಲೆವೆಲ್ಗೆ ರೋಗಗಳು ದೂರ ಆಗ್ತವೆ, ಯಾವ ಲೆವೆಲ್ಗೆ ನೀವು ಹೆಲ್ದಿ ಆಗ್ತೀರಂದ್ರೆ ಹತ್ತತ್ರ ಒಂದು 5 ವರ್ಷ, ಮಿನಿಮಮ್ ಒಂದು 5 ವರ್ಷ ಹಿಂದಕ್ಕೆ ಹೋಗ್ತೀರಾ ಸರ್ ನೀವು ಏಜ್ ಅಲ್ಲಿ.
ನಿಮ್ಮ ಏಜ್ ಅಲ್ಲಿ ನಿಮ್ಮ ವಯಸ್ಸು ಒಂದು 5 ವರ್ಷ ಹಿಂದಕ್ಕೆ ಹೋಗುತ್ತೆ. ನೀವು 45 ಇದ್ರೆ ನೀವು 40 ತರ ಫೀಲ್ ಮಾಡ್ತೀರಾ, 40 ಇದ್ರೆ 35 ತರ ಫೀಲ್ ಮಾಡ್ತೀರಾ, 35 ಇದ್ರೆ 30 ತರ ಫೀಲ್ ಮಾಡ್ತೀರಾ. 6 ಮಂತ್ಸ್ ಕಂಟಿನ್ಯೂ ಆಮ್ಲ ತಿನ್ನಿ. ಬೆಳಿಗ್ಗೆ ಒಂದು ಟಿಫಿನ್ ಆದ್ಮೇಲೆ, ರಾತ್ರಿ ಒಂದು ಊಟ ಆದ್ಮೇಲೆ ಸ್ಪಿರುಲಿನ ಜೊತೆ ತಿನ್ರಿ. ಆಹಾ, ಅದೇನ್ ಹೇಳಿ, ಸ್ಪಿರುಲಿನ ಅಲೋವೆರಾ ಆಮ್ಲ ಕಾಂಬಿನೇಷನ್ ಬೇರೆ, ಅದರ ಇರೋ ಪವರ್ ಬೇರೆ ಯಾವ್ದು ಇಲ್ಲ. ಅರ್ಥ ಆಗ್ತಾ ಇದೆನಾ? ಎಸ್, ಮುಂದಕ್ಕೆ ಹೋಗೋಣ. ಇದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಲಿಕ್ಕೆ ತುಂಬಾ 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 ಪವರ್ಫುಲ್ ಪ್ರಾಡಕ್ಟ್. ಅಂಡ್ ಮುಖದ ಮೇಲೆ ಪಿಂಪಲ್ಸ್ ಇದ್ರೆ ಅಲೋವೆರಾ ಜೊತೆ ಆಮ್ಲ ಕಂಟಿನ್ಯೂ ತಗೊಳ್ಳಿ. ಅಂಡ್ ಅಲೋವೆರಾದು ಕ್ರೀಮ್ ಮಾಡ್ಕೊಂಡು ಹಚ್ಕೊಳ್ಳಿ. ಆಮ್ಲ ಕಂಪಲ್ಸರಿ ತಿನ್ಬೇಕು. ಸ್ಕಿನ್ ಮೇಲೆ ಪಿಂಪಲ್ಸ್ ಇದ್ರೆ, ಎಷ್ಟೇ ದಪ್ಪ ಪಿಂಪಲ್ ಇದ್ರು ಹೋಗುತ್ತೆ ವಿತಿನ್ 15 ಡೇಸ್, 1 ಮಂತ್ ಒಳಗಡೆ. ಮತ್ತೆ ಆಸೆಗೋಸ್ಕರ, ಅದೇನ ಆಸೆ ಅಂತಾರೆ ನೋಡಿ, ಲಾಲಾಚ್ ಬುರಿ ಬಲ ಅಂದಂಗೆ, ಆ 3 ಹನಿ ರೋಸ್ ವಾಟರ್ ಅಲ್ಲಿ ಅಲೋವೆರಾ ಜೊತೆ ಆಮ್ಲನು ಹಾಕೊಂಡ್ರಿ. ಮತ್ತೆ ಆಮ್ಲ ಹಾಕೊಳ್ಳಂಗಿಲ್ಲ, ಓನ್ಲಿ ಅಲೋವೆರಾ ಮಾತ್ರ ಹಾಕೋಬೇಕು. ಆಮ್ಲ ಹಾಕೊಳ್ಬೇಡ್ರಿ ಅದ್ರಾಗೆ, ಓಕೆನಾ? ನಾನು ಇನ್ನ ಬೆಳಗಾಗ್ಬಿಡುತ್ತೆ ಅಂತೇಳಿ ಆಮ್ಲ ಹಾಕೊಂಡಿರಿ, ಮತ್ತೆ ಕರ್ರಗಾಗ್ಬಿಡ್ತೀರಿ ನೋಡ್ರಿ. ಆಮ್ಲ ಹಾಕೋಬೇಡ್ರಿ, ಅಲೋವೆರಾ ಮಾತ್ರ ಹಾಕೋಬೇಕು. ಆಮ್ಲ ತಿನ್ಲಿಕ್ಕೆ ಮಾತ್ರ ಇರೋದು. ಓಕೆ, ಅದಾದ್ಮೇಲೆ ನಮ್ಮ ಹತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಇದೆ, ಫ್ಲಾಕ್ಸೀಡ್ ಆಯಿಲ್. ಫ್ಲಾಕ್ಸ್ ಆಯಿಲ್ ಬಗ್ಗೆ ನಾನು ಹೇಳಕ್ಕಿಂತ ಮುಂಚೆ ಇವತ್ತು ಇದು ಒಂದೇ ಲಾಸ್ಟ್ ಪ್ರಾಡಕ್ಟ್ ಈಗ ನಾನು ಮಾತಾಡೋದು. ನೋಡಿ, ಫ್ಲಾಕ್ಸ್ ಆಯಿಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಅಟ್ಯಾಕ್ ಇವತ್ತು 70% ಪಾಪ್ಯುಲೇಷನ್ ಇನ್ ಇಂಡಿಯಾ ಹೂ ಆರ್ ಡೈಯಿಂಗ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್. 70% ಜನ ಇವತ್ತು ಇಂಡಿಯಾದಲ್ಲಿ ಯಾಕೆ ಸಾಯ್ತಾ ಇದಾರೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದಾರೆ. ಸರ್, ಹಾರ್ಟ್ ಅಟ್ಯಾಕ್ ಯಾಕೆ ಸರ್ ಬರುತ್ತೆ ಸರ್? ನನ್ನ ಮಾತುಗಳಿಗೆ ಗಮನ ಕೊಡಿ. ಹಾರ್ಟ್ ಅಟ್ಯಾಕ್ ಯಾಕೆ ಸರ್ ಬರುತ್ತೆ? ಹಾರ್ಟ್ ಅಟ್ಯಾಕ್ ಯಾಕೆ ಬರುತ್ತೆ ಅಂತಂದ್ರೆ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಇದು ಬಹಳ ಮುಖ್ಯ, ಕೇಳ್ರಿ. ಯಾಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತಂದ್ರೆ, ನಾವು ಒಂದು ಬೋಂಡಾನೋ ಬಜ್ಜಿನೋ ತಿಂದಿದ್ದಾದ್ಮೇಲೆ ಅದು ಬೆರಳಿಗೆ ಏನ್ ಹಚ್ಕೊಳ್ಳುತ್ತೆ, ಕೈಗೆ ಏನ್ ಹಚ್ಕೊಳ್ಳುತ್ತೆ, ಎಣ್ಣೆ. ಆ ಎಣ್ಣೆಗೆ ಏನ್ ಮಾಡ್ತೀವಿ, ನಮ್ಮ ಉತ್ತರ ಕರ್ನಾಟಕದವ್ರು ಸ್ವಲ್ಪ ಜನ ತಲೆಗೆ ಹಚ್ಕೊಂಡು ನಡ್ರಿ ಅಂತ ಆ ಎಣ್ಣೆನ. ಇನ್ನ ಸ್ವಲ್ಪ ಜನ ಏನ್ ಮಾಡ್ತಾರೆ, ಬಟ್ಟೆ ತಗೊಂಡು ಒರೆಸ್ಕೊಂತಾರೆ. ಇನ್ನ ಸ್ವಲ್ಪ ಜನ, 90% ಜನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪೇಪರ್ ತಗೊಂಡು ಒರೆಸ್ಕೊಂಡು ನಡೆಯಪ್ಪ ಅಂದ್ಬಿಡ್ತಾರೆ. ಯಾವ ಹೋಟ್ಲಲ್ಲಿ ಬೋಂಡಾ ಬಜ್ಜಿ ತಿಂದಾರೋ ಅದೇ ಹೋಟ್ಲ್ ಅವನ ಹತ್ರ ಒಂದು ಪೇಪರ್ ಇಸ್ಕೊಂಡು ಕಚ 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 ಅಂತೇಳಿ ಅದನ್ನ ಒರೆಸಿ ಪೇಪರ್ ಬಿಸಾಕ್ಬಿಡ್ತಾರೆ ನಮ್ ಜನ, ಓಕೆನಾ? ಇನ್ನ ಸ್ವಲ್ಪ ಜನ ಏನ್ ಮಾಡ್ತಾರೆ, ನಮ್ಮ ದಕ್ಷಿಣ ಭಾರತ ಜನ, ಬೆಂಗಳೂರು ಮೈಸೂರಿನವರು ಬಹಳ ಕ್ವಾಲಿಟಿ ಜನ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸೋಪ್ ಹಾಕೊಂಡು ನೀರಿಂದ ತೊಳ್ಕೊಂತಾರೆ ಕೈನ. ಎಕ್ಸಾಂಪಲ್ ಹೇಳ್ತಾ ಇದೀನಿ, ನೀವು ಸೀರಿಯಸ್ ತಗೋಬೇಡ್ರಿ ಎಲ್ಲಾರು. ಮತ್ತೆ ಏನಾಗುತ್ತಪ್ಪ, ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಪ್ಪ, ಕೈಗೆ ಹಚ್ಚಿರಂತ, ಬೆರಳಿಗೆ ಹಚ್ಚಿರ್ತಕ್ಕಂತ ಇಷ್ಟು ಎಣ್ಣೆಗೆ ಇಷ್ಟು ಸರ್ಕಸ್ ಮಾಡ್ಬಿಟ್ರಲ್ಲ. ಆ ಬೋಂಡಾ ಬಜ್ಜಿ ಜೊತೆ ಏನ್ ಎಣ್ಣೆ ಒಳಗ್ ಹೋಯ್ತಲ್ಲ, ಅದ್ರದ್ದು ಹೆಂಗೆ ಕತೆ? ಓ, ನನ್ನ ಪ್ರಕಾರ ನಮ್ ಜನ ಅದೇನ್ ಒಳಗ್ ಹೋಯ್ತಲ್ಲ ಎಣ್ಣೆ, ಒಂದು ದೊಡ್ಡ ಬ್ರಷ್ ತಗೊಂಡು ಬಾಯಲ್ಲಿ ಹಾಕೊಂಡು ತಿಕ್ಕಂತಾರೇನೋ. ಇಲ್ಲ ಸರ್, ತಿಕ್ಕೊಳಕ್ ಸಾಧ್ಯನೇ ಇಲ್ಲ. ಅದೇನಾಗುತ್ತೆ ಸರ್, ಆ ಎಣ್ಣೆ ಏನ್ ಒಳಗ್ ಹೋಯ್ತಲ್ಲ ಅದೇನಾಗುತ್ತೆ, ಅದು ಹೋಗಿ ಟ್ರೈಗ್ಲಿಸರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ರೈಗ್ಲಿಸರೈಡ್ ಆಗಿ ಕನ್ವರ್ಟ್ ಆಗಿ ಅದು ಫ್ಯಾಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ, ಕಬ್ಬಿನಾಂಶ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಒಂದು ನೀರಿನ ಕೊಳೆಗೆ ಪೈಪ್ ಹಚ್ಚಿ 1 ವರ್ಷ ನೀರ್ ತಗೊಂಡ್ರೆ ಆ ಪೈಪ್ ಒಳಗಡೆ ಗಲೀಜು ಪಾಚಿ ಕಟ್ಕೊಂಡ್ಬಿಡುತ್ತಲ್ಲ. ಅದೇ ತರ ನಮ್ಮ ನರನಾಡಿಗಳಲ್ಲಿ ಈ ನೀಸ್ ಎಣ್ಣೆ ಹೋಗಿ 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 ಟ್ರೈಗ್ಲಿಸರೈಡ್ ಆಗಿ ಅದು ಕಬ್ಬಿನಾಂಶನಲ್ಲಿ ಕನ್ವರ್ಟ್ ಆಗುತ್ತೆ. ಆ ಕಬ್ಬಿನಾಂಶ ಆಲ್ರೆಡಿ ನಮ್ಮ ಬಾಡಿ ಒಳಗಡೆ ದೇವ್ರು ಎಷ್ಟು ಕಬ್ಬಿನಾಂಶ, ಒಳ್ಳೆ ಕಬ್ಬಿನಾಂಶ ಇಡಬೇಕು ಅದು ಇಟ್ಟಿದ್ದಾನೆ. ಈಗ ಏನ್ ಹೋಗ್ತಾ ಇದೆಯಲ್ಲ ಅದು ಕೆಟ್ಟ ಕಬ್ಬಿನಾಂಶ. ಅದೇನ್ ಮಾಡುತ್ತೆ ಗೊತ್ತಾ, ಜಾಗ ಹುಡ್ಕೊಳ್ಳುತ್ತೆ. ಜಾಗ ಹುಡುಕೊಂಡು 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 ಸೀದಾ ನಮ್ಮ ಹೊಟ್ಟೆ ಮುಂದೆ ಬಂದು ಕುತ್ಕೊಂಡ್ಬಿಡುತ್ತೆ. ಅದಕ್ಕೆ ನಮ್ಮ ಜೆಂಟ್ಸಿಗೆ ಹೊಟ್ಟೆ ದಪ್ಪ ಆಗುತ್ತಲ್ಲ, ಅದು ಗ್ಯಾಸ್ಟ್ರಿಕ್ ಇಂದ 30% ಆದ್ರೆ ಕಬ್ಬಿನಾಂಶದಿಂದ 70% ದಪ್ಪ ಆಗುತ್ತೆ. ಅದೇ ಕಬ್ಬಿನಾಂಶ ಏನಾದ್ರೂ ನಮ್ಮ ಬ್ಲಡ್ ಅಲ್ಲಿ ಸೇರ್ಕೊಳ್ತಾ, ನಮ್ಮ ನರಗಳಲ್ಲಿ ಸೇರ್ಕೊಳ್ತಾ, ನಮ್ಮ ನರನಾಡಿಗಳಲ್ಲಿ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಅದೇ ನರದಲ್ಲಿ ಹೋಗಿ ಏನಾದ್ರೂ ಒಂದು ಸಣ್ಣ ಪೀಸ್ ಆಫ್ ಕೊಲೆಸ್ಟ್ರಾಲ್ ಕುತ್ಕೊಳ್ತಾ ಏನಾಗುತ್ತೆ, ರಕ್ತ ಸಂಚಾರಕ್ಕೆ ಅಡ್ಡಿ ರಕ್ತ ಸಂಚಾರಕ್ಕೆ ಅಡ್ಡಿ ಆದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗಿ ಪಾಸ್ ಆಗುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗುತ್ತೋ ಅವಾಗ BP ಲೋ ಆಗುತ್ತೆ. ಅವಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಮೊದಲನೇ ರೋಗ ಕವರ್ ಮಾಡ್ತಾ ಇದೀನಿ, 5 ರೋಗಗಳು ಕವರ್ ಮಾಡ್ತೀನಿ ಇದ್ರಾಗ, ಕೇಳಿ. BP ಲೋ ಆಗ್ಲಿಕ್ಕೆ ಕಾರಣ ಏನು? ಬ್ಲಡ್ ಪ್ರೆಷರ್ ಸ್ಲೋ ಆಗಕ್ ಕಾರಣ ಏನು? ನಿಮ್ಮ ಬ್ಲಡ್ ಪ್ರೆಷರ್ ಸ್ಲೋ ಆಗುತ್ತೆ. BP ಲೋ ಆಗಕ್ ಕಾರಣ ಏನು? ನಿಮ್ಮ ರಕ್ತ ಸಂಚಾರನೆ ಸ್ಲೋ ಆದಾಗ BP ಲೋ ಆಗುತ್ತೆ.
ಬಿ ಪಿ ಅಂದ್ರೇನು? ಬ್ಲಡ್ ಪ್ರೆಷರ್. ಅಂದ್ರೆ ಬ್ಲಡ್ ಏನ್ ಪ್ರೆಷರ್ ಆಗಿ ಹೋಗ್ತಾ ಇತ್ತು, ಅದು ಸ್ಲೋ ಆಯ್ತು, ಅದಕ್ಕೆ ಬಿ ಪಿ ಲೋ ಆಯ್ತು. ಯಾಕದು ಸ್ಲೋ ಆಯ್ತು ಸರ್? ಸೀದಾ ಇದ್ದಿದ್ದ ದಾರಿ, ನಮ್ಮ ನರ ಒಳಗಡೆ ಸೀದಾ ಇದ್ದಿದ್ದ ದಾರಿಯಲ್ಲಿ ಬಂದು ಒಂದು ಫ್ಯಾಟಿನ ಪೀಸ್ ಕುತ್ಕೊಂಡ್ಬಿಡ್ತು. ಅದರಿಂದ ಈಗ ರಕ್ತ ಹೋಗ್ಲಿಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಲೋ ಆಗಿ ಹೋಗ್ತಾ ಇದೆ, ಅದನ್ನ ದಾಟಿಸಿ ಹೋಗ್ತಾ ಇದೆ. ಅದರಿಂದ ಬಿ ಪಿ ಲೋ. ಬಿ ಪಿ ಲೋ ಆದಾಗ ನಾವೇನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡ್ತಾರೆ, ಒಂದು ಗುಳಿಗೆ ಕೊಡ್ತಾರೆ. ಅದು ಏನ್ ಕೆಲಸ ಮಾಡುತ್ತೆ? ಆ ಕಬ್ಬಿನಾಂಶನ ಕರಗಿಸಲ್ಲ, ಬಿ ಪಿ ಸಾರಿ ಬ್ಲಡ್ ಅನ್ನ ಸ್ಪೀಡ್ ಆಗಿ ಸಂಚಾರ ಆಗ್ಲಿಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಆ ಡ್ರಗ್. ಅದೇ ಡಾಕ್ಟರ್ ಏನ್ ಕೊಡ್ತಾರಲ್ಲ, ಅದು ಡ್ರಗ್. ಓಕೆನಾ? ನೀವು ನೋಡಿರ್ತೀರಾ, ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್, ಮೆಡಿಕಲ್ ಶಾಪ್ ಕೆಳಗಡೆ ಬರ್ದಿರ್ತಾರೆ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್. ಡ್ರಗಿಸ್ಟ್ ಅಂದ್ರೆ ಏನು? ಡ್ರಗ್ ಕೊಡೋರು. ಅಂದ್ರೆ ಇಲ್ಲಿಗಲ್ ಡ್ರಗ್ಸ್ ಬೇರೆ ಇರ್ತವೆ, ಲೀಗಲ್ ಡ್ರಗ್ಸ್ ಬೇರೆ. ನೀವೇನ್ ಪ್ಯಾರಾಸಿಟಮಾಲ್ ಅವೆಲ್ಲ ತಿಂತಿರಲ್ಲ, ಅದು ಕೂಡ ಒಂದು ಟೈಪ್ ಆಫ್ ಡ್ರಗ್ ಇದ್ದಂಗೆ. ಓಕೆನಾ? ಸೊ ಅದೇನ್ ಮಾಡುತ್ತೆ? ನಿಮ್ಮ ಕಬ್ಬಿನಾಂಶನ ಕರಗಿಸ್ಲಿಕ್ಕೆ ಕೆಲಸ ಮಾಡಲ್ಲ, ಅದು ಆ ಬ್ಲಡ್ ಏನ್ ಸ್ಲೋ ಹೋಗ್ತಾ ಇದೆಯಲ್ಲ, ಅದನ್ನ ಸ್ಪೀಡ್ ಹೋಗ್ಲಿಕ್ಕೋಸ್ಕರ ಕೆಲಸ ಮಾಡುತ್ತೆ. ಅಕಸ್ಮಾತ್ ಆವರೇಜ್ ಸ್ಪೀಡ್ಗಿಂತ ಏನಾದ್ರೂ ಜಾಸ್ತಿ ಆಯ್ತಾ, ನಿಮ್ಮ ಬ್ಲಡ್ ಏನಾದ್ರೂ ಸಂಚಾರ ಆಗೋದು ಸ್ಪೀಡ್ ಜಾಸ್ತಿ ಆದ್ರೆ ನಿಮಗೆ ಬಿ ಪಿ ಹೈ ಬರುತ್ತೆ. ಸಿಟ್ಟು ಸಿಟ್ಟು ಬರೋದು, ಬೇವ್ರು ಬಂದ್ಬಿಡೋದು, ಕಾಲ್ ಕೈ ನಡಗೋದು, ಈ ತರ ಆಗ್ಬಿಡುತ್ತೆ. ಬಿ ಪಿ ಹೈ ಆಗ್ಬಿಡುತ್ತೆ. ಇದು ಎರಡನೇ ರೋಗ ನಾನು ಕವರ್ ಮಾಡ್ತೀನಿ. ಅಕಸ್ಮಾತ್ ನೀವೇನಾದ್ರೂ ಬರೇ ಬಿ ಪಿ ಹೈ ಆದ್ರೆ ಲೋ ಮಾಡ್ಕೊಳ್ಳೋದು, ಲೋ ಆದ್ರೆ ಹೈ ಮಾಡ್ಕೊಳ್ಳೋದೇ, ಇಂಜೆಕ್ಷನ್ಗಳು ಗುಳಿಗೆಗಳು ನುಂಗ್ತಾ ಹೋದ್ರ, ಅದೇನಲ್ಲಿ ಕುಂತಿದೆಯಲ್ಲ ಕಬ್ಬಿನಾಂಶ, ಆ ಕಬ್ಬಿನಾಂಶದ ಏನಾದ್ರೂ ನೀವು ಟ್ರೀಟ್ಮೆಂಟ್ ಮಾಡಿಸ್ಲಿಲ್ಲ ಅಂತಂದ್ರೆ ಬರ್ತಾ 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 ಏನಾಗುತ್ತೆ? ಯಾವ ನರದಲ್ಲಿ ಆ ಕಬ್ಬಿನಾಂಶ ಕುಂತಿದೆನೋ ಅಲ್ಲೇ ಕುತ್ಕೊಳ್ತಾ 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 ಕುತ್ಕೊಳ್ತಾ, ಈಗ ಗಮನ ಕೊಡಿ ಗಮನ ಕೊಡಿ ಗಮನ ಕೊಡಿ, ನಾನೇನ್ ಹೇಳ್ತಾ ಇದ್ದೀನಿ ಗಮನ ಕೊಡಿ. ಅದು ಕುತ್ಕೊಳ್ತಾ 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 ನಿಮ್ಮ ಬಾಡಿ ಒಳಗಡೆ ವಿಟಮಿನ್ K2 ಕಡಿಮೆ ಮಾಡಿ ನಿಮ್ಮ ಮೂಳೆ ಒಳಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಅನ್ನ ತಗೊಂಡ್ ಬಂದು ಜಮಾ ಮಾಡ್ಕೊಳ್ಳುತ್ತೆ. ಯಾವ ನರದಲ್ಲಿ ಕಬ್ಬಿನಾಂಶ ಕುತ್ಕೊಂಡಿದ್ದೇನೋ ಅದನ್ನ ನೀವು ಜಾಸ್ತಿ ಟೈಮ್ ವರ್ಗೆ ಏನಾದ್ರೂ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ವಿಟಮಿನ್ K2 ಬಹಳ 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 ಇಂಪಾರ್ಟೆಂಟ್. ವಿಟಮಿನ್ K2 ಕಡಿಮೆ ಮಾಡಿ ನಿಮ್ಮ ಮೂಳೆ ಒಳಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಅನ್ನ ತಗೊಂಡು 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 ಅಕ್ಕ ಪಕ್ಕ ಜಮಾ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಳುತ್ತೆ. ಸರ್, ಕ್ಯಾಲ್ಸಿಯಂ ಏನಾದ್ರೂ ಜಮಾ ಆಗ್ಲಿಲ್ಲ, ಬರೇ ಕಬ್ಬಿನಾಂಶ ಒಂದೇ ಕುಂತಿದೆ ಅಂತಂದ್ರೆ ಫ್ಲಾಕ್ಸ್ ಆಯಿಲ್ ಕೆಲಸ ಮಾಡುತ್ತೆ. ಫ್ಲಾಕ್ಸ್ ಆಯಿಲ್ ಕೆಲಸ ಮಾಡುತ್ತೆ. ಅಕಸ್ಮಾತ್ ಏನಾದ್ರೂ ನೀವು ಫ್ಲಾಕ್ಸ್ ಆಯಿಲ್ ತಿನ್ಲಿಲ್ಲ, ಬರೇ ಇಂಗ್ಲಿಷ್ ಮೆಡಿಸಿನ್ ಸೂಜಿ ಮೇಲೆನೆ ನಿಂತಿದ್ದೀರಾ, ಆ ಕಬ್ಬಿನಾಂಶದ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಅದು ವಿಟಮಿನ್ K2 ಕಡಿಮೆ ಮಾಡುತ್ತೆ. ವಿಟಮಿನ್ K2 ಕಡಿಮೆ ಮಾಡಿದಾಗ ನಿಮ್ಮ ಮೂಳೆ ಒಳಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಪ್ಲಸ್ ಬ್ಲಡ್ ಅಲ್ಲಿ ತಿರುಗ್ತಕ್ಕಂಥ ಕ್ಯಾಲ್ಸಿಯಂ ಅನ್ನು ತಗೊಂಡು 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 ಪ್ಲಾಸ್ಟಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಕುತ್ಕೊಂಡಾಗ ಫ್ಲಾಕ್ಸ್ ಆಯಿಲ್ ಕೆಲಸ ಮಾಡಲ್ಲ. ಅವಾಗ ಏನ್ ಕೆಲಸ ಮಾಡುತ್ತೆ? ಅವಾಗ ಕೆಲಸ ಮಾಡೋ ಮಹಾಶಯ ಯಾರಂತಂದ್ರೆ ನಮ್ಮ LRG9. ನಮ್ಮ LRG9 ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ LRG9 ನರಗಳಲ್ಲಿ ಕುಂತಿರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆ ಕುಂತಿರ್ತಕ್ಕಂಥ ನಮ್ಮ ಕಬ್ಬಿನಾಂಶಕ್ಕೂ ಕೂಡ ಕ್ಲೀನ್ ಮಾಡಿ ತೊಳೆದ್ಬಿಡುತ್ತೆ. ಒಂದು ಪೈಪ್ ಒಳಗಡೆ ಗಲೀಜಿದ್ರೆ ಬರೀ ನೀರ್ ಹಾಕಿದ್ರೆ ಆ ಗಲೀಜ್ ತೊಳೆಯಲ್ಲ ಸರ್. ಬ್ರಷ್ ಒಳಗಡೆ ಹಾಕಿ, ಆ ಪೈಪ್ ಒಳಗಡೆ ಬ್ರಷ್ ಹಾಕಿ ಚೆನ್ನಾಗಿ ಈ ತರ ರಬ್ ಮಾಡಿದ್ರೆ ಅದ್ರ ಒಳಗಡೆ ಇರ್ತಕ್ಕಂಥ ಎಲ್ಲ ಗಲೀಜ್ ತೊಳೆದೋಗುತ್ತೆ. ಫ್ಲಾಕ್ಸ್ ಆಯಿಲ್ ಏನ್ ಮಾಡುತ್ತೆ ಗೊತ್ತಾ? ಪೈಪ್ ಒಳಗಡೆ ನೀರ್ ಹಾಕುತ್ತೆ, ಬರೀ ಸಣ್ಣ ಸಣ್ಣ ಕಸ ಹೊರಗ್ ಬರುತ್ತೆ, ದೊಡ್ಡ ದೊಡ್ಡ ಕಸ ಹೊರಗ್ ಬರುತ್ತೆ. ಸಣ್ಣ ಸಣ್ಣ ಕಸ ಅಲ್ಲೇ ಹೊಲಸಿ ಹಚ್ಕೊಂಡಿರುತ್ತಲ್ಲ, ಅದನ್ನ ಪೈಪ್ ಹಾಕಿ ತೊಳೆದಂಗೆ ನಮ್ಮ LRG9 ಕ್ರೀಲ್ ಆಯಿಲ್ ಕೆಲಸ ಮಾಡುತ್ತೆ. LRG9 ಬಗ್ಗೆ ನಾವು ತಿಳ್ಕೊಳ್ಳೋದೇ ಬಿಟ್ಬಿಟ್ಟಿದೀವಿ. LRG9 ಅಲ್ಲಿ ಇರ್ತಕ್ಕಂಥ ಪವರ್ ಬೇರೆ ಎದರಲ್ಲೂ ಇಲ್ಲ. ಪ್ರೆಗ್ನೆಂಟ್ ಲೇಡೀಸ್ಗೆ 6ನೇ ತಿಂಗಳ 7ನೇ ತಿಂಗಳಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಏನ್ ಗೊತ್ತಾ? ಮಗುಗೆ ತಾಯಿಯ ಆರ್ಟ್ರೀಸ್ ಇಂದ ಮಗುಗೆ ರಕ್ತ ಹೋಗ್ತಾ ಇಲ್ಲ, ಮಗು ಗ್ರೋ ಆಗ್ತಾ ಇಲ್ಲ, ಅದರಿಂದ ಹೊಟ್ಟೆ ಒಳಗಡೆ ಮಗುಗೆ ನೀರ್ ಕಡಿಮೆ ಆಗ್ತಾ ಇದೆ ಅಂತ ಡಾಕ್ಟರ್ ಹೇಳ್ತಾರೆ. ಆ ಟೈಮಲ್ಲಿ ಡಾಕ್ಟರು ಒಂದೇ ಒಂದು ಸಜೆಷನ್ ಕೊಡ್ತಾರೆ, LRG9. ನಾನೇನ್ ಹೇಳಿದ್ನಲ್ಲ, ಇದು ಬೇರೆ ಯಾರ್ದು ಇಲ್ಲ, ಇದು ನನ್ನ ವೈಫ್ ಇಂದೇ ಪ್ರಾಬ್ಲಮ್. ನಾನು ನಿಮಗೆ ಹೇಳಿರೋದು, ನನ್ನ ವೈಫಿಗೆ 6th ಮಂತ್ ಅಲ್ಲಿ ನಮ್ಮ ವೈಫಿನ ಆರ್ಟ್ರಿಯಿಂದ ನನ್ನ ಮಗುವ ಆರ್ಟ್ರಿಗೆ ರಕ್ತನೇ ಹೋಗ್ತಾ ಇಲ್ಲ. ಯಾವಾಗ ತಾಯಿ ರಕ್ತ ಮಗುಗೆ ಹೋಗಲ್ಲೋ
ಅವಾಗ ಮಗು ಹೆಂಗ್ ಡೆವಲಪ್ ಆಗುತ್ತೆ? ರಕ್ತ ಬಹಳ ಇಂಪಾರ್ಟೆಂಟ್. ಆರ್ಟರೀಸ್ ಇಂದ ರಕ್ತ ಹೋಗಲ್ಲ 6th ಮಂತ್ ಇಂದ. ಯಾಕೆ? ಸೊಕ್ಕು ಮಾಡಿದ್ರೆ. ಸೊಕ್ಕು ತಿನ್ನಕ್ ಕೊಟ್ರೆ ತಿನ್ನಲ್ಲ, ಕುಡಿಯಕ್ ಕೊಟ್ರೆ ಕುಡಿಯಲ್ಲ, ಅದಕ್ಕೆ ಸೊಕ್ಕು. ನಾನ್ ಯಾರ್ದು ಮಾತಾಡ್ತಿಲ್ಲ, ನಮ್ಮ ಮೇಡಮ್ ಮಾತಾಡ್ತಾ ಇದ್ದೀನಿ. 2 ವಾರ ಮುಂಚಕ್ಕೆ ನಾನು LRG9 ಕೊಟ್ಟಿದ್ದೆ, ಈ ಟೈಮಲ್ಲಿ LRG9 ಅವಶ್ಯಕತೆ ಇದೆ ತಗೊಳಮ್ಮ ಅಂತ. ಸೊಕ್ಕು. ಕುಂತ್ ಕಡೆಗೆ 10 ಲಕ್ಷ ಬರ್ತಾವಲ್ಲ, ಸೊಕ್ಕು. ಸ್ಕ್ಯಾನಿಂಗ್ ಮಾಡಿಸಿದ್ರೆ ಡಾಕ್ಟರ್ ಹೇಳಿದ್ರು, ಇಲ್ಲ 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 ಇಲ್ಲ, ಇದೇನು ಇದು, ನಾನು ಆದಷ್ಟು ಬೇಗ ನಾನು ಸಿಜರಿನ್ ಮಾಡ್ತೀನಿ. ಯಾಕೆ ಮೇಡಮ್, ಏನಾಯ್ತು ಹೇಳಿ ಅಂತಂದೆ ನಾನು ಡಾಕ್ಟರ್. ನಾನು ಕುಂತಿದ್ದೆ. ಯಾವಾಗಿಂದ ಕತೆ ಹೇಳ್ತಾ ಇದೀನಿ ಗೊತ್ತಾ? 10/6/2024, ಇದೇ ತಿಂಗಳು 10ನೇ ತಾರೀಕಿನ ಕತೆ ಹೇಳ್ತಾ ಇದೀನಿ. ಸಾರಿ, 15ನೇ ತಾರೀಕಿನ ಕತೆ ಹೇಳ್ತಾ ಇದೀನಿ. ಎಕ್ಸಾಕ್ಟ್ 15ನೇ ತಾರೀಕು. ನಿನ್ನೆ 25 ಅಲ್ಲ, 10 ದಿನ ಹಿಂದಿನ ಕತೆ ಹೇಳ್ತಾ ಇದೀನಿ. ಏನ್ ಮೇಡಮ್ ಏನಾಯ್ತು ಅಂತಂದ್ರೆ, ಇಲ್ಲ ಮಗುಗೆ, ನಿಮ್ ಮೇಡಮ್ ಆರ್ಟ್ರೀಸ್ ಇಂದ ಮಗುಗೆ ಬ್ಲಡ್ ಹೋಗ್ತಾ ಇಲ್ಲ. ನಾನು ಟ್ರೈ ಮಾಡ್ತೀನಿ. ಇದೊಂದು ಸ್ಯಾಶೆಟ್ಸ್ಗಳು ಬರೆದು ಕೊಡ್ತೀನಿ, ಮೆಡಿಕಲ್ ಶಾಪ್ ಇಂದ ತಗೊಳ್ಳಿ. ಅದು ಕುಡೀರಿ. ಒಂದು 10 ದಿನ ಆದ್ಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ರಿ. ಏನಾದ್ರೂ ಸ್ವಲ್ಪ ಆ, ಕಡಿಮೆ ಆದ್ರೆ ನೋಡೋಣಂತೆ. ಆಯ್ತು ಮೇಡಮ್ ಅಂತಂದು ಸ್ಲಿಪ್ ತಗೊಂಡು ಹೋಗಿ, ಸರ್ ನಮ್ಮ ಮೇಡಮ್ಗೆ ಸುಮ್ಮನೆ ಕುಂದಿಸಿದೆ, ಏನು ಮಾತಾಡ್ತಿಲ್ಲ, ಸೀದಾ ಹೋದೆ. ಯಾಕಂದ್ರೆ ಟೈಮ್ಸ್ ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ. ಸೀದಾ ಆಕ್ಷನ್ ಮಾಡಿದ್ದೆ, ನಾನು ಏನು ಹೇಳಿಲ್ಲ ಅವ್ರಿಗೆ. ಸೀದಾ ಹೋದೆ ಮೆಡಿಕಲ್ ಶಾಪ್ ಅಲ್ಲಿ. ತಗೊಳಪ್ಪ ಇದಂತೆ ಕೊಡಪ್ಪ, 20 ಶಾಶೆಟ್ಸ್ ಬರೆದು ಕೊಟ್ಟಾರೆ. ತಗೊಳಪ್ಪ ಇದಂತೆ ಕೊಡಪ್ಪ ಅಂದ. ಆತೇನಂದ, ತಗದ, ಇಟ್ಟ, 20 ಇಟ್ಟ. ನಾನು ತಗೊಂಡು ಓದಿದೆ LRG9. 4 ತಗೊಂಡೆ, 16 ವಾಪಸ್ ಕೊಟ್ಟೆ. 16 ನೀನ್ ಇಟ್ಟೆ. ಯಾಕೆ ಸರ್ ಇದಾವಲ್ಲ, ನೀನ್ ಇಟ್ಕೊಳಪ್ಪ, ನನಗೆ 4 ಬೇಕಾಗಿರೋದು, 20 ತಗೊಂಡು ನಾನೇನ್ ಮಾಡ್ಲಿ ಅಂತ. ಅಲ್ಲ ಸರ್, ಡಾಕ್ಟರ್ 20 ಬರ್ದಾರೆ. ಅವ್ರು 100 ಬರೀತಾರೆ, ನೀನ್ ತಗ ಸುಮ್ನೆ ವಾಪಸ್ ಅಂತೇಳಿ 16 ವಾಪಸ್ ಕೊಟ್ಟು 4 ತಗೊಂಡ್ ಬಂದೆ. ತಗೊಂಡ್ ಬಂದು ಜೋಬ್ನಾಗ ಇಟ್ಕೊಂಡು ನಮ್ಮ ಮೇಡಮ್ ಪಕ್ಕದಲ್ಲಿ ಕೂತ್ಕೊಂಡೆ. ಡಾಕ್ಟರ್ ಬೇರೆ ಪೇಷಂಟ್ಗೆ ನೋಡ್ತಿದ್ರು ಅವ್ರು. ನಮ್ಮ ಮೇಡಮ್ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಪೇಷಂಟ್ ಹೇಳಿದೆ, ನಾನ್ ನಿಮ್ ಶತ್ರು ಏನ್ರಿ ಅಂದೆ. ನಾನ್ ನಿಮ್ ಶತ್ರುನಾ ಅಂದೆ. ನಕ್ಕಿದ್ರು. ಯಾಕೆ ಹೆಂಗ್ ಕೇಳ್ತಾ ಇದೀರಾ ಅಂದೆ. ಅಲ್ಲ, ನಾನ್ ಶತ್ರುನಾ? ನಿಮ್ ಜೀವ ತಗೊಳಕ್ ಇಷ್ಟಪಡ್ತೀರಾ? ನೀವ್ ಹೋದ್ರೆ ಇನ್ನೊಂದು ಹೆಂಡತಿ ಬರ್ತಾಳ ಅಂತ ಏನಾದ್ರು ಆಸೆನಾ ನನಗೆ? ಹಿಂಗೆ ಕೇಳಿದೆ ಸರ್. ಬಹಳ ಬಹಳ ಪ್ರೀತಿಯಿಂದ ಬಹಳ ಸ್ಲೋ ಆಗಿ ಕೇಳಿದೆ. ಯಾಕಂದ್ರೆ ನಂದು ಕಣ್ಣು ಕೆಂಪಾಗ್ಬಿಟ್ಟಿದ್ವು, ಬಹಳ ಸಿಟ್ಟು ಬಂದ್ಬಿಟ್ಟಿತ್ತು ನನಗೆ. ಕಂಟ್ರೋಲ್ ಮಾಡ್ಕೊಂಡೆ. ಸ್ಪಿರುಲಿನಾ ಮತ್ತೆ ಅಲೋವೆರಾ ತಿಂದು ಹೋಗಿದ್ದೆ, ಅದಕ್ಕೆ ಸ್ವಲ್ಪ BP ನಾರ್ಮಲ್ ಆಗಿತ್ತು. ಯಾಕೆ ಹಂಗ್ ಕೇಳ್ತಾ ಇದ್ದೀರಾ? 2 ವಾರ ಮುಂಚೆ ನಾನು ನಿಮಗೆ ಏನ್ ಕೊಟ್ಟಿದ್ದೆ ಅಂದೆ. LRG ನಿಂಗ್ ಕೊಟ್ಟಿದ್ವಿ. ಎಲ್ಲ ಇದಾವ ಅವು? ಬ್ಯಾಗ್ ನಲ್ಲೇ ಇದಾವೆ. ಕುಡಿದ್ರ? ಇಲ್ಲ. ಚೊಕ್ಕ ಅಂದೆ. ಯಾಕೆ ಅಂದ್ರು. ಜೋಬ್ನಾಗಿಂದ ತೆಗ್ದೆ. ನಿಮ್ ಡಾಕ್ಟರ್ ಏನ್ ಕೊಟ್ಟಾರ ನೋಡ್ರಿ ಅಂದ್ರು. ಅಂದೆ, ತೋರಿಸಿದೆ. ತೋರಿಸಿದ್ರೆ ಸಣ್ಣ ಮುಖ ಮಾಡ್ಕೊಂಡು ಸಾರಿ ಅಂದ್ರು. ಸಾರಿ ಅನ್ನೋದಲ್ಲ, ಅಲ್ಲಿ ನನ್ನ ಮಗುಗ್ ರಕ್ತ ಕೊಡ್ತಾ ಇಲ್ಲಲ್ಲಮ್ಮ ನೀನು, ನನ್ನ ಮಗುದ್ ರಕ್ತ ಕುಡಿತಿದ್ದಲ್ಲಮ್ಮ ನೀನು ಅಂದೆ. ಹಾಸ್ಪಿಟ್ಲಾಗೆ ತಗೊಂಡ್ಬಿಟ್ಟೆ ಕ್ಲಾಸ್. ಅವಾಗಿಂದ 10 ದಿನ ಪ್ರತಿ ದಿನ ಆ 4 ಡಾಕ್ಟರ್ ತಗೊಂಡ್ ಬಂದಿದ್ನಲ್ಲ, ಅದು ಬಿಸಾಕ್ಬಿಟ್ರು. ನಮ್ದೇ 2 ಡಬ್ಬಿ ಎತ್ಕೊಂಡ್ಬಿಟ್ರಪ್ಪ. ನಮ್ದು ಎಲ್ಲರಿಗೂ ಮನೆಗೆ ಇರ್ತಾವ ಯಾವಾಗ್ಲೂ. ತಗೊಂಡು ಪ್ರತಿ ದಿನ ಎದ್ದಿದ ತಕ್ಷಣ ಗ್ಲಾಸ್ನಾಗ ಹಾಕೊಂಡ್ಬರತ್, ನನಗ್ ತೋರ್ಸಕ್ ನನ್ ಮುಂದಕ್ಕೆ ಕೂತ್ಕೊಂಡ್ ಕುಡಿಯೋದು. ನೋಡ್ಲಿತಾ ಅಂತ, ಮತ್ತೆ ಬೈಬಾರ್ದಿತಾ ನೋಡ್ಲಿ ಅಂತ. ಡೈಲಿ ಕುಡಿದ್ರು. ನಿನ್ನೆ ಹೋಗಿ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನಾರ್ಮಲ್ ಐತೆ ಅಂತ ಹೇಳ್ತಾರೆ ಡಾಕ್ಟರ್. ಸ್ಕ್ಯಾನಿಂಗ್ ಮಾಡಿದ್ರೆ ನಾರ್ಮಲ್ ಇದೆ ಶಬೀರ್. ನೋಡ್ರಿ LRG9 ಕೆಲಸ ಮಾಡಿತ್ ನೋಡ್ರಿ ಅಂದ್ರು. ಅಕ್ಕ, ನಿಂದ LRG9 ಕೆಲಸ ಮಾಡಿಲ್ಲಕ್ಕ, ನಂದ್ LRG9 ಕೆಲಸ ಮಾಡುತ್ತೆ ಅಂದೆ. ನಿಮ್ದು ಯಾವ್ದು LRG9 ಅಂದ್ರು. ತಗೊಂಡ್ ತೋರಿಸಿದೆ ನೋಡ್ರಿ. ಓ, ನೀವು LRG9 ಮಾಡ್ತೀರಾ ಅಂದ್ರು. LRG9 ಅಲ್ಲಮ್ಮ ನಾವು ಮಾರೋದು, ನಮ್ದು 450 ಪ್ರಾಡಕ್ಟ್ ಅಲ್ಲಿ ಒಂದು ಪ್ರಾಡಕ್ಟ್ LRG9 ಅಂದೆ. ಅಯ್ಯಮ್ಮಗ, ಹೌದಾ, ಏನದು ಕಂಪನಿ ಅಂತಂದ್ರು. ಅಟ್ಯಾಕ್. ಇದೇ ಬೇಕಾಗಿತ್ತು. ಏನದು ಕಂಪನಿ, ಏನ್ ನೀವು ಮಾಡೋದಂತ ಕೇಳೋರೆ ಬೇಕು ನಮ್ಗೆ ಅಷ್ಟೇ. ಅದು ಡಾಕ್ಟರ್, ಬಳ್ಳಾರಿಯ ಒಂದು ಫೇಮಸ್ ಗೈನಕಾಲಜಿಸ್ಟ್ ಅಯ್ಯಮ್ಮ. ಆಯಮ್ಮ ಕೇಳ್ತಾರೆ, ಏನಿದು ನಿಮ್ದ್ರಾಗೂ LRG9 ಸಿಗ್ತೈತೆ ಅಂದ್ರೆ ಗ್ರೇಟ್ ಅಲ್ಲ, ಏನಿದು? ರೀ, LRG9 ಫೌಂಡರ್ಗೆ ಅಮೆರಿಕನಲ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿದೆ, ಗೊತ್ತಾ ನಿಮ್ಗೆ? ಅಮೆರಿಕನಲ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿದೆ LRG9 ಫೌಂಡರ್ಗೆ. LRG9 ಫೌಂಡರ್ ಇಂಡಿಯನ್, ಗೊತ್ತಾ? ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ಸರ್ ಕಾಸ್ಟ್ಲಿ ಇದೆ. ಏನ್ ಕಾಸ್ಟ್ಲಿ ಇದೆ? ನಿಮ್ಮ ಹಾರ್ಟ್ಗಿಂತ ಕಾಸ್ಟ್ಲಿನಾ? ನಿಮ್ಮ ನರಗಳಿಗಿಂತ ಕಾಸ್ಟ್ಲಿನಾ? ಹೋಗ್ಲಿ, ನಿಮ್ಮ ರಕ್ತಕ್ಕಿಂತ ಕಾಸ್ಟ್ಲಿನಾ? ನಿಮ್ಮ ರಕ್ತ ಬರೀ 1300 ರೂಪಾಯಿನಾ?
ನಿಮ್ಮ ಹಾರ್ಟ್ ಬರೀ 1300 ರೂಪಾಯಿನ. ನಿಮ್ಮ ವೈಫಿನ ಹೊಟ್ಟೆ ಒಳಗಡೆ ಇರ್ತಕ್ಕಂಥ ಮಗುಗೆ 1300 ರೂಪಾಯಿಂದ ನೋಡ್ತೀರಾ? ಎಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್ ಗೊತ್ತಾ ಎಲ್ಲಾರ್ ಜನ. ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ನಾನು ಬೇರೆ ಯಾರ್ದು ಟೆಸ್ಟ್ ಮನಿ ಕೊಟ್ಟಿಲ್ಲ, ನನ್ನ ಮಿಸ್ಸಸ್ ಇಂದ ಟೆಸ್ಟ್ ಮನಿ ಕೊಟ್ಟೆ ನಿಮ್ಗೀಗ. ಈಗ ನಗತಾರ, ನಿನ್ನೆ ನನಗೆ ನೋಡಿ ನಗ್ತಾರ. ನೀನು ಮುಸುಡಿ ತಗೊಂಡ್ ನಡಿ ಅಂದು. ಅವಾಗ್ಲೇ ಕುಡ್ದಿದ್ರೆ ಇಷ್ಟು ಟೆನ್ಷನ್ ಆಗ್ತಿತ್ತ? ಮಗು ಇನ್ನೊಂದು 200 ಗ್ರಾಮ್ ಆಗಿರ್ತಿತ್ತು. ಈಗ 200 ಗ್ರಾಮ್ ಇನ್ನ ಮೈನಸ್ನಾಗಿದೆ, ಇನ್ನ ಕುಡಿ ನಡಿ ಅಂದೆ. ಸೊ ಅರ್ಥ ಏನಾಗುತ್ತಂತಂದ್ರೆ, ಅದು ಏನಂತಾರಲ್ಲ, ಘರ್ಕಿ ಮುರ್ಗಿ ದಾಲ್ ಬರಾಬರ್ ಅಂತೇಳಿ ಲೈಟ್ಲಿ ತಗೊಂಡ್ಬಿಡ್ತಾರೆ ಜನ ನಮ್ಗೆ. ಇದೇ ಪ್ರಾಬ್ಲಮ್. ಕುಂದರಿಸಿ ಪ್ರೀತಿಯಿಂದ ಅರ್ಥ ಮಾಡ್ಸಿದ್ರೆ ಎಲ್ಲ ಆಗುತ್ತೆ ಗುರುಗಳೇ, ಎಲ್ಲ ಆಗುತ್ತೆ. ಆ ನರದಲ್ಲಿ ಕುಂತಿರ್ತಕ್ಕಂಥ ಕಬ್ಬಿನಾಂಶ ಹಿಂಗೆ ಬೆಳಿತಾ 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 ಒಂದು ನರದಲ್ಲಿ ಕುತ್ಕೊಂಡ್ಬಿಡ್ತಾ, ಅವಾಗ ನಿಮಗೆ ಪ್ಯಾರಾಲಿಸಿಸ್ ಹೊಡೆಯುತ್ತೆ, ಪಾಲಿಶ್ ಹೊಡೆಯುತ್ತೆ, ಪಾರ್ಸಿ ಹೊಡೆಯುತ್ತೆ ಅಂತಾರಲ್ಲ, 3ನೇ ರೋಗ ಕವರ್ ಮಾಡ್ತಾ ಇದೀನಿ, ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುತ್ತೆ. ಅವಾಗ ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಸ್ಟಿರಾಯ್ಡ್ಸ್ ಕೊಡ್ತಾರೆ, ಏನೇನೋ ಇಂಜೆಕ್ಷನ್ಸ್, ಏನೇನೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಬ್ಲಡ್ ಪ್ರೆಷರ್ ಇಂದ, ಬ್ಲಡ್ ಪ್ರೆಸ್ ಮಾಡಿರೋದ್ರಿಂದ, ಬ್ಲಡ್ ಪುಷ್ ಮಾಡೋದ್ರಿಂದ ಆ ಕಬ್ಬಿನಾಂಶದ ಸಣ್ಣ 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 ಪೀಸ್ಗಳು ಎಗರಿ 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 ರಕ್ತ ಜೊತೆ ಸಂಚಾರ ಆಗೋದು ಸ್ಟಾರ್ಟ್ ಆಗುತ್ತೆ. ರಕ್ತದ ಜೊತೆ ಸಂಚಾರ ಆದಂಗೆಲ್ಲ 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 ರಕ್ತ ಲಾಸ್ಟಿಗೆ ಎಲ್ಲಿ ಬರುತ್ತೆ? ಹಾರ್ಟ್ಗೆ ಬರುತ್ತೆ. ಹಾರ್ಟ್ಗೆ 3 ಪೈಪ್ಸ್ ಇರ್ತವೆ. ಒಂದು ಪೈಪ್ ಎಕ್ಸ್ಟ್ರಾ ಪ್ಲೇಯರ್, ಈ 2ನೇ ಪೈಪ್ ಇನ್ನ 2 ಪೈಪ್ ವರ್ಕ್ ಮಾಡ್ತವೆ. ಒಂದು ಪೈಪ್ ಇಂದ ರಕ್ತ ಒಳಗೆ ಹೋಗುತ್ತೆ, ಪಂಪ್ ಆಗುತ್ತೆ. 2ನೇ ಪೈಪ್ ಇಂದ ರಕ್ತ ಹೊರಗೆ ಬರುತ್ತೆ. ಮತ್ತೆ ಅದು ತಲೆವರೆಗೂ ಹೋಗುತ್ತೆ, ಬ್ರೇನ್ ವರ್ಗೂ ಹೋಗುತ್ತೆ, ಬ್ರೇನಿನ ನರಗಳಲ್ಲೆಲ್ಲ ತಿರುಗುತ್ತೆ, ಮತ್ತೆ ಫೇಸಿನ ನರಗಳಲ್ಲೆಲ್ಲ ತಿರುಗುತ್ತೆ. ತಿರುಗ್ತಾ 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 ಕೆಳಗೆ ಬಂದು ಮತ್ತೆ ಕಾಲಿನ ಪಾದವರೆಗೂ ಹೋಗುತ್ತೆ. ಮತ್ತೆ ಕಾಲಿನ ಪಾದದಿಂದ ಮೇಲೆ ಬರುತ್ತೆ, ಮತ್ತೆ ಕಿಡ್ನಿಯಲ್ಲಿ ಫಿಲ್ಟರ್ ಆಗುತ್ತೆ, ಮತ್ತೆ ಮೇಲೆ ಬರುತ್ತೆ, ಮತ್ತೆ ಹಾರ್ಟ್ ಹತ್ರ ಬರುತ್ತೆ, ಮತ್ತೆ ಮೊದಲನೇ ಪೈಪ್ ಇಂದ ಒಳಗೆ ಹೋಗುತ್ತೆ, ಮತ್ತೆ ಹಾರ್ಟ್ ಅದನ್ನ ಪಂಪ್ ಮಾಡುತ್ತೆ, ಮತ್ತೆ 2ನೇ ಪೈಪ್ ಇಂದ ಹೊರಗೆ ಬರುತ್ತೆ, ಮತ್ತೆ ತಲೆವರೆಗೆ ಹೋಗುತ್ತೆ. ಇದ್ರದ್ದು ಇದೇ ಕೆಲಸ. ಇದಕ್ ನೋ ಹಾಲಿಡೇ. ಅಕಸ್ಮಾತ್ ಇದೇನಾದ್ರೂ ಹಾಲಿಡೇ ತಗೊಂಡ್ಬಿಡ್ತಾ, ಗಾಂಧಿ ಚತುರ್ಥಿ ಅಂತೇಳಿ, ನಮ್ದು ಚತುರ್ಥಿ. ಅರ್ಥ ಆಗ್ತದೇನಾ? ಇದಕ್ಕೆ ನೋ ಹಾಲಿಡೇ. ಸಾಯೋವರೆಗೂ, ಹುಟ್ಟಿದಾಗ್ಲಿಂದ ವರ್ಕ್ ಸ್ಟಾರ್ಟ್ ಆಯ್ತು, ಇದು ಡ್ಯೂಟಿ ಎಂಡ್ ಆಗೋದು ನಮ್ದು ಎಕ್ಸ್ಪೈರಿ ಡೇಟ್ ದಿನ. ಅರ್ಥ ಆಗ್ತದೇನಾ? ಸೊ ಅವಾಗ ಆ ಏನಾಗುತ್ತೆ, ಈ ಕಬ್ಬಿನಾಂಶ ಏನಿದೆಲ್ಲ, ಕಬ್ಬಿನಾಂಶ ರಕ್ತದ ಜೊತೆ ಸಂಚಾರ ಆಗ್ತಿರ್ಬೇಕಾದ್ರೆ ಆ ಹಾರ್ಟಿನ ಮೊದಲನೇ ಪೈಪ್ ಅಲ್ಲಿ ರಕ್ತದ ಜೊತೆ ಕಬ್ಬಿನಾಂಶದ್ದು 4-5 ಪೀಸ್ಗಳು ಹೋಗ್ಬಿಡ್ತವೆ. ಅವಾಗ ರಕ್ತ ಮಾತ್ರ, ಬ್ಲಡ್ ಮಾತ್ರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಹಾರ್ಟು, ಕಬ್ಬಿನಾಂಶನ ಒಳಗ್ ಕರ್ಕೊಳ್ಳಲ್ಲ. ಯಾಕಂತಂದ್ರೆ ಹಾರ್ಟಿನ ಕೆಲಸ ಬರೀ ಬ್ಲಡ್ಡಿಗೆ ಪಂಪ್ ಮಾಡೋದು, ಬೇರೆ ಯಾವ್ದಕ್ಕೂ ಪಂಪ್ ಮಾಡೋದಲ್ಲ. ಅರ್ಥ ಆಗ್ತದೇನಾ? ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಪೈಪ್ ಅಲ್ಲಿ ಕಬ್ಬಿನಾಂಶ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ರಕ್ತ ಒಟ್ಟು ಹಾರ್ಟ್ ಒಳಗಡೆ ಹೋಗಲ್ಲ. ಹಾರ್ಟ್ ಒಳಗಡೆ ರಕ್ತ ಹೋಗಿಲ್ಲ ಅಂತಂದ್ರೆ ಹಾರ್ಟಿಗೆ ಏನ್ ಸಿಗ್ನಲ್ ಹೋದಂಗ್ ಗೊತ್ತಾ? ಆಯ್ತೇನೋ ನಂದು ಕೆಲಸ, ನಂದು ಎಕ್ಸ್ಪೈರಿ ಡೇಟ್ ಬಂದ್ಬಿಡುತ್ತೇನೋ ಅಂತೇಳಿ ಹಾರ್ಟ್ ಸೈಲೆಂಟ್ ಆಗ್ಬಿಡುತ್ತೆ, ಪಂಪ್ ಮಾಡಲ್ಲ. ಯಾಕಂದ್ರೆ ರಕ್ತನೇ ಬಂದಿಲ್ಲ ಅಂತಂದ್ರೆ, ಕೆಲಸ ಇದ್ರೆ ಕೆಲಸ ಮಾಡ್ತೀರಿ ನೀವು, ಕೆಲಸನೇ ಇಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಾ? ಇದಕ್ಕೆ ರಕ್ತ ಕೊಟ್ರೆ ಇದು ಕೆಲಸ ಮಾಡುತ್ತೆ, ರಕ್ತನೇ ಕೊಡ್ತಾ ಇಲ್ಲ ಅಂತಂದ್ರೆ ಕೆಲಸ ಮಾಡಲ್ಲ. ರಕ್ತ ಯಾಕೆ ಕೊಡ್ತಾ ಇಲ್ಲ? ಪೈಪ್ ಅಲ್ಲಿ ಬ್ಲಾಕೇಜ್ ಆಗ್ಬಿಡುತ್ತಲ್ಲ, ಅದಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ. ಅರ್ಥ ಆಯ್ತಾ ಹಾರ್ಟ್ ಅಟ್ಯಾಕ್ ಹೆಂಗ್ ಬರುತ್ತೆ ಅಂತ ಈಗ? ಅವಾಗ ಏನ್ ಮಾಡ್ತೀರಿ? ಅಳೋದು ಪಳೋದೆಲ್ಲ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳು. ಆಂಬುಲೆನ್ಸ್ ಬರುತ್ತೆ, ಆಂಬುಲೆನ್ಸ್ ನ ಕುಂದಿರ್ಸ್ಕೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಇವ್ರು ಅಳೋದು ನೋಡಿ, ಇವ್ರು ಗಾಬರಿ ಆಗಿರೋದು ನೋಡಿ, ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ? ಎಮರ್ಜೆನ್ಸಿ ವಾರ್ಡ್ ಅಂತ ತಗೊಂಡು ಹೋಗ್ರಪ್ಪ, ಇವ್ರಿಗೆ ಆಂಜಿಯೋಪ್ಲಾಸ್ಟ್ ಮಾಡೋಣ ಅಂತೇಳಿ ಆಂಜಿಯೋಪ್ಲಾಸ್ಟ್ ಮಾಡಿ, ಏನೇನೋ ಮಾಡಿ, ಒಟ್ಟು ಒಂದು ತಂತಿ ಹಾಕಿ, ಒಂದು ಸ್ಟಂಟ್ ಹಾಕಿ, ಅಲ್ಲಿ ಇರತಕ್ಕಂತ ಕಬ್ಬಿನಾಂಶನ ಹೊರಗೆ ತೆಗೆದು ಮತ್ತೆ ಒಳ್ಳೆ ದಾರಿ ಮಾಡಿ ರಕ್ತ ಹೋದಂಗ್ ಮಾಡ್ಬಿಡ್ತಾರೆ. 1 ಲಕ್ಷ ರೂಪಾಯಿ ತಕ್ಕಂತಾರೆ. ಓಕೆ. ಅದಾದ್ಮೇಲೆ ನೀವು ಮತ್ತೆ ಬೋಂಡ ಬಜ್ಜಿ ತಿನ್ನಲ್ವಾ? ಮತ್ತೆ ಬೋಂಡ ಬಜ್ಜಿ ತಿಂದ್ರಿ, ಮತ್ತೆ ಬಾಹುಬಲಿ 2 ಈಗ ಏನ್ ಹೇಳಿದ್ನಲ್ಲ ಅದೇ ಆಗುತ್ತೆ. ಮತ್ತೆ ಎಲ್ಲಿ ಹೇಳ್ತಾನೆ ಕೂತ್ಕೊಳ್ಳಿ, ಈಗ ಬಾಹುಬಲಿ 1 ಕೇಳಿದ್ರಲ್ಲ, ಸೇಮ್ ಬಾಹುಬಲಿ 2 ಕಟ್ಟಪ್ಪ ಯಾಕೆ ಹೊಡ್ದ. ಮತ್ತೆ ಹೋಯ್ತಪ್ಪ ಅದೇ ಕಬ್ಬಿನಾಂಶ ಅದೇ ಪೈಪಲ್ಲಿ ಕುತ್ಕಂತು. ಈಗ ಮತ್ತೆ ತಂತಿ ಹಾಕಕ್ ಬರಲ್ಲಪ್ಪ, ಈಗ ಸ್ಟಂಟ್ ಹಾಕಕ್ ಬರಲ್ಲ. ಈಗ ಏನ್ ಮಾಡ್ತಾರೆ? ಕಾಟಮ್ ಕುಟಿ ಬೈಪಾಸ್ ಸರ್ಜರಿ. ನಿಮ್ದು ಏನ್ ಮಾಡ್ತಾರೆ? ಎದೆನ ಕಟ್ ಮಾಡಿ ಹಿಂಗ್ ಸರಿಸಿ, ಅದ್ರ ಒಳಗಡೆಯಿಂದ ಕೈಗೆ ಗ್ಲೌಸ್ ಹಾಕೊಂಡು ಒಳಗಡೆ ಇರ್ತಕ್ಕಂತ ಹಾರ್ಟಿಗೆ ಹೊರಗ್ ತೆಗ್ದು, ಒಂದು ಸಾರ್ ಹಾಕೋ ಬೇಸನ್ ಇರ್ತತಲ್ಲ, ಸಾರ್ ಹಾಕಂತಿರ್ಲ, ಅನ್ನ ಸಾರಿನ ಬೇಸನ್ ಇರುತ್ತಲ್ಲ, ಆ ಬೇಸನ್ನಾಗ ಇಡ್ತಾರ. ಓಕೆನಾ? ಅದು ರಕ್ತ ಹೋಗ್ತಾ ಇರುತ್ತೆ, ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಖಂದನ್ದಾಗ ರಕ್ತ ಕೊಡೋರು ಫ್ರೆಂಡ್ಸ್ ಫ್ಯಾಮಿಲಿ ಬಹಳ ಜನ ಇದಾರಲ್ಲ, ತಗೊಂಡ್ಬರ್ತಾರ ಬಿಡು, ಯಾರಿಗೋಸ್ಕರ ತಗೊಂಡ್ಬರ್ತಾರ ಅಂತ ಹೇಳಿ ಅವ್ರ ತಲೆ ಕೆಡ್ಸ್ಕೊಳ್ಳಲ್ಲ ಪಾಪ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈ ಮೊದಲನೇ ಪೈಪಿಗೆ ನರ ಹಚ್ಕೊಂಡಿರುತ್ತಲ್ಲ, ರಕ್ತ ಹೋಗೋ ನರ,
ಅದನ್ನ ಕಟ್ ಮಾಡ್ತಾರೆ, ಆ ಪೈಪನ್ನು ಮಲಗಿಸ್ಬಿಡ್ತಾರೆ, ಆಯ್ತು ನಡಪ್ಪ ನಿನ್ ಕೆಲ್ಸ ಅಂತ. ಮೂರನೇ ಪೈಪ್ ಇತ್ತು ನೋಡ್ರಿ ಎಕ್ಸ್ಟ್ರಾ ಪ್ಲೇಯರ್, ಆ ಪೈಪಿಗೆ ಎದ್ದಳಿಸ್ತಾರೆ. ಎದ್ದಳಿಸಿ ಈ ನರ ಏನಿದೆ ಅಲ್ಲ, ಕಟ್ ಮಾಡಿದ್ರಲ್ಲ ನರ, ರಕ್ತ ಬರೋ ನರ, ಅದನ್ನ ಈ ಪೈಪಿಗೆ ಕನೆಕ್ಷನ್ ಕೊಟ್ಟು ಒಲೆಗೆ ಹಾಕ್ಬಿಡ್ತಾರೆ. ನೋಡಿ, ಮೊದಲನೇ ಪೈಪ್ ಅಲ್ಲಿ ಈ ನರದಿಂದ ರಕ್ತ ಹೋಗ್ತಿತ್ತು, ಈಗ ಪೈಪ್ ಬ್ಲಾಕ್ ಆಗಿದೆ ಅಂತ ಹೇಳಿ ಮೂರನೇ ಪೈಪಿಗೆ ಎದ್ದಳಿಸಿ ಈ ನರದು ಕನೆಕ್ಷನ್ ಮೂರನೇ ಪೈಪ್ಗೆ ಕೊಡ್ತಾ ಇದ್ದಾರೆ. ಈಗ ಮೂರನೇ ಪೈಪ್ ಇಂದ ಹಾರ್ಟಿಗೆ ರಕ್ತ ಹೋಗ್ತಾ ಇದೆ, ಎರಡನೇ ಪೈಪ್ ಇಂದ ರಕ್ತ ಹೊರಗೆ ಬರ್ತಾ ಇದೆ ಪಂಪ್ ಆಗಿ. ಅರ್ಥ ಏನಾಗುತ್ತೆ, ನನಗೆ ಬಿಜಾಪುರಿಗೆ ಹೋಗ್ಬೇಕಾಗಿತ್ತು ಹೊಸಪೇಟೆ ಮೇಲೆ, ಹೊಸಪೇಟೆ ದಾರಿ ಕ್ಲೋಸ್ ಆಗಿರೋದ್ರಿಂದ ನಾನು ಗಂಗಾವತಿ ದಾರಿ ಹಿಡ್ಕೊಂಡು ಬಿಜಾಪುರಿಗೆ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆನಾ? ಇದಕ್ಕೆ ಹೇಳ್ತೀವಿ ಬೈ ಪಾಸ್ ಸರ್ಜರಿ. ಮೇನ್ ರೋಡ್ ಕ್ಲೋಸ್ ಆದ್ರೆ ಬೈ ಪಾಸ್ ತಗೊಳ್ತಾ ಇದ್ದೀನಿ, ಬೈ ಪಾಸ್ ಸರ್ಜರಿ ಅಂತ ಹೇಳ್ತಾರೆ. ಅರ್ಥ ಆಗ್ತದನಾ? ಈಗ ಇದು ಮಾಡಿಸ್ಕೊಂಡು ಬಂದವನು, 3 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದವನು, ಇಷ್ಟು ದೊಡ್ಡ ಆಪರೇಷನ್ ಆದವನು ಯಾವ್ದಾದ್ರು ಕೆಲ್ಸಕ್ಕೆ ಸಮಾನ ಆಗ್ತಾನ? ಯಾವ್ದಾದ್ರು ಕೆಲಸ ಮಾಡಕ್ ಆಗುತ್ತಾ? ಇಲ್ಲ. ಮನೆಯಲ್ಲಿ ಶೋಕೇಸ್ ಆ ವ್ಯಕ್ತಿ. ಸುಮ್ನೆ ಆ ಮಕ್ಕಳಿಗೆ ಮಗು ಅಪ್ಪ ಇದಾನಪ್ಪ, ಆ ಅಮ್ಮಗ್ ಗಂಡ ಇದಾನಪ್ಪ, ಆ ಅಮ್ಮಗ್ ಮಗ ಇದಾನಪ್ಪ ಅನ್ನಂಗೆ ಸುಮ್ನೆ ಶೋ, ಓನ್ಲಿ ಶೋ. ಅರ್ಥ ಆಗ್ತದನ? ಅದಾದ್ಮೇಲೆ ಮತ್ತೆ ಬೋಂಡಾ ಬಜ್ಜಿ ತಿನ್ನಲ್ವಾ? ಆ ಅದು ಮಾತ್ರ ಬಿಡಕ್ಕಾಗಲ್ಲ ಸರ್. ಮತ್ತೆ ಬೋಂಡಾ ಬಜ್ಜಿ ತಿಂದ್ರೆ ಏನಾಗ್ತೈತೆ, ಇದೇನ್ ಮೂರನೇ ಪೈಪ್ ಇತ್ತಲ್ಲ ಅದ್ರಾಗ ಬ್ಲಾಕೇಜ್ ಕೂತ್ಕಂತ ಮೂರನೇ ಟೈಮ್ ಹಾರ್ಟ್ ಅಟ್ಯಾಕ್ ಬಂತ. ಅವಾಗ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಏನಿದೆ ಗೊತ್ತಾ? ಹೆಗಲು ಕೊಡಕ, ಅದೇ ಪ್ರಾಡಕ್ಟ್. ಮೂರನೇ ಟೈಮ್ ಹಾರ್ಟ್ ಅಟ್ಯಾಕ್ ಬಂದ್ರೆ ಯಾವ ಪ್ರಾಡಕ್ಟ್ ಇಲ್ಲ, ಹೆಗಲು ಐತ್ ಕೊಡಕ, ಹೆಗಲು ಕೊಡಬೇಕು ಹೋಗಿ. ಅರ್ಥ ಆಯ್ತಾ? ಬೇರೆದು ಏನಿಲ್ಲ ಕೊಡಕ. ಅದರಿಂದ ಅದು ಬರಕ್ಕಿಂತ ಮುಂಚೆನೆ ನಾವು ಫ್ಲಾಕ್ಸ್ ಆಯಿಲ್ ತಿಂತಾ ಇರಬೇಕು. ಫ್ಲಾಕ್ಸ್ ಆಯಿಲ್ ಏನ್ ಮಾಡುತ್ತೆ, ನಮ್ಮ ಬಾಡಿ ಒಳಗಡೆ ಇರತಕ್ಕಂತ ಕಬ್ಬಿನ ಅಂಶನ ಆಗಾಗ ಆಗಾಗ ಕರಗಿಸಿ 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 ನೀರು ಮಾಡಿ ಯೂರಿನ್ ರೂಪದಲ್ಲಿ ಹೊರಗೆ ಕಳಿಸ್ಬಿಡುತ್ತೆ. ಅರ್ಥ ಆಗ್ತದನಾ? ನಿಮಗೆ ಅನ್ಸಿತಾ ನಾನು ಎಣ್ಣೆ ಪದಾರ್ಥ ಜಾಸ್ತಿ ತಿಂದಿದ್ದೀನಪ್ಪ, ನನಗೇನೋ ನೋಡಿ, ನಾನು ನಿಮಗೆ ಬಹಳ ಇದು 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 ಅನ್ಸೈಂಟಿಫಿಕ್ ಥಿಂಗ್ಸ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಎಲ್ಲೂ ಬರ್ದಿಲ್ಲ, ನನ್ನ ಕಾಮನ್ ಸೆನ್ಸ್ ಇಂದ ನಾನು ಇದು ತಯಾರು ಮಾಡಿರೋ ಮಾತುಗಳು ಹೇಳ್ತಾ ಇದ್ದೀನಿ ಕೇಳಿ. ಸರ್, ಯಾವಾಗ ಸರ್ ತಿನ್ಬೇಕು ಫ್ಲಾಕ್ಸ್ ಆಯಿಲ್? ನಮ್ಮ ಬಾಡಿ ಒಳಗಡೆ ಕಬ್ಬು ಜಾಸ್ತಿ ಆಗಿದೆ, ಕಬ್ಬಿನ ಅಂಶ ಜಾಸ್ತಿ ಆಗಿದೆ ಅಂತೇಳಿ ಹೆಂಗ್ ಗೊತ್ತು ಮಾಡ್ಕೋಬೇಕು ಸರ್? ಸರ್ ಹೇಳ್ತೀನಿ ಕೇಳಿ, ಸಿಂಪಲ್ ಸಿಂಪಲ್. ನಿಮಗೆ ಜಾಸ್ತಿ 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 ಏನಾದ್ರೂ ಅವಾಗ 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 ಸಿಟ್ಟು ಬರ್ತಾ ಇದೆ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಕಬ್ಬಿನ ಅಂಶ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ BP ಹೈ ಆಗ್ತಾ ಇದೆ. ಓಕೆನಾ? ನಿಮಗೆ ಸಿಟ್ಟೇ ಬರ್ತಾ ಇಲ್ಲ, ಅಸಲು ಸಿಟ್ಟೇ ಬರ್ತಾ ಇಲ್ಲ, ಏನೋ ಅವಾಗ ಅವಾಗ ತಲೆ ಚಕ್ರ ಬಂದಂಗ ಆಗ್ತಾ ಇದೆ, ಆಯಾಸ ಬಂದಂಗ ಆಗ್ತಾ ಇದೆ ಅಂತಂದ್ರೆ ನಿಮ್ಗೆ BP ಲೋ ಆಗ್ತಾ ಇದೆ. ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ಸಿಗ್ನಲ್. ಎರಡನೇ ಸಿಗ್ನಲ್, ಸಿಟ್ಟು ಜಾಸ್ತಿ ಬರ್ತಾ ಇದ್ರೆ ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ಸಿಗ್ನಲ್. ಸಿಟ್ಟು ಬರ್ತಾನೆ ಇಲ್ಲ, ಏನೋ ವೀಕ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ ಮೇಲೆ ಯಾರಾದ್ರೂ ದೌರ್ಜನ್ಯ ಮಾಡಿದ್ರು ಕೂಡ ನೀವು ಅವರಿಗೆ ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ BP ಲೋ ಆಗ್ತಾ ಇದೆ. ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ಎರಡನೇ ಸಿಗ್ನಲ್. ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ರೆ ಕಾಲ್ ಕೈ ಜುಮ್ 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 ಅಂತ ಇದಾವ, ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ಮೂರನೇ ಸಿಗ್ನಲ್. ಅವಾಗ ಅವಾಗ ಚೆಸ್ಟ್ ಪೇನ್ ಆಗ್ತಾ ಇದೆನಾ, ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ನಾಲ್ಕನೇ ಸಿಗ್ನಲ್. ಹೊಟ್ಟೆ ಜಾಸ್ತಿ ಆಗ್ತಾ ಇದೆನಾ, ಉಬ್ದಂಗ್ ಆಗ್ತಾ ಇದೆನಾ, ಫ್ಲಾಕ್ಸ್ ಆಯಿಲ್ ತಗೊಳ್ಳೋ ಐದನೇ ಸಿಗ್ನಲ್. ಇದೆಲ್ಲ ಹಾರ್ಟ್ ಅಟ್ಯಾಕ್ ಕಡೆ ಕರ್ಕೊಂಡು ಹೋಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಾ ಇದೆನಾ? ಸೊ ಫ್ಲಾಕ್ಸ್ ಆಯಿಲ್ ಏನೇನ್ ಕೆಲಸ ಮಾಡುತ್ತೆ ಅಂತಂದ್ರೆ ನಿಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ಕಬ್ಬಿನ ಅಂಶನ ಕರಗಿಸ್ಲಿಕ್ಕೋಸ್ಕರ ಕೆಲಸ ಮಾಡುತ್ತೆ. ನಿಮ್ಮ BP ಲೋ ಇದ್ರೂ ನಾರ್ಮಲ್ ತಗೊಂಬರುತ್ತೆ, ಹೈ ಇದ್ರೂ ನಾರ್ಮಲ್ ತಗೊಂಬರುತ್ತೆ. ಹೊಟ್ಟೆ ಮೇಲೆ ಇರ್ತಕ್ಕಂಥ ಕಬ್ಬಿನ ಅಂಶನ ಕರಗಿಸ್ಲಿಕ್ಕೆ ಕೆಲಸ ಮಾಡುತ್ತೆ. ಪ್ಯಾರಾಲಿಸಿಸ್ ಪೇಷಂಟ್ಗೆ ಪ್ಯಾರಾಲಿಸಿಸ್ ದೂರ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬ್ರೈನ್ ಟ್ಯೂಮರ್ಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಅಂಡ್ ಕೈಯಲ್ಲಿ ದಪ್ಪ ದಪ್ಪ ಗುಳ್ಳಿಗಳಾಗಿರ್ತಾವ ನೋಡ್ರಿ, ಅದ್ ಒಳಗಡೆ ಅದು ರಕ್ತದ ಗುಳ್ಳಿ ಅಂತ ಹೇಳ್ತಾರೆ ನೋಡ್ರಿ, ದೊಡ್ಡ 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 ಇದಾಗಿರ್ತವೆ, ಒಂದು ಮೊಟ್ಟೆ ತರ ಇರ್ತವೆ ದೊಡ್ಡ ದೊಡ್ಡ, ಅದನ್ನ ಕರಗಿಸ್ಲಿಕ್ಕೋಸ್ಕರ ಗ್ಯಾನೋಡರ್ಮಾ ಜೊತೆ ಫ್ಲಾಕ್ಸ್ ಆಯಿಲ್ ಸೇರಿಸಿ ಕೊಡಿ, ಕೆಲಸ ಮಾಡುತ್ತೆ. ಅದಾದ್ಮೇಲೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಗೆ ಕೆಲಸ ಮಾಡುತ್ತೆ ಫ್ಲಾಕ್ಸ್ ಆಯಿಲ್. ಈ ತರ ನಮ್ಮ ಹತ್ರ ತುಂಬಾ ಪ್ರಾಡಕ್ಟ್ಸ್ ಇದಾವೆ. ಇದ್ರ ಜೊತೆ ನೀವು LRG9 ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನರಗಂಟು ಪ್ರಾಬ್ಲಮ್ ಕೂಡ ಫ್ಲಾಕ್ಸ್ ಆಯಿಲ್ ಕೆಲಸ ಮಾಡುತ್ತೆ. ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ LRG9, ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಡಕ್ಟ್ಸ್. LRG9 ಬಗ್ಗೆ ಒಂದೇ ಹೇಳ್ತೀನಿ ಕೇಳ್ರಿ. ಈಗ 9 ಗಂಟೆಗೆ ನೀವು ಒಂದು ಟ್ರೈನ್ ಅಲ್ಲಿ ಕುತ್ಕೊಂಡಿದ್ದೀರಾ, ನಾಳೆ ಬೆಳಿಗ್ಗೆ 9 ಗಂಟೆಗೆ ನೀವು ಒಂದು ಬೆಂಗಳೂರಿಗೋ ಮೈಸೂರಲ್ಲೋ ಇಳಿತೀರಾ ಅಂತ ಅನ್ಕೊಳ್ಳೋಣ. ಇಳಿದಿದ ತಕ್ಷಣ ನೀವು ಈಗ 9 ಗಂಟೆಗೆ ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಷ್ಟೇ ಸ್ಟ್ರಾಂಗ್ ಆಗಿರ್ತೀರಾ? ಇಲ್ಲ, ಟಯರ್ಡ್ ಆಗಿರ್ತೀರಾ, ಜರ್ನಿ ಮಾಡಿರ್ತೀರಾ. ಹೌದಾ?
ಆ ಟೈರ್ಡ್ ಆದಾಗ ಮುಖ ತೊಳ್ಕೊಂಡು ಒಂದು ಗ್ಲಾಸ್ ಅಲ್ಲಿ ಒಂದು ಸ್ಯಾಶೆ ಎಲ್-ಆರ್ಜಿನೈನ್ ಹಾಕೊಂಡು ನೀರ್ ಹಾಕೊಂಡು ಮಿಕ್ಸ್ ಮಾಡಿ ಕುಡಿದು ಬಿಡ್ರಿ, ಒಂದೇ ಒಂದು ತಾಸಲ್ಲಿ ನಿನ್ನೆ 9 ಗಂಟೆಗೆ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ಫ್ರೆಶ್ ಅಂಡ್ ಎನರ್ಜೆಟಿಕ್ ಇದ್ರೋ, ವಿತ್ ಇನ್ 1 ಇಯರ್ ಅಲ್ಲಿ ನೀವು ಆ ಲೆವೆಲ್ಗೆ ಎನರ್ಜಿ ನಿಮ್ದು ಸ್ಟಾರ್ಟ್ ಆಗಿಲ್ಲ, ಎನರ್ಜಿ ನಿಮಗೆ ಸಿಗ್ಲಿಲ್ಲ ಅಂತಂದ್ರೆ ಅವಸ್ಥೆ. ಎಲ್-ಆರ್ಜಿನೈನ್ ಟೈರ್ಡ್ನೆಸ್ ಅನ್ನ ಕಿಲ್ ಮಾಡುತ್ತೆ, ಹೈ ಲೆವೆಲ್ ಎನರ್ಜಿ ಕೊಡುತ್ತೆ, ಬ್ಲಡ್ ಪ್ರೆಷರ್ ಅನ್ನ ಚೆನ್ನಾಗಿ ಪಾಸ್ ಮಾಡೋ ಕೆಲಸ ಮಾಡುತ್ತೆ. ಗೊತ್ತಾಗ್ತಾ ಇದೆನಾ? ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ಅದ್ರ ಜೊತೆ ನಮ್ಮ ಹತ್ರ ಕ್ರಿಲ್ ಆಯಿಲ್ ಇದೆ, ಕೋಎನ್ಜೈಮ್ ಕ್ಯೂಟೆನ್ ಇದೆ, ನೀಮ್ ಇದೆ, ಶುಗರ್ ಗೆ ಕೆಲಸ ಮಾಡುತ್ತೆ. ಅರ್ಥ ಆಗ್ತಾ ಇದೆನಾ? ಅದ್ರ ಜೊತೆ ವೆಸ್ಲಿಮ್ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಇದಾವೆ. ಇನ್ನೊಂದು ಟೈಮ್ ನೆಕ್ಸ್ಟ್ ಟೈಮ್ CNT ಮಾಡಿದಾಗ ವೆಸ್ಲಿಮ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಪ್ರೋಟೀನ್ ಪೌಡರ್ ಇದೆ, ವೆಸ್ಲಿಮ್ ಶೇಕ್ಸ್ ಇದೆ, ವೆಸ್ಲಿಮ್ ಕ್ಯಾಪ್ಸೂಲ್ ಇದೆ, ವೆಸ್ಲಿಮ್ ಟೀ ಇದೆ, ಗ್ಯಾನೋಡರ್ಮಾ ಇದೆ, ಡೆಟಾಕ್ಸ್ ಫುಡ್ ಪ್ಯಾಚಸ್ ಇದಾವೆ, ಕರ್ಕುಮಿನ್ ಪ್ಲಸ್ ಇದೆ. ಓಕೆನಾ? ಫೈಬರ್ ಇದೆ, ಐ ಸಪೋರ್ಟ್ ಕ್ಯಾಪ್ಸೂಲ್ಸ್ ಇದೆ, ಫಾಲಿಕ್ ಅಂಡ್ ಐರನ್ ಪ್ಲಸ್, ಶತಾವರಿ ಮ್ಯಾಕ್ಸ್, ಕ್ರಾನ್ಬೆರಿ, ಇವೆಲ್ಲ ಪ್ರಾಡಕ್ಟ್ ನಮ್ಮ ಹತ್ರ ಸಿಗ್ತವೆ. ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರವೆ. ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಇನ್ನೊಂದು 4-5 ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ತೀನಿ. ಟೀ ಪುಡಿ, ಕಾಫಿ ಪುಡಿ ಇದೆಲ್ಲ ನಿಮ್ಗೆ ಗೊತ್ತಿದೆ. ಪೇಸ್ಟ್ 2-3 ತರದ ಪೇಸ್ಟ್ ಇದಾವೆ, ಕ್ರೀಮ್ಸ್ ಇದಾವೆ, ಪೌಡರ್ಸ್ ಇದೆ, ಹ್ಯಾಂಡ್ ವಾಶ್ ಇದೆ, ಸಾಬೂನ್ ಇದಾವೆ, ವೆಸ್ಕರ್ ರಿಲೀಫ್ ಇದೆ, ರಿಲೀಫ್ ಕ್ರೀಮ್ ಇದೆ, ಇಂಟಿಮೇಟ್ ಫಿಲ್ಮ್ ವಾಶ್ ಇದೆ. ಓಕೆನಾ? ಸೊ ನಮ್ಮ ಹತ್ರ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಫ್ಲೋರ್ ಕ್ಲೀನರ್, ಗ್ಲಾಸ್ ಕ್ಲೀನರ್, ಟಾಯ್ಲೆಟ್ ಕ್ಲೀನರ್ ಇದೆಲ್ಲ ಸಿಗುತ್ತೆ ನಿಮಗೆ. ಓಕೆನಾ? ಅದಾದ್ಮೇಲೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಬಗ್ಗೆ ನನಗೆ ನೀವು ಹೇಳ್ಬೇಕು, ನಾನಲ್ಲ ನಿಮ್ಗೆ ಹೇಳ್ಬೇಕಾಗಿರೋದು, ನೀವೇ ನನಗೆ ಹೇಳ್ಬೇಕು. ಅಗ್ರಿ 82 ಅಂತೇಳಿ ಒಂದು ಪ್ರಾಡಕ್ಟ್ ಇದೆ, ಅಗ್ರಿ ಹ್ಯೂಮಿಕ್ ಅಂತ ಒಂದು ಪ್ರಾಡಕ್ಟ್ ಇದೆ, ಬಯೋ ಫಂಗಿಸೈಡ್ ಇತ್ತು ಮೊದಲು, ಈಗ ಅದ್ರ ಬದಲು ಬೇರೆ ಪ್ರಾಡಕ್ಟ್ ಬಂದಿದೆ, ಅಗ್ರಿ ಮಾಸ್ ಬಂದಿದೆ. ಯಾರಾದ್ರೂ ಚಾಟ್ ಸೆಕ್ಷನ್ ಅಲ್ಲಿ ಅಗ್ರಿ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ಅಂತಂದ್ರೆ ನಾನು ಕ್ಷಮಿಸ್ಬಿಡ್ರಿ. ಎಲ್-ಆರ್ಜಿನೈನ್ ಡೈಲಿ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಪ್ರೆಗ್ನೆಂಟ್ ಲೇಡೀಸ್ಗೆ ಡೈಲಿ ಕೊಡ್ಬೋದು, ಹಾರ್ಟ್ ಪೇಷಂಟ್ಗೆ ಡೈಲಿ ಕೊಡ್ಬೋದು, ನಾರ್ಮಲ್ ಪೇಷಂಟ್ 1 ಡೇ ಬಿಟ್ಟು 1 ಡೇ ತಗೋಬಹುದು. ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ 3 ತಿಂಗಳಿಗೆ 1 ಡಬ್ಬಿ ಖಾಲಿ ಮಾಡಿ, 3 ತಿಂಗಳಿಗೆ 1 ಡಬ್ಬಿ. ಓಕೆನಾ? ನ್ಯಾನೋಟೆಕ್ ಇದೆ ನಮ್ಮ ಹತ್ರ, ಅಗ್ರಿ ಗೋಲ್ಡ್ ಈಗ ಕರ್ನಾಟಕದಲ್ಲಿ ನಾವು ಮಾರ್ಕೋಬಹುದು. ಓಕೆನಾ? ಟ್ರೂ ಮ್ಯಾನ್ ಬ್ರಾಂಡೆಡ್ ಸಮ್ ಪ್ರಾಡಕ್ಟ್ಸ್ ಇದಾವೆ. ಕಲರ್ ಕಾಸ್ಮೆಟಿಕ್ ಬಗ್ಗೆ ನನಗೆ ಕೇಳ್ಬೇಡ್ರಿ, ರೂಪಾಯಿ ಮೇಡಮ್ ಕೇಳ್ಕೊಳ್ರಿ, ಅವ್ರಿಗೆ ಗೊತ್ತಿದ್ದೆಲ್ಲ. ಓಕೆನಾ? ಈಗ ಇದು ಬೆಸ್ಟ್ ಡೀಲ್ ಮೊದಲು ಇತ್ತು, ನಮ್ಮ ಹತ್ರ ಈಗಿಲ್ಲ. ಈಗ ವೆಸ್ಟೀಜ್ ಅಲ್ಲಿ 7 ತರದ ಇನ್ಕಮ್ ಇತ್ತು ಅವಾಗ, ಈಗ 9 ತರದ ಇನ್ಕಮ್ ಆಗಿದೆ. ವೆಸ್ಟೀಜ್ ಇನ್ಕಮ್ ಬಗ್ಗೆ ಒಂಚೂರು ಮಾತಾಡಿ ನನ್ನ ಮಾತನ್ನ ನಾನು ಮುಗಿಸ್ತೇನೆ, ಕೇಳಿ. ನೋಡಿ ಸರ್, ವೆಸ್ಟೀಜ್ ಅಲ್ಲಿ ಇನ್ಕಮ್ ತಗೋಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಇನ್ಕಮ್ ಬೇಕಾ ಬೇಡ ಅದು ನಿಮಗೆ ಗೊತ್ತಾಗ್ಬೇಕು. ಸರ್, 10,000 ಬಂದ್ರೆ ಸಾಕು, 20,000 ಬಂದ್ರೆ ಸಾಕು ಅಂತ ಯೋಚನೆ ಇರ್ತಕ್ಕಂಥವ್ರು ವೆಸ್ಟೀಜ್ ಅಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 10,000 20,000 ಕೊಡೋ ಪ್ಲಾಟ್ಫಾರ್ಮ್ಗಳು ತುಂಬಾ ಇದಾವೆ. ಸರ್, ನಾನು 1 ವರ್ಷ ಹುಚ್ಚಿನ ತರ ಕೆಲಸ ಮಾಡ್ತೀನಿ ಸರ್, 1 ಲಕ್ಷ ನಾನು ಪಡಿಬೇಕು ಸರ್ ಅನ್ನೋ ಮೈಂಡ್ ಸೆಟ್ ಇರೋ ವ್ಯಕ್ತಿ ಈ ಬಿಸ್ನೆಸ್ ಅಲ್ಲಿ ಬರೋದು. 1 lakh ಮೈಂಡ್ ಸೆಟ್ ಇರೋ ವ್ಯಕ್ತಿ ಸ್ಪಿರುಲಿನಾ ಜೊತೆ ಎಲ್-ಆರ್ಜಿನಿನ್ ಕೊಡ್ಬೋದು ಸರ್, ಪ್ರಾಬ್ಲಮ್ ಇಲ್ಲ. ಅರ್ಥ ಆಗ್ತದೇನಾ? ಸೊ ವೆಸ್ಟೀಜ್ ಅಲ್ಲಿ ಮಾರ್ಕೆಟಿಂಗ್ ಪ್ಲಾನ್ 7 ತರದ ಇನ್ಕಮ್ ಇದೆನಾ, 8 ತರದ ಇನ್ಕಮ್ ಇದೆನಾ, 9 ತರದ ಇನ್ಕಮ್ ಇದೆನಾ ಇಸ್ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಮ ಹತ್ರ ರೆಗ್ಯುಲರ್ ಪ್ರಾಡಕ್ಟ್ ಪರ್ಚೇಸ್ ಮಾಡೋ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ, ರೆಗ್ಯುಲರ್ ವರ್ಕ್ ಮಾಡೋ ಲೀಡರ್ಸ್ ಎಷ್ಟು ಜನ ಇದ್ದಾರೆ, ದಟ್ ಈಸ್ ಬಹಳ ಬಹಳ ಮುಖ್ಯ. ನಿನ್ನೆ ರಾತ್ರಿ ನಾನು ಸ್ಟಾರ್ ಅಂಡ್ ಅಬೋಗೆ ಟ್ರೈನಿಂಗ್ ತಗೊಳ್ತಿದ್ದೆ. ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ದೆ ನಾನು. ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ವೆಸ್ಟೀಜ್ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ದಮ್ ಇದೆ, ವೆಸ್ಟೀಜ್ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ, ವೆಸ್ಟೀಜ್ ಮ್ಯಾನೇಜ್ಮೆಂಟ್ ಅಲ್ಲಿ ದಮ್ ಇದೆ. ಇಲ್ಲಿ ಜನ ಲಕ್ಷಾಂತರ ದುಡ್ಡು ಸಂಪಾದನೆ ಮಾಡ್ತಾ ಇದಾರೆ, ಐ ಅಗ್ರಿ. ಬಟ್ ಬೇರೆ ಕಂಪನಿಗಳಿದಾವೆ, ಬೇರೆ ಕಂಪನಿಯ ಪ್ರಾಡಕ್ಟ್ ಅಲ್ಲಿ ದಮ್ ಇದೇನೋ ಇಲ್ಲೋ ಗೊತ್ತಿಲ್ಲ, ವೆಸ್ಟೀಜ್ ಗಿಂತ ಜಾಸ್ತಿ ರೇಟ್ ಇದೆ. ಬೇರೆ ಮಾರ್ಕೆಟಿಂಗ್ ಪ್ಲಾನ್ ವೆಸ್ಟೀಜ್ ಗಿಂತ ಬೆಟರ್ ಇಲ್ಲ, ಆದ್ರೂ ಆ ಕಂಪನಿಗಳಲ್ಲಿ ಜನ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್, ಅಮೆರಿಕನ್ ಅಲ್ಲಿ ಒಂದು ಕಂಪನಿ ಇದೆ, ಆ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು 9 ಕೋಟಿ ಸಂಪಾದನೆ ಮಾಡ್ತಾರೆ. ಎಸ್, ನಾನು ನಿಜ ಹೇಳ್ತಾ ಇದ್ದೀನಿ, ವರ್ಷಕ್ಕಲ್ಲ, ತಿಂಗಳಿಗೆ 9 ಕೋಟಿ, 9 crores, ಒಂದು ತಿಂಗಳಿಗೆ 9 ಕೋಟಿ ಸಂಪಾದನೆ ಮಾಡ್ತಾನೆ ಒಬ್ಬ ವ್ಯಕ್ತಿ. ಅಮೆರಿಕನ್ ನಲ್ಲಿ ಇದೆ ಆ ಕಂಪನಿ. ಅದು ವೆಸ್ಟೀಜ್ ಅಲ್ಲ, ಅದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಯಾಕಪ್ಪ? ವೆಸ್ಟೀಜ್ ಪ್ರಾಡಕ್ಟು ಚೆನ್ನಾಗಿದೆ, ಪ್ಲಾನು ಚೆನ್ನಾಗಿದೆ, ನಮ್ಮವರು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಆ ಕಂಪನಿಯ ಪ್ಲಾನು ಸರಿಗಿಲ್ಲ, ಪ್ರಾಡಕ್ಟು ಸರಿಗಿಲ್ಲ, ಆದ್ರೂ 9 ಕೋಟಿ ಆ ವ್ಯಕ್ತಿ ಸಂಪಾದನೆ ಮಾಡ್ತಾ ಇದ್ದಾನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಪ್ರಾಡಕ್ಟ್ ಅಲ್ಲಿ ದಮ್ ಇದ್ರೇನು ಇಲ್ದೇ ಇದ್ರೇನು, ಪ್ಲಾನ್ ಅಲ್ಲಿ ದಮ್ ಇದ್ರೇನು ಇಲ್ದೇ ಇದ್ರೇನು, ನನ್ನ ಕನಸುಗಳಲ್ಲಿ ದಮ್ ಇದೆನಾ, ನಾನು ಏನ್ ಅಚೀವ್ ಮಾಡ್ಬೇಕಂತ ಅನ್ಕೊಂಡಿದ್ದೀನೋ ಅದರಲ್ಲಿ ದಮ್ ಇದ್ರೆ ಮನುಷ್ಯ ಕಸ ಕಡ್ಡಿನೂ ಮಾರ್ತಾನೆ ತಾನ್ ಸಕ್ಸಸ್ ಆಗ್ಲಿಕ್ಕೆ.
ತನ್ನ ಕನಸುಗಳನ್ನ ಈಡೇರಿಸ್ಲಿಕ್ಕೋಸ್ಕರ, ತನ್ನ ಕನಸುಗಳನ್ನ ಪೂರೈಸ್ಲಿಕ್ಕೋಸ್ಕರ ಆ ಮನುಷ್ಯ ಕಸ ಕಡ್ಡಿ ಆದ್ರೂ ಮಾಡ್ತಾನೆ. ನಮ್ಮ ಕನಸುಗಳಲ್ಲಿ ದಮ್ಮಿದೆನಾ? ನನ್ನ ಹತ್ರ ಏನ್ ಕನಸಿದೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದೆನ್ ಮಾರ್ಕೆಟಿಂಗ್ ಪ್ಲಾನ್, ದೆನ್ ಪ್ರಾಡಕ್ಟ್ಸ್. ಅರ್ಥ ಆಗ್ತದೇನಾ? ಸೊ ಮಾರ್ಕೆಟಿಂಗ್ ಪ್ಲಾನ್ ನೀವು ಮಾರ್ಕೆಟಿಂಗ್ ಪ್ಲಾನ್ ಯಾರಿಗೇನ ನೀವು ಪ್ರಮೋಟ್ ಮಾಡ್ಬೇಕಾದ್ರೆ ದಯಮಾಡಿ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ಲಾನ್ ಪ್ರಮೋಟ್ ಮಾಡಬೇಡ್ರಿ. ಕನ್ಸಿಸ್ಟೆನ್ಸಿ ಪ್ಲಾನ್ ಅನ್ನ ಪ್ರಮೋಟ್ ಮಾಡಿ. ಕನ್ಸಿಸ್ಟೆನ್ಸಿ ಏನು? ನೀವು ಸಿಂಪಲ್ ಅವ್ರಿಗೆ ಅರ್ಥ ಮಾಡಿಸಿ. ಏನು ಅಂತಂದ್ರೆ, ಸರ್, ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಯಾವ ಯಾವ ಪ್ರಾಡಕ್ಟ್ ಅನ್ನ ನಿಮ್ ಮನೆಯಲ್ಲಿ ಕಿಚನ್ ರೂಮ್ ಅಲ್ಲಿ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ತಿರೋ ಆ ಪ್ರಾಡಕ್ಟ್ ನೀವು ಕಿರಾಣಿ ಶಾಪ್ ಅಲ್ಲಿ ತಗೊಂಡ್ ಬಂದ್ರೆ 3,000-4,000 ರೂಪಾಯಿ ಆಗುತ್ತೆ. ಎಕ್ಸಾಂಪಲ್ 3,000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳೋಣ. 3,000 ರೂಪಾಯಿ ನೀವು ಅವ್ರಿಗೆ ಕೊಟ್ರೆ ನಿಮಗೆ ಅವ್ರ ರಿಟರ್ನ್ ಅಲ್ಲಿ 3,000 ರೂಪಾಯಿ ಪ್ರಾಡಕ್ಟ್ ಕೊಡ್ತಾರೆ MRP ಮೇಲೆ. ಬಟ್ ಅದೇ ನೀವು ಒಂದು ಆಧಾರ್ ಕಾರ್ಡ್ ಕೊಟ್ಟು ಇಲ್ಲಿ ಒಂದು ಫ್ರೀ ಆಫ್ ಕಾಸ್ಟ್ ID ಕ್ರಿಯೇಟ್ ಮಾಡ್ಕೊಂಡ್ರೆ ಅದೇ 3,000 ರೂಪಾಯಿ ನಿಮಗೆ ಇಲ್ಲಿ ಕೊಟ್ರೆ ನೀವು ಯಾವ ಪ್ರಾಡಕ್ಟ್ ಕೇಳ್ತಿರೋ ಆ ಪ್ರಾಡಕ್ಟ್ ಕೊಡ್ತೀವಿ 3,600 ರೂಪಾಯಿ. ನಿಮಗೆ ಲಾಭ ಆಯಿತು 600 ರೂಪಾಯಿ. ಅದ್ರ ಜೊತೆ ಅದೇ 3,000 ಮೇಲೆ 10% ನಿಮಗೆ ಫ್ರೀ ಪ್ರಾಡಕ್ಟ್ ಸ್ಪಾಟ್ ಅಲ್ಲಿ ಕೊಡ್ತೀವಿ. ಜಾಯ್ನಿಂಗ್ ಆಫರ್ ಅಲ್ಲಿ 10% ಪ್ರಾಡಕ್ಟ್ ಬರುತ್ತೆ. ನೀವು ಅಗೇನ್ ಎವ್ರಿ ಮಂತ್ ಪರ್ಚೇಸ್ ಮಾಡಿದ್ರು ರೀಪರ್ಚೇಸ್ ಆಫರ್ ಅಲ್ಲಿ 10% ಫ್ರೀ ಪ್ರಾಡಕ್ಟ್ ಕೊಡ್ತೀವಿ ಸ್ಪಾಟ್ ಅಲ್ಲಿ. ಅದು 300 ರೂಪಾಯಿ ಪ್ರಾಡಕ್ಟ್. ಆಲ್ರೆಡಿ 600 ರೂಪಾಯಿ ಲಾಭನಲ್ಲಿ ಇದ್ರಿ, ಈಗ ಪ್ಲಸ್ 300 ರೂಪಾಯಿ ಲಾಭ, 900 ರೂಪಾಯಿ ನಿಮ್ಗೆ ಲಾಭ ಆಗುತ್ತೆ. ಅದೇ 3,000 ನೀವೇನ್ ಕೊಟ್ಟಿದ್ರಲ್ಲ ಕಿರಾಣಿ ಶಾಪ್ಗೆ ಕೊಡೋದು ನಮಗೆ, ಅದೇ 3,000 ಮೇಲೆ 10% ಕ್ಯಾಶ್ ಬ್ಯಾಕ್ ಬರುತ್ತೆ ಪರ್ಫಾರ್ಮೆನ್ಸ್ ಬೋನಸ್ ರೂಪದಲ್ಲಿ. 5% 16% ವರೆಗೂ ಬರುತ್ತೆ. ನಾವು 10% ತೋರಿಸೋಣ, ಆವರೇಜ್ ತೋರಿಸೋಣ, 10% ತೋರಿಸೋಣ. ಅದು 300 ರೂಪಾಯಿ ಸಪ್ರೇಟ್ ಆಗಿ ಬರುತ್ತೆ. ಟೋಟಲ್ ಎಷ್ಟಾಯ್ತು? 600 ಪ್ಲಸ್ 300 ಪ್ಲಸ್ 300, 1,200 ರೂಪಾಯಿ ಲಾಭ ಆಯ್ತು. ಅದ್ರ ಜೊತೆ ನೀವು ಜನವರಿ ಮಂತ್ ಅಲ್ಲಿ ತಗೊಂಡ್ರ ಸಾಮಾನ್ ಖಾಲಿ ಆಯ್ತಾ? ಫೆಬ್ರವರಿಯಲ್ಲಿ ತಗೊಂಡ್ರ ಖಾಲಿ ಆಯ್ತಾ? ಮಾರ್ಚ್ ಅಲ್ಲಿ ತಗೊಂಡ್ರ ಖಾಲಿ ಆಯ್ತಾ? ಏಪ್ರಿಲ್ ಅಲ್ಲಿ ತಗೊಂಡ್ರ ಖಾಲಿ ಆಯ್ತಾ? 4 ತಿಂಗಳ ಕಂಟಿನ್ಯೂ ತಗೊಂಡ್ರೆ 5ನೇ ತಿಂಗಳು ನಿಮಗೆ ಪ್ರಾಡಕ್ಟ್ ಫ್ರೀ ಸಿಗುತ್ತೆ. 3,000 ರೂಪಾಯಿ ಕಂಟಿನ್ಯೂ ತಗೊಂಡ್ರ MRP ಮೇಲೆ 3,000 ರೂಪಾಯಿ ಪ್ರಾಡಕ್ಟ್ ಫ್ರೀ ಸಿಗುತ್ತೆ. ಆ 3,000 ಪ್ರಾಡಕ್ಟ್ ನಿಮಗೆ 4 ತಿಂಗಳು ಆದ್ಮೇಲೆ ಸಿಕ್ಕಿದೆ ಅಂತಂದ್ರೆ 3,000ನ್ನ 4 ತಿಂಗಳಿಂದ ಡಿವೈಡ್ ಮಾಡಿದ್ರೆ 1 ತಿಂಗಳಿಗೆ 750 ರೂಪಾಯಿ ನಿಮಗೆ ಲಾಭ ಆಗಿದೆ. ಮಂತ್ಲಿ 750 rupees. ಆಲ್ರೆಡಿ 1,200 ರೂಪಾಯಿ ಲಾಭ ಆಗಿತ್ತು, ಇದೊಂದು 750, 1,950 ರೂಪಾಯಿ ಪ್ರತಿ ತಿಂಗಳು ನೀವು ಲಾಭ ತಗೊಂಡು ಹೋಗ್ತೀರಾ. 3,000 ರೂಪಾಯಿ ಕೊಟ್ಟು ಪ್ರಾಡಕ್ಟ್ ಜೊತೆ 1,950 ರೂಪಾಯಿ ಲಾಭ. 4 ಲಾಭ. ಮೊದಲನೇದು 3,000 ಕೊಟ್ರೆ 3,600 ರೂಪಾಯಿ ಪ್ರಾಡಕ್ಟ್ MRP ಮೇಲೆ 600 ರೂಪಾಯಿ ಲಾಭ. ಅದೇ 3,000 ಮೇಲೆ 10% ಕ್ಯಾಶ್ ಬ್ಯಾಕ್ ಪರ್ಫಾರ್ಮೆನ್ಸ್ ಬೋನಸ್ ರೂಪದಲ್ಲಿ, ಅದು 300 ರೂಪಾಯಿ ಲಾಭ. ಅದೇ 3,000 ಮೇಲೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ ಸ್ಪಾಟ್ ಅಲ್ಲಿ 300 ರೂಪಾಯಿದು, ಅದು 300 ರೂಪಾಯಿ ಲಾಭ. 1,200 ರೂಪಾಯಿ ಪ್ಲಸ್ 4ನೇ ತಿಂಗಳಾದ್ಮೇಲೆ 5ನೇ ತಿಂಗಳ 3,000 ರೂಪಾಯಿದು MRP ಮೇಲೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಕನ್ಸಿಸ್ಟೆನ್ಸಿದು 4 ತಿಂಗಳಿಗೆ ಡಿವೈಡ್ ಮಾಡಿದ್ರೆ 3,000ನ್ನ 7,500, 750, 750, 750, 750, 3,000 ಆಯ್ತಾ? ಒಂದ್ ತಿಂಗಳಿಗೆ 750 ಲಾಭ. 1,200 ರೂಪಾಯಿ ಅದು ಲಾಭ, 750 ರೂಪಾಯಿ ಇದು ಲಾಭ. ಟೋಟಲ್ ನೀವು 3,000 ಕೊಡ್ತಾ ಇದ್ದೀರಾ, 3,000 ರೂಪಾಯಿ ಪ್ರಾಡಕ್ಟ್ ಜೊತೆ 1,950 ರೂಪಾಯಿ ಲಾಭ ತಗೊಂಡು ಹೋಗ್ತಾ ಇದ್ದೀರಾ. ಯಾವ ಅಂಬಾನಿನೂ ಕೊಡಲ್ಲ, ಯಾವ ಟಾಟಾನು ಕೊಡಲ್ಲ, ಯಾವ ಬಿರ್ಲಾನು ಕೊಡಲ್ಲ. 60% ಬೆನಿಫಿಟ್ ಬರೀ ಗೌತಮ್ ಬಾಲಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಗೌತಮ್ ಬಾಲಿ ಕೊಡ್ತಾ ಇದ್ದಾರೆ. ಅರ್ಥ ಆಗ್ತದೇನಾ? ಸೊ ಇದು ಮೊದಲನೇ ಕೆಲಸ ನೀವು ಈ ಬಿಸ್ನೆಸ್ ಅಲ್ಲಿ ಬಂದು ಮಾಡ್ಬೇಕಾಗಿರೋದು. ಕೆಲಸ ಏನು ಮಾಡ್ಬೇಡ್ರಿ, ಬರೀ ಅಂಗಡಿ ಚೇಂಜ್ ಮಾಡ್ರಿ, 60% ಲಾಭ ತಗೊಳ್ಳಿ. ಇಲ್ಲ ಸರ್, ನಾನು ಅಂಗಡಿ ಚೇಂಜ್ ಮಾಡಿದ್ದೀನಿ, ಲಾಭ ತಗೊಳ್ತಾ ಇದ್ದೀನಿ, ನನ್ನ ಕನಸುಗಳನ್ನ ಪೂರೈಸ್ಕೋಬೇಕು ಈ ಬಿಸ್ನೆಸ್ ಇಂದ ಅಂತಂದ್ರೆ ಎರಡನೇ ಕೆಲಸ ಮಾಡ್ರಿ. ನೀವೇನ್ ಮಾಡಿದಿರಾ? ಅಂಗಡಿ ಚೇಂಜ್ ಮಾಡಿದೀರಾ. ಅದೇ ತರ ಒಂದ್ 6-10 ಜನರಿಗೆ ಅಂಗಡಿನ ಚೇಂಜ್ ಮಾಡ್ತೀರಿ. ಸರ್, ಅವ್ರು ನಮ್ಮ ಮಾತು ಕೇಳಲ್ಲ, ನಿಮಗೆ ಹೇಳಕ್ ಯಾರು ಹೇಳ್ತಾ ಇದ್ದಾರೆ? ಅವರಿಗೆ ನಿಮ್ ಮಾತು ಕೇಳಿಸ್ಬೇಡ್ರಿ, ನಿಮ್ ಅಪ್ಲೈನ್ ಕಡೆಯಿಂದ ಮಾತಾಡ್ತೀರಿ. ಅರ್ಥ ಆಗ್ತದೇನಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಅಪ್ಲೈನ್ ಕಡೆಯಿಂದ ಮಾತಾಡ್ತೀರಿ. ಘರ್ಗಿ ಮುರ್ಗಿ ದಾಲ್ ಬರೋಬರ್. ನಿಮ್ ಮಾತು ನಿಮ್ ಜನ ಕೇಳಲ್ಲ, ನಿಮ್ ಅಪ್ಲೈನ್ ಮಾತು ನಿಮ್ ಜನ ಕೇಳ್ತಾರೆ. ಯಾಕಂದ್ರೆ ನಿಮ್ ಅಪ್ಲೈನ್ ಅವ್ರಿಗೆ ಯಾರು ಗೊತ್ತಿಲ್ಲ, ಅದರಿಂದ ನಿಮ್ ಅಪ್ಲೈನ್ ಕಡೆಯಿಂದ ಮಾತಾಡ್ಸಿ. ಅರ್ಥ ಆಗ್ತದೇನಾ? ಸ್ಟಾರ್ಟಿಂಗ್ 1 ತಿಂಗಳು 2 ತಿಂಗಳು ನಿಮ್ಮ ಅಪ್ಲೈನ್ ಯೂಸ್ ಮಾಡ್ಕೊಳ್ರಿ. ಅದಾದ್ಮೇಲೆ ನಿಮ್ಮ ಅಪ್ಲೈನಿಗೆ ಸೈಡಿಗೆ ಕುಂದಿರ್ಸಿ ನೀವು ಮಾತಾಡಿ, ಸರ್ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಹೇಳಿ ಅಂತ ಅವ್ರಿಗೆ ಕೈ ಮುಗಿದು ಕೇಳ್ಕೊಳ್ಳಿ. ಅವ್ರು ಕರೆಕ್ಷನ್ ಮಾಡ್ತಾರೆ. ಯಾವಾಗ ಕರೆಕ್ಷನ್ ಆಗುತ್ತೋ ಅವಾಗ ಡೆವಲಪ್ಮೆಂಟ್ ಆಗುತ್ತೆ. ಅರ್ಥ ಆಗ್ತದೇನಾ? ಬರೇ ಮಾಡ್ಬೇಕಾಗಿರತ್ತ ಕೆಲಸ ಏನ್ ಗೊತ್ತಾ? ನೀವು ಅಂಗಡಿ ಚೇಂಜ್ ಮಾಡಿದ್ರೆ 60% ಲಾಭ. ನೀವು 4 ಜನರ 6 ಜನರದ ಅಂಗಡಿ ಚೇಂಜ್ ಮಾಡಿಸಿದ್ರೆ 36% ನಿಮಗ್ ಲಾಭ, 60% ಅವ್ರಿಗೆ ಲಾಭ. ಆ 36% ಯಾವ ರೂಪದಲ್ಲಿ ಲಾಭ ಸಿಗುತ್ತೆ ಸರ್? ಪರ್ಫಾರ್ಮೆನ್ಸ್ ಬೋನಸ್ ರೂಪದಲ್ಲಿ, ಡೈರೆಕ್ಟರ್ ಬೋನಸ್ ರೂಪದಲ್ಲಿ, LOB ರೂಪದಲ್ಲಿ, ಟ್ರಾವೆಲ್ ಫಂಡ್ ರೂಪದಲ್ಲಿ, ಟೀಮ್ ಬಿಲ್ಡಿಂಗ್ ಬೋನಸ್ ರೂಪದಲ್ಲಿ,
ಕಾರ್ ಫಂಡ್ ರೂಪದಲ್ಲಿ, ಹೌಸ್ ಫಂಡ್ ರೂಪದಲ್ಲಿ, ಎಲೈಟ್ ಕ್ಲಬ್ ಫಂಡ್ ರೂಪದಲ್ಲಿ ಸಿಗುತ್ತೆ. ನೀವು ಹೊಸ ವ್ಯಕ್ತಿಗೆ ಇದು ಪರ್ಫಾರ್ಮೆನ್ಸ್ ಬೋನಸ್, ಇದು ಡೈರೆಕ್ಟರ್ ಬೋನಸ್ ಇಷ್ಟು% ಸಿಗುತ್ತೆ, ಇದು LOB ಲೀಡರ್ಶಿಪ್ ಓವರ್ ರೈಡಿಂಗ್ ಬೋನಸ್ ಇಷ್ಟು% ಸಿಗುತ್ತೆ, ಇವೆಲ್ಲ ನೀವು ಹೇಳಿದ್ರೆ ಅದು ಗೊತ್ತಾಗಲ್ಲ. ಆ ವ್ಯಕ್ತಿಗೆ ಒಂದೇ ಗೊತ್ತಾಗೋದು, ಚೇಂಜ್ ದ ಶಾಪ್, ಚೇಂಜ್ ದ ಲೈಫ್. ನೀವು ಅಂಗಡಿ ಬದಲಾವಣೆ ಮಾಡಿದ್ರೆ ನಿಮಗೇನ್ ಲಾಭ ಇದೆ, 4 ಜನರಿಗೆ ಅಂಗಡಿ ಬದಲಾವಣೆ ಮಾಡಿಸಿದ್ರೆ ಅವರಿಂದ ನಿಮಗೇನ್ ಲಾಭ ಇದೆ, ಇಷ್ಟೇ ಬೇಕಾಗಿರೋದು. ಆತ LOBನೂ ಗೊತ್ತಾಗಲ್ಲ, ಪುಡುಗೋಸಿ ನೀವು DUCD ಇದ್ರು, ಸರ್ ನಾನು VMCM ಮೆಂಬರ್, ವೆಸ್ಟೀಜ್ ಮಿಲಿಯನೇರ್ ಕೌನ್ಸಿಲ್ ಮೆಂಬರ್, ಐ ಆಮ್ VMCM ಅಂತಂದ್ರೆ ಯಾವನ್ಲೇ ನೀನು ಅಂತ ಅನ್ನತ್ತೆ. ಯಾಕಂದ್ರೆ ಆತ ಏನ್ ಗೊತ್ತು VMCM ಅಂದ್ರೆ, ಪಾಪ. ಐ ಆಮ್ DUCD ಡಬಲ್ ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವಾಗ ಆತ ಏನಂತ ಗೊತ್ತಾ, ಹೌದಾ ಡಬಲ್ ಆಗ್ಬಿಟ್ರ, ತ್ರಿಬಲ್ ಯಾವಾಗ್ರಿ ಆಗದು ಅಂತ ಅನ್ನೋದು. ಆತ ಕ್ರೌನು ಗೊತ್ತಿಲ್ಲ, UCD ಗೊತ್ತಿಲ್ಲ, DCD ಗೊತ್ತಿಲ್ಲ. ಆ ವ್ಯಕ್ತಿಗೆ ಒಂದೇ ಬೇಕಾಗಿರೋದು, ನಾನ್ ನಿಮ್ ಮಾತು ಕೇಳಿದ್ರೆ ನನಗೆ ದುಡ್ಡು ಹೆಂಗ್ ಬರ್ತಾವ ಹೇಳ್ರಿ ಅಂತ. ನಾನು ದುಡ್ಡು ಬೇಕು, ದುಡ್ಡು ದುಡ್ಡು ಹೆಂಗ್ ಬರುತ್ತೆ ಅನ್ನೋದು ಅರ್ಥ ಮಾಡ್ತೀವಿ. ಅರ್ಥ ಆಗ್ತದೇನಾ? ಆ ಪ್ಲೇಸ್ ಅಲ್ಲಿ ನೀವಿದ್ರೆ ನೀವೇನ್ ಕೇಳ್ತಿದ್ರಿ ಅದು ಅವ್ರು ಕೇಳ್ತಾ ಇದಾರೆ ಅಂತ ಅನ್ಕೊಂಡು ನಮ್ಮ ಹತ್ರ ಏನಿದೆ ಅದು ಕೊಡೋದಲ್ಲ ಇಂಪಾರ್ಟೆಂಟ್, ಅವ್ರಿಗೆ ಏನ್ ಬೇಕು ಅದು ಕೊಡೋದು ಬಹಳ. ಅರ್ಥ ಆಗ್ತದೇನಾ? ಇಷ್ಟೇ ಬೇರೆದಿಲ್ಲ. ಅಂಗಡಿ ಚೇಂಜ್ ಮಾಡಿದ್ರೆ 60% ಲಾಭ, ಅಂಗಡಿ ಚೇಂಜ್ ಮಾಡ್ತಿದ್ರೆ 36% ಲಾಭ. ಸಿಂಪಲ್ ವೇನಲ್ಲಿ ಪ್ಲಾನ್ ಅನ್ನ ಮುಗಿಸ್ರಿ. ಲಾಸ್ಟಿಗೆ ಟೆಸ್ಟಿಮೋನಿಯಲ್ ಸಕ್ಸಸ್ ಸ್ಟೋರೀಸ್ ನೋಡಿ. ಸರ್, ಈ ವ್ಯಕ್ತಿ ಈ ತರ ಬಿಸ್ನೆಸ್ ಅಲ್ಲಿ ಜಾಯ್ನ್ ಆಗಿ ಇಷ್ಟು ಲೈಫ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿ ಹಿಂಗ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಈ ವ್ಯಕ್ತಿ ಹಿಂಗ್ ಚೇಂಜ್ ಮಾಡಿದ್ದಾರೆ, ಸಕ್ಸಸ್ ಸ್ಟೋರಿಗಳನ್ನ ಹೇಳಿ ನಿಮ್ಮ ಹೋಮ್ ಮೀಟಿಂಗ್ ಆಗ್ಲಿ, 1-to-1 ಆಗ್ಲಿ, CNT ಪ್ರೋಗ್ರಾಮ್ ಅಲ್ಲಿ ಮುಗಿಸಿ. ಥ್ಯಾಂಕ್ ಯು ಸೋ ವೆರಿ ಮಚ್. Monty sir, over to you. Yes, sir. Thank you, sir. Thank you so very much. So, ನಿಮ್ಮ